ನಮಸ್ಕಾರ, ನಾನು ಹರೀಶ್ ನಾಗರಾಜು. ನ್ಯೂಸು ನನ್ನನ್ನು ಪ್ರೀತಿಯಿಂದ ಹರಿ ಅಂತಾರೆ. ನಮ್ಮ ಜೊತೆ ಕೂತಿರುವಂತಹ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯಲ್ಲಿ ಕೆಲವೊಂದ್ಸರಿ ನಾವು ತುಂಬ ಬಯಸ್ತಾ ಇರ್ತೀವಿ, ಅದು ಡಿಲೇ ಆಗ್ತಾನೆ ಇರುತ್ತೆ. ಬಹುಶಃ ತುಂಬ ವರ್ಷ ಕಾದಿದ್ದೀನಿ. ನನಗೆ ಪ್ರೀತಿಯಿಂದ ನಾನು ಅವ್ರನ್ನ ಅಣ್ಣ ಅಂತ ಕರಿತೀನಿ. ಬಿಕಾಸ್ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಅವರು ಹಿರಿಯ ಅಣ್ಣನೇ, ಅನುಮಾನನೇ ಇಲ್ಲ. ಬಟ್ ಹಂಗೆ ಕಾಣಿಸಲ್ಲ. ಅವರು ಎತ್ತರದ ಧ್ವನಿಯಲ್ಲಿ ಗಟ್ಟಿಯಾಗಿ ಜೋರಾಗಿ ಕಿರ್ಚಿ ದೇವರಣೆಗಳು ಮಾತಾಡಲ್ಲ. ಆದರೆ ಏನು ಹೇಳಬೇಕೋ ಅದನ್ನ ಅತಿ ತೀಕ್ಷ್ಣವಾಗಿ ಅದಕ್ಕೆ ತೂಕ ಬರೋ ಹಾಗೆ ಬರವಣಿಗೆಯ ಮೂಲಕ ಅಥವಾ ಅವರ ಕೆಲಸದ ಮೂಲಕ ಯಾವಾಗಲೂ ಹೇಳುವಂತಹ ಒಬ್ಬ ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆಗೆ ಹರಿಕಥೆಯಲ್ಲಿ ವಿಶೇಷ ಅತಿಥಿಯಾಗಿದ್ದಾರೆ. ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಕಣ್ಣರಳಿಸುವ ಹಾಗೆ ಮಾಡುವುದೇನಪ್ಪ ಅಂದರೆ, ಎಷ್ಟೋ ಕಾದಂಬರಿಗಳನ್ನ ನಮಗೆ ಓದೋಕೆ ಸಾಧ್ಯ ಆಗಲ್ಲ. ಆದರೆ ಆ ಕಾದಂಬರಿಗಳನ್ನ ಕಿರುತೆರೆಗೆ ತಂದು ಆ ಧಾರಾವಾಹಿಗಳನ್ನ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ತಂದುಕೊಟ್ಟಂತಹ ಒಬ್ಬ ಹಿರಿಯಣ್ಣ ಇವತ್ತು ನಮ್ಮ ಜೊತೆಗಿದ್ದಾರೆ. ಬರೀ ನಮ್ಮ ಇಂಡಸ್ಟ್ರಿಗೆ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಜೊತೆಗೆ ಹಲವಾರು ಚಲನಚಿತ್ರ ಸಮಿತಿಗಳಲ್ಲೂ ಕೂಡ, ಪ್ರಶಸ್ತಿ ಸಮಿತಿಗಳಲ್ಲೂ ಕೂಡ ಅವಾಗಲೂ ಇದ್ರು, ಇವಾಗಲೂ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಅವ್ರನ್ನ ಅದು ರೂಮರ್ಸ್ ಅಂತಿರೋ, ಗಾಸಿಪ್ ಅಂತಿರೋ, ಅಥವಾ ಇನ್ಯಾವುದೋ ಕಾಂಟ್ರವರ್ಸಿ ಅಂತಿರೋ ಸುಮ್ಮನೆ ಬಿಟ್ಟಿಲ್ಲ, ಸುತ್ತನೇ ಇರುತ್ತೆ. ಆದರೆ ಅದಕ್ಕೆ ಅಷ್ಟೇ ಸಮರ್ಥವಾಗಿ ಆನ್ಸರನ್ನು ಅಂದರೆ ಉತ್ತರವನ್ನು ಕೊಟ್ಟಂತಹ ಒಬ್ಬ ದಿಗ್ಗಜ ಇವತ್ತು ಈ ಕಾರ್ಯಕ್ರಮದಲ್ಲಿ ಅಂದರೆ ಹರಿಕಥೆಯಲ್ಲಿ ನನ್ನ ಜೊತೆ ಇದ್ದಾರೆ. ನನ್ ಅದರ್ ದೆನ್ ನಮ್ಮ ಜೊತೆ ಇದ್ದಾರೆ ನಟ, ನಿರ್ದೇಶಕ, ನಿರ್ಮಾಪಕ ಶ್ರೀ ಬ್ಯಾಲಕೆರೆ ಶಿವನಂಜಪ್ಪ ಲಿಂಗದೇವರು, BS ಲಿಂಗದೇವರು. ನಮಸ್ಕಾರ. ಹೌ ಆರ್ ಯು? ನಾನು ಹೌ ಆರ್ ಯು ಅಂದ ತಕ್ಷಣ ಸರ್ವೈವಿಂಗ್ ಅಂತೀನಿ. ಹೌದು, ಈಗಿನ ಕಾಲಘಟ್ಟದಲ್ಲಿ ಸರ್ವೈವ್ ಆಗಿರೋದೇ ಒಂದು ಮುಖ್ಯವಾದ ಘಟ್ಟ ಇದು. ಬಹಳ ಗಂಭೀರವಾದಂಥ ಮಾತಿನೊಂದಿಗೆ ಮುಗುಳ್ನಗೆಯಲ್ಲಿ ಶುರು ಮಾಡ್ತಿದ್ದೀನಿ. ನೆವರ್ ಎಕ್ಸ್ಪೆಕ್ಟೆಡ್. ಎಸ್, ವಿ ಆರ್ ಆಲ್ ಸರ್ವೈವಿಂಗ್. ಇವತ್ತಿನ ಒತ್ತಡ ನೀವು ಬದುಕಿನ ಒತ್ತಡ ತಗೊಳ್ಳಿ, ಸಮಾಜದಿಂದ ಬರುವಂಥ ಒತ್ತಡಗಳು ಇಟ್ಕೊಳ್ಳಿ, ಅಥವಾ ವೃತ್ತಿಯಲ್ಲಿ ಇರುವಂಥ ಒತ್ತಡಗಳು, ಹೀಗೆ ಅನೇಕ ಒತ್ತಡಗಳಲ್ಲೇ ಬದುಕ್ತಿದ್ದೀವಿ ಇವಾಗ. ಮೊದಲೆಲ್ಲ ಐ ಡೋಂಟ್ ಥಿಂಕ್ ನೀವೊಂದು 25 ವರ್ಷದ ಹಿಂದೆ ಹೋದರೆ ಒಬ್ಬ ಸಾಮಾನ್ಯ ಪ್ರಜೆಯ ಬದುಕು ಇಷ್ಟೊಂದು ಒತ್ತಡದಲ್ಲಿತ್ತ ಅಂತ ನಾವು ಒಂಚೂರು ಮೆಲ್ಕು ಹಾಕಬೇಕು. ನನಗೆ ಆಗ ಜ್ಞಾಪಕ ಬರೋದೇನಂತಂದರೆ, ನಾವು ಕೆಲವರಿಗೆ ಒಬ್ಬೊಬ್ಬರು ವ್ಯಕ್ತಿಯ ಒಂದೊಂದು ಮಾತನ್ನು ಜೀವನ ಪರ್ಯಂತ ಉಳಿದೋಗುತ್ತೆ. ಇದರಲ್ಲಿ UR ಅನಂತಮೂರ್ತಿಯವರು ಒಂದು ಮಾತು ಹೇಳಿದರು, ಅದೇ ಸುಮಾರು 20 ವರ್ಷದ ಹಿಂದೆಯೇ, ಪ್ರಗತಿ ಅನ್ನೋದೇ ಸುಳ್ಳು ಕಣೆಯ ಅಂತ. ಈಗ ಬೆಂಗಳೂರಿಗೆ ನೋಡ್ರಿ, ಅದು ಏನು ಯಾವ ರೋಡ್ಗೆ ಹೋದ್ರೂ ಡೆವಲಪ್ಮೆಂಟ್ 20 ವರ್ಷ ಆಯಿತು, ಇನ್ನೂ ಡೆವಲಪ್ಮೆಂಟ್ ಆಗ್ತಲೇ ಇದೆ. ಎಲ್ಲಿ ಮುಗೀತದೆ? ನೀವು ಯಾವತ್ತು ನನಗೆ ರೋಡ್ ಅಚ್ಚುಕಟ್ಟಾದ ರೋಡ್ ಕೊಡ್ತೀರಿ? ನೀವು ನಾನು ಓಡಾಡೋದಕ್ಕೆ ಫುಟ್ಪಾತ್ ಯಾವತ್ತು ಕೊಡ್ತೀರಿ? ರೋಡ್ ಯಾವಾಗ ಕೊಡ್ತೀರಿ ವೆಹಿಕಲ್ ಓಡಾಡಲಿಕ್ಕೆ? ಏನೋ ಒಂದು ಕಾರಣ ಹೇಳ್ಕೊಂಡು ಪ್ರಗತಿ ಅಂದ್ಕೊಂಡು ಮಾಡ್ತಲೇ ಇರ್ತೀರಿ. ನನ್ನ ಲೈಫ್ ಟೈಮ್ ಮುಗ್ದೇ ಹೋಗಿರುತ್ತಪ್ಪ, ನನ್ನ ಜನ್ರೇಷನ್ನು ನೋಡಲೇ ಇಲ್ಲ ಅದನ್ನು ಅಂತ. ಸೊ ಹೀಗಾಗಿ ಸರ್ವೈವಿಂಗ್ ಈಸ್ ಇಂಪಾರ್ಟೆಂಟ್. BS ಲಿಂಗದೇವರ ಅನ್ನುವ ಒಬ್ಬ ವ್ಯಕ್ತಿತ್ವ ಅಥವಾ ಒಂದು ವ್ಯಕ್ತಿಯ ಹೋರಾಟ ಯಾವುದ್ರ ಕಡೆ ಇದೆ? ಹೋರಾಟ ಅಲ್ಲ, ಹೋರಾಟ ಅಂತ ಅನ್ನೋದು ನನ್ನ ಇದಕ್ಕೇನಲ್ಲ. ಅದು ನನಗೇನಂತಂದರೆ ಪ್ರಾಮಾಣಿಕವಾಗಿ ಬದುಕೋದಕ್ಕೆ ಹೋರಾಟ ಮಾಡಬೇಕಷ್ಟೆ. ನನಗೆ ಸುಳ್ಳು ಹೇಳ್ಕೊಂಡು ಅಥವಾ ಇನ್ನೇನೋ ಬೇರೆ ಚಮಕ್ ಮಾಡಿಕೊಂಡು ಬದುಕೋ ದಾರಿ ಗೊತ್ತಿಲ್ಲ ನಮಗೆ. ನಾವು ನೇರವಾಗಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಬದುಕಬೇಕು ಅನ್ನೋದೇ ಅದು ದಿನನಿತ್ಯದ ಹೋರಾಟ ಅಷ್ಟೇ. ಕಷ್ಟ ಇಲ್ಲ, ದೇವರೇ ಕಷ್ಟ ಇಲ್ಲ. ಅದು ನಾನು ದೇವ್ರು ನಂಬ್ತೀನೋ ಬಿಡ್ತೀನೋ ಸೆಕೆಂಡ್ರಿ. ಬಟ್ ಅದು ಇದರೊಳಗೆ ಹೇಳಿದಾಗ ಪ್ರಾಮಾಣಿಕವಾಗಿದ್ದಾಗ ನಿಮಗೆ 100% ಸಕ್ಸಸ್ ನನ್ನ ಬದುಕಲ್ಲಂತೂ ಆಗಿದೆ. ಅದು ಅಷ್ಟೇ ಇಡಿ. ನೀವು ಇನ್ನು ಎಲ್ಲೆಲ್ಲಿ ಏನೇನು ದೇವ್ರಿಗೆ ಹೋಗ್ತಿರೋ, ಇನ್ನೊಂದಕ್ಕೆ ಹೋಗ್ತಿರೋ, ಅದೆಲ್ಲ ಒಂದು ಕಡೆ ಆದರೆ ಪ್ರಾಮಾಣಿಕದ ತೂಕ ಇದು ಇನ್ನೊಂದು ಕಡೆಗೆ. ತುಂಬ ನಿಯತ್ತಾಗಿದ್ದರೆ, ತುಂಬ ಪ್ರಾಮಾಣಿಕತೆಯಲ್ಲಿದ್ದರೆ
ಅವ್ರ ಕಾಲ ಅಲ್ಲಪ್ಪ ಇದು ಅಂತಾರೆ. ಇಲ್ಲ, ಅದು ಸುಳ್ಳು ಅಂತ ನಾನು ಹೇಳ್ತೀನಪ್ಪ. ನಂದು ಈಗ ಐ ಆಮ್ ರನ್ನಿಂಗ್ 56-57, ವೃತ್ತಿ ಬದುಕಿಗೆ ಬಂದು 35+ ಇಯರ್ಸ್ ಆಗಿದೆ. ಹಾಗಾಗಿ ಅದರೊಳಗೆ ನನ್ನ ಏಳು ಬೀಳುಗಳು ಅನೇಕ ಇದ್ದ, ಬೇರೆ ಬೇರೆ ರೀತಿ ಚಾಲೆಂಜಸ್ ಬಂದಿದೆ. ನಾನು ಅದು ಕಷ್ಟ ಅಂತಲೂ ಹೇಳಲ್ಲ, ಇಟ್ ಈಸ್ ಎ ಚಾಲೆಂಜ್, ಸವಾಲು, ಪ್ರತಿ ದಿವಸದ ಸವಾಲು ಅದು. ಆ ಸವಾಲನ್ನು ನಾವು ಎಷ್ಟು ಪ್ರಾಮಾಣಿಕವಾಗಿ ಅಡ್ರೆಸ್ ಮಾಡ್ತೀವಿ ಅನ್ನೋದಷ್ಟೇ. ಅದು ಮಾಡಿದಾಗ ಈ ಮೇ ಬಿ ಡಿಲೇ ಆಗ್ಬೋದು. ನೀವು ಒಂದಿಷ್ಟು ಪೇಷನ್ಸ್ ಇಟ್ಕೊಳ್ಳಿ. ನಾವು ನಿಮಗೆ ಕಲಿಸಿರುವ ಶಿಕ್ಷಣ ಏನಿದೆಯಲ್ಲ, ಶಿಕ್ಷಣ ಅಂದ ತಕ್ಷಣ 4 ಅಕ್ಷರ ಓದ್ದವನ್ನೆಲ್ಲ ಶಿಕ್ಷಣ ಪಡೆದವನೇ ಅಂತಲ್ಲ. ಆ ಶಿಕ್ಷಣದಿಂದ ನಿನ್ನ ವ್ಯಕ್ತಿಗೆ ಏನು ಸಿಕ್ತು ಅಂತ, ಯಾವ ಸಂದರ್ಭದಲ್ಲಿ ಯಾವ ಪದಗಳನ್ನು ಬಳಸಬೇಕು, ಹೇಗೆ ನಿನ್ನ ಆಟಿಟ್ಯೂಡ್ ಹೇಗಿರಬೇಕು ಅನ್ನೋದನ್ನು ಕಲಿಸೋದೇ ಶಿಕ್ಷಣ ಅಂತ. ಸಂದರ್ಭಕ್ಕೆ ತುಂಬ ವರ್ಷಗಳಿಂದ BS ಲಿಂಗದೇವರು ಕಾಣಿಸ್ಲೇ ಇಲ್ಲ. ಆನ್ ಆ್ಯಂಡ್ ಆಫಲ್ಲಿ ಮಧ್ಯ ಎಲ್ಲೋ ಕಾಣಿಸ್ಕೋತೀರಿ, ಆಮೇಲೆ ಇಲ್ಲ. ಯಾಕೆ ಹಿಂಗೆ? ಅಂದರೆ ವೃತ್ತಿಯಲ್ಲಿ ಗಮನಿಸಿದಾಗ ನಾನು ಈಗ ಲೇಟೆಸ್ಟು 2023ನಲ್ಲಿ ನಂದು ಒಂದು ವಿರಾಟಪುರ ವಿರಾಗಿ ಸಿನಿಮಾ ರಿಲೀಸ್ ಆಯಿತು. ಅದಕ್ಕೆ ನಾನು ತಗೊಂಡಂಥ ಸಮಯ ಸ್ಕ್ರಿಪ್ಟ್ ಮಾಡಲಿಕ್ಕೆ 3 ಇಯರ್ಸು. ಅದಕ್ಕೂ ಮುಂಚೆ ಹಿಂದಿನ ತೊಗೊಂಡ್ರೆ ನಾನು ಅವನಲ್ಲ ಅವಳು, ಅದು ತೊಗೊಂಡಂಥ ಸಮಯ ಅಂದರೆ ನೀನು ಎವ್ರಿ ಡೇ ಲೆಕ್ಕ ಹಾಕ್ಲಿಕ್ಕಾಗಲ್ಲ. ಬಟ್ ಅದ್ರ ಕಡೆಗೆ ನಾನು ಇಳಿದ್ರೆ ಸಂಪೂರ್ಣವಾಗಿ ತೊಡ್ಕೊಳ್ತೀನಿ, ನನ್ನನ್ನು ನಾನು ಅರ್ಪಿಸ್ಕೊಳ್ತೀನಿ ಅಂತ. 2010ನಲ್ಲಿ ನನಗೆ ನಾನು ಅವನಲ್ಲ ಅವಳು ಐಡಿಯಾ ಹೋಯಿತು. ಅದು ಎಕ್ಸಿಕ್ಯೂಟ್ ಆಗಿದ್ದು 2015ನಲ್ಲಾಗಿ 16ನಲ್ಲಿ ರಿಲೀಸ್ ಆಯಿತು, ಅದೆಲ್ಲ ಬಂತು. ಇದು 2020ನಲ್ಲಿ ವಿರಾಟಪುರ ವಿರಾಗಿ ನನಗೆ ಅದೇ ಹುಡುಕೊಂಬಂದಾಗ ನೋಡಿದ್ರೆ ಭಯ ಆಯಿತು. ಭಯ ಯಾಕೆ ಅಂತಂದರೆ, ಒಂದು ಅದರೊಳಗೆ ಭಕ್ತಿ ಮಾರ್ಗ, ಅಧ್ಯಾತ್ಮದ ಮಾರ್ಗ ಇರೋವಂಥದ್ದು, ಅದೆರಡೂ ನನ್ನ ಹೊರತಾಗಿದ್ದದ್ದು. ಸೊ ಅದರೊಳಗೆ ಹೋಗಬೇಕು ಅಂತಂದಾಗ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಅದು. ಸೊ ಇದರೊಳಗೆ ಹೊಕ್ಕು ಅನೇಕ ಗುರು ಹಿರಿಯರ ಮಾರ್ಗದರ್ಶನ ತಗೊಂಡು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಲಿಕ್ಕೆ 3 ಇಯರ್ಸ್ ಆಯಿತು. ಸೊ ಹಾಗಾಗಿ ನನಗೆ ಸಡನ್ನಾಗಿ ಈಗ ನನ್ನ ಅನೇಕ ಸ್ನೇಹಿತರು ಹೇಳ್ತಾರೆ, ಒಂದು ಕಮರ್ಷಿಯಲ್ ಸಿನಿಮಾ ಮಾಡು ಅಂತ. ಮಾಡೋಕ್ಕೆ ಆಗಲ್ಲ ಅಂತಲ್ಲ, ಟ್ರೈ ಮಾಡಿದೆ, ನಾನೊಂದು 2-3 ವರ್ಷ ಟ್ರೈ ಮಾಡಿದೆ. ಬಟ್ ನನಗೆ ಯಾಕೋ ಒಗ್ಲೇ ಇಲ್ಲರಿ, ಅದು ಆಗಲೇ ಇಲ್ಲ, ಅದು ಎಲ್ಲೋ ಕನ್ವಿನ್ಸ್ ಆಗಲ್ಲ, ಏನೋ ಒಂದು ಹೊಡೆಯುತ್ತೆ. ಸೊ ಆಗ ಏನಾಗುತ್ತೆ, ಹಣ, ಸ್ನೇಹ ಇವೆಲ್ಲವೂ ಬ್ಯಾಲೆನ್ಸಿಂಗಾಗಿ ಇಟ್ಕೊಂಡು ನಾವು ಹೋಗಬೇಕಾಗತ್ತೆ. ನಾನು ಯಾವತ್ತೂ ಇದುವರೆಗೂ ಯಾವ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳ ಜೊತೆ ಹೋಗಿ ಸಂವಾದ ಮಾಡಲಿಲ್ಲ, ಇಂಥದ್ದೊಂದು ಸಬ್ಜೆಕ್ಟ್ ಇದೆ ಮಾಡಿ ಅಂತ. ಸೊ ಎಲ್ಲವೂ ನನಗೆ ಹುಡುಕೊಂಬಂದಿದ್ದಂಥವು. ಸೊ ಆ ನಿಟ್ಟಿನಲ್ಲಿ ಯಾರೋ ಸ್ನೇಹಿತರ ಸರ್ಕಲಲ್ಲೇ ಪ್ರೊಡ್ಯೂಸ್ ಮಾಡ್ತಾರೆ, ಇನ್ನೊಂದು ಅಥವಾ ಗೊತ್ತಿರೋರು. ಒಂದು ಫ್ರೇಮ್ ವರ್ಕ್ಗೆ ಮಾತ್ರ ಸೀಮಿತ ಆಗ್ಬಿಟ್ರೆ BS ಲಿಂಗದೇವರು ಹಾಗಂತ ಅಂದರೂ ಪರವಾಗಿಲ್ಲ. ಆದರೆ ನನ್ನ ವ್ಯಕ್ತಿತ್ವ ಬೆಳವಣಿಗೆ ಅಥವಾ ನನ್ನ ನಂಬಿಕೆಗಳು ಏನಿದೆ ಅದು ಯಾಕೋ ತುಂಬ ವೈಭವೀಕರಿಸೋಕ್ಕೆ ಕಷ್ಟ ಆಗುತ್ತೆ. ಇವತ್ತು ಕಮರ್ಷಿಯಲ್ ಸಿನಿಮಾಗಳು ಅಂದ ತಕ್ಷಣವೇ ಅಂದರೆ ನೀವು ಬೇಕೋ ಬೇಡೋ ಒಂದು ಕಮರ್ಷಿಯಲ್, ಒಂದು ಪ್ಯಾರಲಲ್ ಸಿನಿಮಾ ಅಂತ ಆಗೋಗ್ಬಿಟ್ಟಿದೆ. ಅದಿಲ್ಲ ಅಂತ ನಾವು ಹೇಳ್ತೇ ಹೋದ್ರೂ ಅದು ಇಟ್ ಈಸ್ ಎ 2 ಪ್ಯಾರಲಲ್ ಲೈನ್, ಇಟ್ ಈಸ್ ಓಪನ್ ಸೀಕ್ರೆಟ್ ಅಂತ. ಹಾಂ, ಅನ್ಟೋಲ್ಡ್ ಅಂದ್ರೂ ಕಷ್ಟನೇ, ಇಟ್ಸ್ ಎ ಓಪನ್ ಸೀಕ್ರೆಟ್, ಅದು ಇಟ್ ಈಸ್ ಅಕ್ಸೆಪ್ಟೆಡ್ ಆಲ್ಸೋ. ಸೊ ಹಾಗಾಗಿ ಏನಾಗುತ್ತೆ, ನಾನು ಹುಡ್ಕೊಂಡು ಹೋಗಿದ್ದ ಈ ದಾರಿಯಲ್ಲಿದ್ದೀನಿ. ಅದರೊಳಗೆ ನನಗೆ ಒಂದಷ್ಟು ಯಶಸ್ಸು ಸಿಕ್ಕಿದೆ. ಆಮೇಲೆ ನನಗೆ ಅದರಲ್ಲಿ ನನಗೆ ಹಿಡಿತಾ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ನನಗೆ ಹಿಡಿತಾ ಇಲ್ಲದೆ ಇರೋ ಕಡೆಗೆ ಎಲ್ಲೋ ಹೋಗಿ ಇನ್ನೇನೋ ಮಾಡಿ ಬೇರೆಯವ್ರ ಕೈಲಿ ಅದು ಬಯಸ್ಕೊಳ್ಳೋದಕ್ಕಿಂತಲೂ ಹಣ ವ್ಯಯ ಆಗೋಗಿರುತ್ತೆ. ಇದರಲ್ಲಿ ಈಗ ಸಿನಿಮಾದ್ರಲ್ಲಿ ಏನಂತಂದರೆ ಹಣ ಅದು ಲೆಕ್ಕವಿಲ್ಲದಷ್ಟು ಹೋಗಿರುತ್ತೆ. ಸೊ ಹಾಗಾಗಿ ಅದು ಅಲ್ಲೊಂದಿಷ್ಟು ಜವಾಬ್ದಾರಿತನವನ್ನು ನಾನು ಹೇಳಬೇಕು ಅಂತ. ಸೊ ಅನೇಕ ಫ್ರೆಂಡ್ಸ್ಗಳು ಸಿಕ್ತವ್ರು ಒಂದು ಮಾಡೋಣ ಏನಾರು ಆಗಲಿ ಅಂತಾರೆ. ಟ್ರೈ ಮಾಡಿದೆ, ಬಟ್ ವರ್ಕ್ ಆಗಲಿಲ್ಲ. ಸ್ಕ್ರಿಪ್ಟ್ ಲೆವೆಲಲ್ಲೇ ಎಗೈನ್ ಸೆಟ್ ಹೋಗಿ ವಾಪಸ್ ಬರಲಿಲ್ಲ. ಸ್ಕ್ರಿಪ್ಟ್ ಲೆವೆಲ್ಲೇ ನಾನು ಕನ್ವಿನ್ಸ್ ಆಗದೆ ಇದ್ದಿದ್ದರಿಂದ ಬೇಡ ಇದು ಅಂತ ಹೇಳಿ. ಸರ್, ವೇ ಬ್ಯಾಕ್ ಅಂದರೆ 90s, ತುಂಬ ಜನ ಈಗಿನ ಜನ್ರೇಷನ್ಗೆ ಹೇಳ್ಬಿಡ್ತೀನಿ ನಾನು, 90ರ ದಶಕದಲ್ಲಿ ಒಂದು ರೆವಲ್ಯೂಷನ್ ಆಯ್ತಲ್ಲ ಟೆಲಿವಿಷನ್ನಲ್ಲಿ. ಆ ರೆವಲ್ಯೂಷನ್ನಲ್ಲಿ ಮೊದಲ ಹಂತದಲ್ಲಿದ್ದವರು BS ಲಿಂಗದೇವರವರು. ಹೇಗಿತ್ತು ಸರ್ 90ಸ್ನ ಆ ಯುಗ? 90s ಟಿ ವಿ ಆಗ್ತಾನೆ
ಎಲ್ಲರ ಮನೆಯಲ್ಲಿ ಪ್ರವೇಶ ಪಡ್ಕೊಳ್ತಾ ಇದ್ದಂಥ ದಿನಗಳದು. ಹೌದು. ಎಸ್ಪೆಷಲಿ ಕಲರ್ ಟಿ ವಿಗಳು, ಮೊದಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು, ಕಲರ್ ಟಿ ವಿಗಳು ಎಲ್ಲರ ಮನೆ ಪ್ರವೇಶ ಪಡೀತಾ ಇತ್ತು. ಕರ್ನಾಟಕದಲ್ಲಿ ನಮಗೆ ಓನ್ಲಿ 1.5 to 2 hours ಏನೋ ಅಲಾಟ್ ಆಗ್ತಿತ್ತು ಡೆಲ್ಲಿ ದೂರದರ್ಶನದಿಂದ. ಅದರೊಳಗೆ ನಮ್ಗಳಿಗೆ ಸೀರಿಯಲ್ ಮಾಡಲಿಕ್ಕೆ ಅವಕಾಶ ಸಿಗ್ತಾಯಿತ್ತು ಅಂಥ ಒಂದು ಕಾಲಘಟ್ಟ. ಸೊ ಆ ಕಾಲಘಟ್ಟದಲ್ಲಿ ಸಿನಿಮಾ ಮಾಡಬೇಕು ಅಂತ ಯೋಚನೆಗಳಿದ್ದು, ನಾನು ಇನ್ನೂ ಆವಾಗ ಡಿಗ್ರಿ ಇದು ಮಾಡ್ತಾಯಿದ್ದಿದ್ದು. ಬಟ್ ಅಂದರೆ ಆಗ ನನಗೆ ಸಿನಿಮಾ ಒಂದು ಫ್ಯಾಷನ್ನಾಗಿ ಕಂಡಿದ್ದು ಅಷ್ಟೇ, ಅದು ವೃತ್ತಿಯಾಗಿ ಅಥವಾ ಪ್ಯಾಷನೇಟಾಗಿ ಏನು ಕನಸು ಕಂಡಿರಲಿಲ್ಲ. ಆದರೆ ಒಳಗೆ ಹೋಗ್ತಾ 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 ಇದು ಫ್ಯಾಷನ್ ಅಲ್ಲ, ಇದು ಪ್ಯಾಷನೇಟ್ ಆಗಿದ್ದರೆ ಮಾತ್ರ ದಕ್ಕುವಂಥ ಮಾಧ್ಯಮ ಅನ್ನೋದು ನನಗೆ ಅರಿವಾಗ್ತಾ ಹೋಯಿತು. ಸ್ವಲ್ಪ ಬೇಗ ಅರಿವಾಯ್ತು ಅದು. ಸೊ ಅದು ಅರಿವಾದಾಗ ಏನಾಯಿತು, ಸಿನಿಮಾ ಟು ಲಾರ್ಜ್. ಸೊ ಅಲ್ಲಿ ಸಿಕ್ಕಿದ್ದು ದೂರದರ್ಶನ. ಸೊ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ನಾವು ಪ್ರವೇಶ ಪಡಲಿಕ್ಕೆ ಇದು ಅನುಕೂಲವಾದ ಸ್ಥಳ ಅಂತ ಅಂದ್ಕೊಂಡು ಸೊ ದೂರದರ್ಶನದಲ್ಲಿ ನಮ್ಮ ಮೊದಲ ಪ್ರಯತ್ನ. ಅವಾಗೆಲ್ಲ ಮಜಾ ಅಂತಂದರೆ ಒಂದೊಂದೇ ಎಪಿಸೋಡು, ಅರ್ಧ ಗಂಟೆ ಎಪಿಸೋಡು ನಾವು ಮಾಡಿದ್ವಿ ಅಂತಂದರೆ ಪ್ರೊಡ್ಯೂಸರು ಅದೊಂದು ಟ್ಯಾಗ್ ಬಂದುಬಿಡೋದು. ಆ ಖುಷಿನೇ ಬೇರೆ ಬಿಡಿ. ನಿರ್ದೇಶಕ, ನಿರ್ಮಾಪಕ ಎಲ್ಲ ಬಂದುಬಿಡೋದಲ್ಲ, ಎಲ್ಲ ಒಂದು ಸಣ್ಣದಾಗ ಮುಖನೂ ಕಾಣಿಸೋದು. ನಾನು ಬೇಸಿಕ್ಕಾಗಿ ನಾನು ಪ್ರೊಡ್ಯೂಸರ್ ಆಗಿದ್ದವನು, ಆಮೇಲೆ ನಂತರ ನಟನಾಗದೆ, ಆಮೇಲೆ ನಿರ್ದೇಶಕನಾಗಿದ್ದು. ಆಗ ಒಂದು ನಿರ್ಮಾಪಕನೇ ಇದ್ರ ಟೈಟ್ಲ್ ಕಾರ್ಡ್ ಬಂದ ತಕ್ಷಣ ನಾವೆಲ್ಲ ಕಾಲರ್ ಏರಿಸ್ಕೊಂಡು ಎಷ್ಟು ಜನ ನೋಡ್ತಿದ್ರು ಬಿಡ್ತಿದ್ವು, ಏನು ಗೊತ್ತಾಗ್ತಿರ್ಲಿಲ್ಲ ಅವಾಗ, ಮಾಧ್ಯಮ ಅಷ್ಟೊಂದು ಇನ್ನೂ ಬೆಳೆದಿರಲಿಲ್ಲ. ಬಟ್ ಹೋಗ್ತಾಯಿತ್ತು, ತಲುಪ್ತಾಯಿತ್ತು, ಪ್ರತಿಯೊಂದು ಮನೆಗೂ ತಲುಪ್ತಾ ಇದ್ವಿ. ಆ ಹಿನ್ನೆಲೆ ಒಳಗೆ ಒಂದಿಷ್ಟು ಖುಷಿ ಕೊಡೋದು ಅದು. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಸಿಂಗಲ್ ಎಪಿಸೋಡ್, ಅದು ಹೆಸರು ಮರ್ತೇ ಹೋಗಿದೆ. 1990 ನಾನು ಫಸ್ಟ್ ಸಿಂಗಲ್ ಎಪಿಸೋಡ್ ಪ್ರೊಡ್ಯೂಸ್ ಮಾಡಿದ್ದು. ಅದಾದಮೇಲೆ ನನಗೆ ಆ್ಯಕ್ಚುಲಿ ಈಗೇನು ನಾವು ಮಾತಾಡ್ತಾ ಕೂತಿದ್ದೀವಿ ಅದನ್ನು ನಾನು ಮೊದಲು ದೂರದರ್ಶನದಲ್ಲಿ ಪ್ರಯತ್ನ ಮಾಡಿದವನು, ಕಲಾಂತರಂಗ ಅಂತ ಹೇಳಿ. ಅದು ಚಲನಚಿತ್ರ ರಂಗದಲ್ಲಿ ದುಡಿದಂಥವ್ರನ್ನ ದೂರದರ್ಶನಿಗೆ ಇಂಟರ್ವ್ಯೂ ಬೇಸ್ಡ್ ಪ್ರೋಗ್ರಾಮು ಅಥವಾ ಅವರ ಮನೆಗಳ ಪರಿಚಯ ಇದನ್ನೆಲ್ಲ ಆರಂಭ ಮಾಡಿದ್ದು ನಾನು ಆ ಕಾಲದಲ್ಲಿ. ಆಮೇಲೆ ಅವಾಗ ಓನ್ಲಿ ಆರ್ಟಿಸ್ಟ್ಗಳು ಮಾಡ್ತಾಯಿದ್ವಿ ಬಿಗಿನಿಂಗಲ್ಲಿ. ಆ ನಂತರ ದಿನಗಳಲ್ಲಿ ಬರೀ ಆರ್ಟಿಸ್ಟ್ ಆದರೆ ಹಿಂಗೆ ತಂತ್ರಜ್ಞರು ಇದ್ದಾರಲ್ವ, ಸೊ ಅದನ್ನು ತೆರೆಮರೆ ತಾರೆಗಳು ಅಂಥೇಳಿ ಅದೊಂದು ಪ್ರೋಗ್ರಾಮ್ ಶುರು ಮಾಡಿದ್ವಿ. ಹೀಗೆ ನನ್ನ ದೂರದರ್ಶನಕ್ಕೆ ಪಾದಾರ್ಪಣೆ ಆಯಿತು. ಸೊ ಇವಾಗ ನಾವು ಯಾರಾದರೂ ಹೊಸದಾಗಿ ಏನೋ ಮಾಡಿ ಇದು ನಮ್ಮಿಂದ ಅಂದ್ಕೊಂಡ್ರೆ ಅದು ತಪ್ಪು. ಬಿಕಾಸ್ BS ಲಿಂಗದೇವರು ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ, ನಾವೇನಿದ್ರು ಇಲ್ಲ ಇನ್ಸ್ಪೈರ್ ಅನ್ಬೇಕು ಇಲ್ಲ ಕಾಪಿ ಅನ್ಬೇಕು ಅಷ್ಟೇ. ಬಿಕಾಸ್ ಆ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಮಾಡಿಬಿಟ್ಬಿಟ್ಟಿದ್ದೀರ ಆಗಲೇ. ಆ ಕಾಲದಲ್ಲಿ ಆ ಥರದ್ದು ಹೊಸದಕ್ಕೆ ತೆರ್ಕೊಳ್ಳದೇ ಇದ್ದರೆ ನೀವು ಸರ್ವೈವ್ ಆಗೋಕ್ಕಾಗ್ತಿಲ್ಲ. ಈಗೇನು ಅಲ್ಲಿಗೆ ಬರ್ತೀನಿ. ನೀವು ಏನೋ ಒಂದು ಕತೆ ಹೇಳಬೇಕಂತಂದರೆ ಕಾಸ್ಟ್ ಎಫೆಕ್ಟಿವ್. ದೂರದರ್ಶನದಲ್ಲಿ ಅವಾಗ ಅಡ್ವರ್ಟೈಸ್ಮೆಂಟ್ ಕೊಡೋರು ತುಂಬ ಕಮ್ಮಿ. ಸೊ ಅಡ್ವರ್ಟೈಸ್ಮೆಂಟು ಬರಬೇಕಂತಂದರೆ ಅದಕ್ಕೊಂದು ಸ್ಟಾರ್ಗಿರಿನೋ ಆ ಥರ ಏನಾದ್ರು ಇದ್ದರೆ ಕಾರ್ಯಕ್ರಮ ನೋಡ್ತಿದ್ರು, ಅಟ್ರಾಕ್ಷನ್ ಆಗೋದು. ಸೊ ಅವ್ರನ್ನ ಆ್ಯಕ್ಟ್ ಮಾಡಿ ಬಂದ್ರಿ ಅಂದರೆ ಬರ್ತಿಲ್ಲ. ದೂರದರ್ಶನ TV ಸೀರಿಯಲ್ ಅಂದರೆ ಯಾವ ಸಿನಿಮಾ ನಟರು ಬರ್ತಾ ಇರಲಿಲ್ಲ ಅಂತ ಒಂದು ಕಾಲಘಟ್ಟ. ಸೊ ಹಾಗಾಗಿ ನಾವೇನು ಮಾಡಬೇಕು, ಸೊ ಇನ್ನೊಂದು ದಾರಿ ಹುಡುಕೊಂಡು ಈ ರೀತಿಯಾದ ಕಾರ್ಯಕ್ರಮಗಳ ಮುಖಾಂತರ ಅವರನ್ನು ಕಿರುತೆರೆಗೆ ತೊಗೊಂಬಂದ್ವಿ. ಸೊ ಅಲ್ಲಿಂದ ಏನಾಯಿತು, ಒಂದು ಇಡೀ ಉದ್ಯಮಕ್ಕೆ ಬೇರೆ ಬೇರೆಯ ಪರ್ಸೆಪ್ಷನ್ ಸಿಗ್ತಾ ಹೋಯಿತು. ಈ ದೃಷ್ಟಿಕೋನದಲ್ಲೂ ನಾವು ನೋಡಬಹುದು ಅಂತ. ಆಮೇಲೆ ಅದು ಇಟ್ಸ್ ಎ ಪಂಡೋರಾ ಬಾಕ್ಸ್ ಓಪನ್ ಆಗೇ ಬಿಡ್ತು. ಸೊ ಈಗ ಇಲ್ಲಿ ಬಂದು ಕಾಂಪಿಟೇಷನ್ ಹೇಗೆ ಶುರು ಆಯಿತು ಸರ್, ಹೇಗೆ ಮುಂದಕ್ಕೆ ಹೋಯಿತು ಸರ್? ಆಮೇಲೆ ಕಾಂಪಿಟೇಷನ್ ಅನ್ನೋದು ಅವಾಗ ಇರಲೇ ಇಲ್ಲ ರೀ. ಕಾಂಪಿಟೇಷನ್ ಅನ್ನೋದು ಯಾಕೆಂದರೆ ನಿಮಗೆ ಮೇಜರ್ ನಮಗೆ ಸವಾಲಿದ್ದಿದ್ದು ಸ್ಪಾನ್ಸರ್ಸ್ ಹಿಡಿಯೋದು. ಸೊ ನೀವೇ ಪ್ರಾಯೋಜಕರನ್ನ ಹಿಡಿಬೇಕಾಗಿ? ನಾವೇ ಹೋಗಬೇಕಿತ್ತು. ಸೊ ಆವಾಗ ಬೆಂಗಳೂರಿನಲ್ಲಿ ಹಲವಾರು ಸಣ್ಣ ಚಿಕ್ಕಪೇಟೆ ಗಲ್ಲಿಯಿಂದ ಹಿಡಿದು ಸೊ ನಿಮಗೆ ಏನು ಸೀಕೆಕಾಯಿ ಪೌಡ್ರಿಂದ ಹಿಡಿದು ಮಿಕ್ಸಿ, ಕಿಡ್ಸ್ ಕೆಂಪು ಮೇಜರ್ ಅವಾಗ MG ರೋಡಲ್ಲಿ ಇದ್ದಿದ್ದು. ಆಮೇಲೆ ಪಾಂಡುರಂಗ ಕಾಫಿ, ವಾಸು ಸೈಕಲ್ ಅಗರಬತ್ತಿ, ಇವೆಲ್ಲದನ್ನು ಆ ಕಾಲಘಟ್ಟದಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಅವಾಗ ಏರೋಪ್ಲೇನ್ ಸೀಗೆಕಾಯಿ ಪುಡಿ ಅಂತ, ಷಣ್ಮುಗಾನಂದ ಸೀಗೆಕಾಯಿ ಪುಡಿ, ಹೌದು, ಇವೆಲ್ಲವನ್ನು ಆಗ ನನಗೆ
ಸ್ಪಾನ್ಸರರ್ಸ್ಗಳು. ಇನ್ನೊಂದು ಮಿಟಾಸು ಅಂತ ಒಂದು ಇದು ಕಂಚನ್ ಮಿಕ್ಸಿ, ಕಂಚನ್ ಮಿಕ್ಸಿ, ಇವೆಲ್ಲ ಆ್ಯಡ್ಗಳು ಇಲ್ಲೇ ಮಾಡೋರು, ಲೋಕಲ್ಲಾಗಿ ಏನೋ ಮಾಡೋರು, ಲೋಕಲಲ್ಲೇ ಕೊಡೋರು. ಸೊ ಅವ್ರುಗಳು ನಮಗೆ ಬಂತು. ನಂತರ ನಮಗೆ ಅಂದರೆ ಒಂದು ಸ್ವಲ್ಪ ಓಪನ್ ಅಪ್ ಆಗಿದ್ದು ನ್ಯಾಷನಲ್ ಲೆವೆಲಲ್ಲಿ ಅಂದರೆ 93, 94 ಆಗ ಅವೆಲ್ಲ ಲಿಪ್ಟನ್ನು, ಬ್ರೂಕ್ ಪಾಂಡು, ಈ ಥರದ್ದು HLL, ಹಿಂದೂಸ್ತಾನ್ ಲಿವರ್, ಕರೆಕ್ಟ್, ಕೋಲ್ಗೇಟ್, ಪಾಲ್ಮೋಲಿವ್ ಏನೋ ಇದೆಯಲ್ಲ ಅದು. ಸೊ ಈ ಥರದ ಕಂಪ್ನಿಗಳು. ಕ್ಯಾಡ್ಬರೀಸ್ ಆ್ಯಡ್ ಏನಾದ್ರು ಬಂತು ಅಂದರೆ ನಿಮಗೆ ಆ ಪ್ರೋಗ್ರಾಮು ಸ್ಟ್ಯಾಂಡರ್ಡ್ ಚೆನ್ನಾಗಿದೆ ಅಂತ ನಿಮ್ಮದು ಬಂತು, ಅವಾಗಿತ್ತದು. ರೇಮಂಡ್ಸು ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಯಾರು ಆಡಿಯನ್ಸ್ ನಿಮ್ಮ ಸಿನಿಮಾ ಸೀರಿಯಲ್ ನೋಡ್ತಿದ್ದಾರೆ ಅಂತ, ಅರ್ಬನ್ ಆಡಿಯನ್ಸ್ ಇದ್ದಾರೆ ಅಂತಂದರೆ ಅವಾಗೆಲ್ಲ ರೇಮಂಡ್ಸು ನಿಮ್ಗೆ ಆ ಥರದ್ದು ಪ್ರಾಡಕ್ಟ್ಸೇ ಬರೋರು. ಸೊ ಇದರೊಳಗೆ ನಾವು ಯಾರಿಗೆ ರೀಚ್ ಆಗ್ತಿದ್ದೀವಿ ಅನ್ನೋದು ಅಲ್ಲಿ ಗೊತ್ತಾಗ್ಬಿಡೋದು. ಸೊ ನಿಮ್ಗೆ ದುಡ್ಡು ಬರೋಕ್ಕೆ ಶುರುವಾಯಿತು, ನೀವು ಬೆಳೆಯೋಕ್ಕೆ ಶುರುವಾದ್ರಿ. ಯಾವಾಗ ಅನ್ನಿಸ್ತು ಈ ಇಂಡಸ್ಟ್ರಿ ನನ್ನ ಕೈ ಹಿಡಿತಾ ಇದೆ, ನಾನು ಇಲ್ಲಿ ಸೆಟ್ಲ್ ಆಗ್ಬೋದಿಲ್ಲಿ? ನನಗೆ ವಿತಿನ್ 2 years ಒಳಗೆ ಗೊತ್ತಾಗೋಯ್ತದು. 1991ನಲ್ಲಿ ನಂದು ಇದೆ ಈ ಕಲಾಂತರಂಗ ಇವೆಲ್ಲ ಮಾಡ್ತಾ ಇದ್ದಾಗ ಇನ್ನೊಂದು ಆತ್ಮನಿವೇದನೆ ಅಂತ ಹೇಳಿ ಒಂದು 13 ಎಪಿಸೋಡ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಸ್ಪಾನ್ಸರರ್ಸಿಗೆ ತುಂಬ ಹೋರಾಟ ಆಯಿತು. ತುಂಬ ಹೋರಾಟ ಅಂತಂದರೆ ಅದು ಎಗೈನು ಆಗಿನ ಕಾಲಘಟ್ಟದಲ್ಲಿ ಹಳ್ಳಿಗಳಿಗೆ ಇನ್ನೂ TV ರೀಚ್ ಆಗಿರಲಿಲ್ಲ. ಸೊ ಓನ್ಲಿ ಅರ್ಬನ್ ಇದು ಕತೆ ನಾವು ಮಾಡ್ತಾ ಇದ್ದಿದ್ದು ಯಾವುದು ಹಳ್ಳಿ ಬೇಸ್ಡು, ಕಾಸ್ಟ್ ಎಫೆಕ್ಟಿವ್ ಅಂತೇಳಿ. ಸೊ ಹಳ್ಳಿ ಬೇಸ್ಡ್ ಅಂತಂದರೆ TRP ಜನ ನೋಡಲ್ಲ ಅನ್ನೋ ಒಂದು ಅಡ್ವರ್ಟೈಸರ್ಸಿಗೆ ಮನವರಿಕೆ ಆಗಿತ್ತು. ಸೊ ನೀವು ಸಿಟಿ ಬೇಸ್ಡ್ ಕತೆ ಮಾಡಿದ್ರೆ ಬೆಂಗಳೂರು ಅಥವಾ ಇನ್ಯಾವುದು BNC, ಮೈಸೂರು, ತುಮಕೂರು ಈ ಥರದ ನಗರಗಳಲ್ಲಿ ನೋಡ್ತಾರೆ. ಆ ನಗರದಲ್ಲಿ ಯಾವುದು ಪ್ರಾಡಕ್ಟು ಸೇಲ್ ಆಗೋದು? ನಿಮ್ಗೆ ರೆಮಾಂಡ್ಸ್ ಇರ್ಬೋದು ಅಥವಾ ಲಿಪ್ಟನ್ ಟೀ. ಬ್ರ್ಯಾಂಡೆಡ್ ಟೀ ಯಾರು ಕುಡಿತಿದ್ರು ಅವಾಗ? ಬ್ರ್ಯಾಂಡೆಡ್ ಕಾಫಿ ಯಾರು ಕುಡಿತಿದ್ರು? ಸೊ ಬ್ರ್ಯಾಂಡೆಡ್ ಅನ್ನೋ ಕಲ್ಪನೆ ಒಳಗೆ ಸಿಕ್ಕೋರು ಯಾರು? ಅರ್ಬನ್ ಆಡಿಯನ್ಸು. ಸೊ ಇವ್ರಿಗೆ ತಕ್ಕಂಥ ಸೀರಿಯಲ್ ಮಾಡಿದ್ರೆ ನಿಮಗೆ ಸ್ಪಾನ್ಸರ್ ಸಿಗ್ತಿದ್ರು. ಇವೆಲ್ಲ ಚಾಲೆಂಜಸ್ಗಳು ಅನಲೈಸ್ ಮಾಡಬೇಕಿತ್ತು ಕೂತ್ಕೊಂಡು, ಅದಕ್ಕೆ ತಕ್ಕಂಥ ಕಥೆಗಳು ಮಾಡಬೇಕಾಗಿತ್ತು. ಇದರೊಳಗೆ ನನಗೆ ಆತ್ಮನಿವೇದನೆ ಆದಮೇಲೆ ಐ ಥಿಂಕ್ ಇನ್ನೊಂದು ಸಿಂಗಲ್ ಎಪಿಸೋಡ್ದೆ 13 ಎಪಿಸೋಡ್ ಮಾಡಿದ್ವಿ. ಅದಾದಮೇಲೆ ಮಾಡಿದ್ದು ನಾವೆಲ್ಲರೂ ಒಂದೇ ಅಂತ ಹೇಳಿ. ಐ ಥಿಂಕ್ ತುಂಬ ಜನಕ್ಕೆ ಜ್ಞಾಪಕ ಇಲ್ಲ. TN ಸೀತಾರಾಮ್ ಅದು ಡೈರೆಕ್ಟ್ರು, ನಾನು ಪ್ರೊಡ್ಯೂಸರ್. ಅದು ನಾವೆಲ್ಲರೂ ಒಂದೇ ಅಂತೇಳಿ. ಅದು ಅರ್ಬನ್ ಒಂದು ಪೊಲಿಟಿಕಲ್ ಡ್ರಾಮಾ ಇರುವಂಥ ಒಂದು ಹಿನ್ನೆಲೆ ಅದು. ಸೊ ಅಲ್ಲಿ ನಮಗೆ ಸ್ಪಾನ್ಸರರ್ಸ್ ಸಡನ್ನಾಗಿ ಜಂಪ್ ಆಯಿತು. ಸೊ ಆವಾಗ ನಾವು ಅದು ಓಪನ್ ಆಯಿತು. ಸೊ ಮುಂಬೈಗೆ, ಡೆಲ್ಲಿ ಕ್ಲೈಂಟ್ಸ್ ಎಲ್ಲ ಬರಲಿಕ್ಕೆ ಶುರುವಾಯಿತು. ಆಗ ಇದು ಜಗತ್ತು ಮುಂಬೈಯಲ್ಲಿದೆ, ಡೆಲ್ಲಿಯಲ್ಲಿದೆ, ಚೆನ್ನೈಯಲ್ಲಿದೆ ಅನ್ನೋದು ಗೊತ್ತಾಗಿದ್ದು ಅಲ್ಲಿ. ಹೀಗೆ ಅದು ಆ ಜರ್ನಿ. ಸೀತಾರಾಮ್ ಇದ್ರೊಳಗೂ ಅಷ್ಟೇ. ಸೀತಾರಾಮ್ ಡೈರೆಕ್ಟರ್ ಆಗಿದ್ರೂ ನಮಗೆ CR ಸಿಂಹ ಅವರು, ಅವಿನಾಶು ಆ್ಯಂಡ್ ವೈಶಾಲಿ ಮೇಡಮ್ಮು, ವೈಶಾಲಿ ಕಾಸರವಳ್ಳಿ ಅವರು. ಸೊ ಇವರೆಲ್ಲ ಆ್ಯಕ್ಟ್ ಮಾಡಿದ್ರು ಅದರೊಳಗೆ. ಸೊ ಅಂದರೆ ಆಗ ಸಣ್ಣದಾಗಿ ಚಲನಚಿತ್ರ ರಂಗದವರು ದೂರದರ್ಶನ ಕಡೆ ಆಕರ್ಷಣೆ ಆಗ್ತಾ ಇತ್ತು. ಹೇಗಿತ್ತು ಸರ್? ಅಂದರೆ ನಿರ್ಮಾಪಕ, ನಿರ್ದೇಶಕ ಮತ್ತು ಕಲಾವಿದರ ಬಳಗ ಹೇಗಿತ್ತು ಸರ್ 90ರ ದಶಕದಲ್ಲಿ? ಅಯ್ಯೋ, ಅದು ಹೇಳಲಿಕ್ಕಾಗೋದೇ ಇಲ್ಲ ಬಿಡ್ರಿ. ಇನ್ನು ನಿಮ್ಗೊಂದು ಒಂದು ಘಟನೆ ಹೇಳ್ಬೇಕಂತಂದ್ರೆ, ನನ್ನ ಹತ್ರ ಅವಾಗ ಮಾರುತಿ ವ್ಯಾನು, ನಾನು ಸ್ವರಸಂಪದ ಅಂತ ಒಂದು ಸೀರಿಯಲ್ ಮಾಡ್ತಿದ್ವಿ. ಆ ವ್ಯಾನಲ್ಲಿ ಎಷ್ಟು ಜನ ಕೂತ್ಕೋಬೋದು? 6 ಜನ. ನನಗೆ ಇನ್ಕ್ಲೂಡಿಂಗ್ ಕಲ್ಯಾಣ್ ಕುಮಾರ್, ಲೋಕೇಶ್ ಅವರು, ಗಿರ್ಜಮ್ಮ ಅವರು ಎಲ್ಲರನ್ನೂ ಹಾಕ್ಕೊಂಡು 12-13 ಜನ ಒಂದರಲ್ಲೇ ಹೋಗ್ತಿದ್ವಿ. ಯಾರ್ಯಾರು ಅಷ್ಟು ಜನ? ಯಾರ್ಯಾರು? ಅದಕ್ಕೆ ಕಲ್ಯಾಣ್ ಕುಮಾರ್ ಇರ್ತಿದ್ರು, ಲೋಕೇಶ್ ಅವರು, ಗಿರ್ಜಮ್ಮ ಅವರು. ಸೊ ಇವ್ರು ಮೈನ್ ಆರ್ಟಿಸ್ಟ್ ನಮಗೆ. ನಾನು ಅದರೊಳಗೆ ಹೀರೋ. ನಮ್ಮ ಬೇರೆ ಬೇರೆ ಕಾರ್ಗಳು ಒಬ್ಬೊಬ್ರಿಗೆ ಒಂದೊಂದು ಕಾರ್ ಕೊಡೋ ಶಕ್ತಿ ಇಲ್ಲ. ಅಂದರೆ ಆವತ್ತು ಕಲ್ಯಾಣ್ ಕುಮಾರ್ ಅಂತವರು, ಲೋಕೇಶ್ ಅಂತವರು ನಮ್ಮ ವ್ಯಾನಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಪರವಾಗಿಲ್ಲ ಹತ್ರಿ ಅಂದ್ಕೊಂಡು ಎಲ್ಲರನ್ನೂ ಹಾಕ್ಕೊಂಡು ಹೋಗ್ತಿದ್ವಿ ಶೂಟಿಂಗ್. ಇವತ್ತು ನಿಮಗೆ ಕ್ಯಾರವಾನು ಇಲ್ಲದಿದ್ರೆ ಬರೋಲ್ಲ. ಇದನ್ನು ನೋಡ್ರಿ, ಆ ಹೆಸರುಗಳು ಹೇಳೋಕ್ಕೆ ನಮಗೆ ಒಂಥರ ಒಂದು ಧನ್ಯತಾ ಭಾವ ಅದು. ಕಲ್ಯಾಣ್ ಕುಮಾರ್ ಜೊತೆ ನಾವು ಕೆಲಸ ಮಾಡಿದ್ವಿ, ಲೋಕೇಶ್ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಅಶ್ವಥ್ ಅವರು, KS ಅಶ್ವಥ್ ಅವರು ಫಸ್ಟು ಕಿರುತೆರೆಗೆ ಬಂದಿದ್ದು ನಮ್ಮದು ಸಣ್ಣದು ಎಪಿಸೋಡಿಂದ. ಆಮೇಲೆ ಅವರು ಬೇರೆ ಬೇರೆ ಯಾವುದು ಸರ್ ಅದು? ಭಾವಿ ಭಾರತ ಶಿಲ್ಪಿಗಳು ಅಂತ ಹೇಳಿ, 3 ಭಾರತದ ಶಿಲ್ಪಿಗಳಂತೇಳಿ ಒಂದು 3-4 ಎಪಿಸೋಡಿನ ಕತೆ ಮಾಡಿದ್ವಿ. ಅದರೊಳಗೆ ಒಂದು 3 ಎಪಿಸೋಡಿಗೆ ಅವ್ರು ಬಂದಿದ್ದು. ಅದಾದಮೇಲೆ ಅವರು ಇನ್ನೊಂದು ಮೆಗಾ ಸೀರಿಯಲ್ ಏನೋ ಮಾಡಿದ್ರು. ಅದು ಇವನ್ ಕಲ್ಯಾಣ್ ಕುಮಾರ್, ಲೋಕೇಶ್ ನಾವೇ ಫಸ್ಟು ಕಿರುತೆರೆಗೆ ತೊಗೊಂಬಂದಿದ್ದು. ಸೊ ಹೀಗೆ ಅಂದರೆ ಅವತ್ತಿನ ಇದು ನಾವು ಏನು ಹೇಳ್ತಿದ್ದು, ನಾವೊಂದು ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೊಡ್ತಿರಲಿಲ್ಲ, ನಾನೇ ಊಟ ಬಿಡಿಸ್ತಿದ್ದೆ. ನಮಗೊಂದು ಪ್ರೀತಿ, ಕಾಳಜಿ ಇರ್ತಿತ್ತು.
ಅವ್ರನ್ನ ಕರ್ಕೊಂಬಂದಿದ್ದೀವಿ, ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ಕರೆಕ್ಟ್. ಆ ಕಾಳಜಿಯಿಂದ. ಸೊ ಅದು ಆ ಪ್ರೀತಿ ವಿಶ್ವಾಸ ಹೆಂಗೆತ್ತಿತ್ತು ಅಂತಂದರೆ ಇಂಥವೆಲ್ಲ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಇದ್ದರೆ ನಡೀರೋ ಅನ್ನೋರು, ಅಂದರೆ ಅವ್ರಿಗೆ ಇಂಡಸ್ಟ್ರಿ ಸಪೋರ್ಟ್ ಮಾಡಿದ್ದು ಅಂಥ ಕಲಾವಿದರುಗಳು ಅವಾಗ ಮಾಡಿದ್ರಿಂದ ಏನಾಯಿತು, ಇವತ್ತು ನಾವು ಇವೆಲ್ಲ ಹಿಂಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಕ್ಯಾರವ್ಯಾನ್ ಲೆವೆಲಿಗೆ ಬರಲಿಕ್ಕೆ ಅವತ್ತು ಅವ್ರುಗಳು ಅವ್ರ ಕಂಫರ್ಟನ್ನು ತ್ಯಾಗ ಮಾಡಿದ್ರಿಂದ. ಅವತ್ತು ಅವ್ರ ಕಂಫರ್ಟ್ ಬೇಕು ಅಂದಿದ್ರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅವೆಲ್ಲ ಇವತ್ತು ಹಳ್ಳೀಲಿ ಮಾಡ್ತಾಯಿದ್ವಿ. ಮದ್ದೂರ ಹತ್ರ ಹಳ್ಳಿ, ಇಲ್ಲಿಂದ ಬೆಂಗಳೂರಿಂದ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಬರೋದು. ಅದನ್ನೇನು ಅಲ್ಲಿ ಯಾವುದೋ IB ಕೊಡೋರು, ಲಾಡ್ಜ್ಗಳಿಲ್ಲ. ಹೌದು. IB ಪರಿಸ್ಥಿತಿ ಹೆಂಗೆ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಆಗಿನ 25-30 ವರ್ಷದ ಹಿಂದ್ಗಡೆದು ಐ ಥಿಂಕ್ ಸ್ವರಸಂಪದ ಆಗಿದ್ದು 93, 94, ಎಕ್ಸಾಕ್ಟ್ಲಿ 30-31 ಇಯರ್ಸ್ ಬ್ಯಾಕ್. ಆವಾಗಿನ ರೋಡ್ಸು, ಆವತ್ತಿನ ಹೋಟೆಲ್ಸ್ಗಳು ಹೆಂಗೆ ಅಂತ ನಿಮಗೆ ಬಿಟ್ಬಿಡ್ತೀನಿ ಕಲ್ಪನೆಗೆ. ಅಂಥ ಕಲಾವಿದರುಗಳಿಗೆ ಕಮಿಟ್ಮೆಂಟ್ ಇತ್ತು ಎಲ್ರಿಗೂ. ನಾವೇನೋ ಮಾಡಿಸ್ಬೇಕು, ಈ ಹುಡುಗರು ಏನೋ ಮಾಡ್ತಾರೆ, ಲೆಟಸ್ ಡೂ ಇಟ್ ಅನ್ನೋದು. ಅಂದರೆ ಇದು ಅವ್ರದ್ದು ನಿರ್ಮಾಪಕರದು ಅನ್ನೋಕ್ಕಿಂತ ಇದು ನಮ್ಮದು ಅಂತ ಅವ್ರು ಫೀಲ್ ಮಾಡ್ತಿದ್ರು. ಅವತ್ತು ಹಂಗಿತ್ತು. ಇವತ್ತೆಲ್ಲ ಇಂಡಿವಿಜುವಲ್ ಆಗಿಬಿಟ್ಟಿದ್ದೀವಿ. ನನಗೆ ಅನ್ನಿಸ್ತಿರೋದು ಅದು, ಇವತ್ತು ಯಾರು ನಾವು ಜೊತೆಲಿ ಕೂತ್ಕೊಂಡು ಊಟನೇ ಮಾಡಲ್ಲ ಸೆಟ್ಟಲ್ಲಿ. ಎಲ್ಲರೂ ಕ್ಯಾರವಾನಿಗೆ ತರಿಸ್ಕೊತಾರೆ ಊಟನ. ಒಂದು ಸೀರಿಯಲ್ ಮಾಡಿರ್ತಾರೆ, ಆ ಸೀರಿಯಲ್ ಮಾಡಿದ ತಕ್ಷಣ ಅವ್ರಿಗೇನೋ ಸ್ಟಾರ್ಗಿರಿ ಬರುತ್ತೆ. ಆ ಸ್ಟಾರ್ಗಿರಿ ಬಂದ ತಕ್ಷಣ ಕ್ಯಾರವಾನ್ ಇಲ್ಲದೆ ಹೋದರೆ ಬರೋದೇ ಇಲ್ಲ. ಅದು ಊಟನೂ ತಿಂಡಿನೂ ಎಲ್ಲ ಅಲ್ಲಿಗೆ ಹೋಗ್ಬೇಕು. ಹೆಂಗಾಗತ್ತೆ ರೀ ಅವಾಗ? ಒಂದು ಎಮೋಷನಲ್ ಜರ್ನಿನೇ ಸಿಕ್ಕಲ್ಲ ನಿಮಗೆ. ಒಂದು ಅದಿಲ್ಲದೆ ಹೋದರೆ ಸಮಾಜದಲ್ಲಿ ಹೆಂಗಾಗುತ್ತೆ ಗೊತ್ತಾಗಲ್ಲ. ಆ ಇಂಟ್ರಾಕ್ಷನ್ ಬಿಲ್ಡ್ ಆಗಲ್ಲ. ನಿಮ್ಗೆಲ್ಲ ಒಂದು ಕಡೆ ಒಂದು ಐಸೋಲೇಟ್ ಆಗಿಬಿಡ್ತಾ ಇದೆ ಅಲ್ವಾ? ಐಸೋಲೇಟೇ ಅದು ಪಕ್ಕ. ನೀವು ಒಬ್ರಿಗೊಬ್ಬರು ಸಂಬಂಧಗಳು ಬೆಳೆಯೋದು ಡೈಲಾಗ್ ಆದಾಗಲೇ. ಕರೆಕ್ಟು. ಆ ಡೈಲಾಗ್ಗೆ ನೀವು ಅವಕಾಶ ಇಲ್ಲದೆ ಇದ್ದರೆ ಹೆಂಗಾಗುತ್ತೆ? ಸೊ ಒಂದು ಗೋಲ್ಡನ್ ಪೀರಿಯಡ್ ನಿಮ್ಮ ಲೈಫಲ್ಲಿ 100%. ಟೆಲ್ ಮಿ, ಯಾವಾಗ ಒಂದು ಸ್ಪಾರ್ಕು ಅಂದರೆ ನಿಮಗೆ ನೀವೇ ಅಂದ್ಕೊಂಡಿದ್ದ ಅಥವಾ ಏನು ಆ ಸಿಚುವೇಶನ್ ಕ್ರಿಯೇಟ್ ಆಯಿತು? ಒಬ್ಬ ನಿರ್ಮಾಪಕ ನಿರ್ದೇಶಕರಾಗಿದ್ದು ಹೇಗೆ? ಅದೊಂದು ವಿಚಿತ್ರ ಸನ್ನಿವೇಶ ಅದು ನಾನು ಇನ್ನೊಬ್ಬರು ಹೆಸರು ಬೇಡ, ಅವರಿಬ್ಬರು ಜೊತೆಯಾಗಿ ಸೀರಿಯಲ್ ಮಾಡ್ತಾಯಿದ್ವಿ. ಮಾಡ್ತಾ ಇದ್ದಾಗ ನನ್ನ ಜೊತೆಗೆ ಇದ್ದಂಥವ್ರದ್ದು ಸಿನಿಮಾನಲ್ಲಿ ಚಾನ್ಸ್ ಸಿಕ್ತು. ನಮ್ಮದೊಂದು 5-6 ಎಪಿಸೋಡ್ ಆಗಿದೆ. ಲೋಕನಾಥ್ ಅಂಕಲ್ಲು ಆ್ಯಕ್ಟ್ ಮಾಡ್ತಿದ್ದಾರೆ, ರಾಧಾ ರಾಮಚಂದ್ರ ಲೋಕನಾಥ್ ಅಂಕಲ್ಲು. 5-6 ಎಪಿಸೋಡಿಗೆ ಸಿನಿಮಾ ಬಂತು ಅಂತ ಹೋಗೇ ಬಿಟ್ರು ಅಣ್ಣವರು. ಡೈರೆಕ್ಟ್ ಮಾಡ್ತಿದ್ದವರು, ಜೊತೆಗೆ ಪಾರ್ಟ್ನರ್ ಆಗಿದ್ದರು. ಓಕೆ, ಸರಿ. ಆಗ ಲೋಕನಾಥ್ ಅಂಕಲ್ ಹೇಳಿದ್ರು, ಹೋಗ್ತಾನೆ ನೀನೇ ಮಾಡೋ ಅಂದರು. ಅವ್ರು ಹೇಳಿದ ಮಾತು ಹೌದೌದು. ಇದು ನಾನು ಇವತ್ತು ನಿರ್ದೇಶಕನಾಗಿ ಗುರ್ತಿಸ್ಕೊಂಡಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಲೋಕನಾಥ್. ಲೋಕನಾಥ್ ಅಂಕಲ್ ನನಗೆ ನೀನು ಅಂದರೆ ನನಗೆ ಅವಾಗ ನಿರ್ಮಾಪಕನಾಗಿಯೋ ನಟನಾಗಿ ನಾನು ಸುಮ್ಮನೆ ಕೂರ್ತಿರ್ಲಿಲ್ಲ ಎಲ್ಲೂ. ಸೊ ಒಂದು ಎಡಿಟಿಂಗ್ ಹೋಗ್ತಿದ್ದೆ. ಅವಾಗೆಲ್ಲ ಎಡಿಟಿಂಗ್ ಸ್ಟುಡಿಯೋ ಸಿಕ್ಕೋದೇ ನಮಗೆ ರಾತ್ರಿ 3 ಶೆಡ್ಯೂಲ್ ಇರೋದು. ನಮಗೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೊಡ್ತೀನಿ, ಎಡಿಟಿಂಗ್ ಮಾಡ್ಕೊಳ್ಳೋನವರು. ಆವಾಗ ನಾವು ಹೋಗಿ ರಾತ್ರಿ ಎಲ್ಲ ಅಲ್ಲಿ ಕೂತು, ನನಗೆ ಬೆಸ್ಟು ಟೂಲ್ ಅಂತಂದರೆ ಒಬ್ಬ ನಿರ್ದೇಶಕನಾಗಲಿಕ್ಕೆ ಅವನು ಎಡಿಟಿಂಗಲ್ಲಿ ಕೂರ್ಬೇಕು. ಯಾವುದೇ ಇದರೊಳಗೆ ಅಲ್ಲಿ ಎಡಿಟ್ರು ಸ್ವಲ್ಪ ಸೆನ್ಸಿಬಲ್ ಆಗಿದ್ದರೆ ಅವನು ನಿಮ್ಮನ್ನು ಪಾಠ ಮಾಡ್ತಿರ್ತಾನೆ, ನಿಮಗೆ ಗೊತ್ತಿಲ್ಲದೆ ಪಾಠ ಮಾಡ್ತಿರ್ತಾನೆ. ನೋಡಿ ಅವ್ನು ಲುಕ್ ತಪ್ಪಿದೆ, ಅಲ್ಲಿ ಎಂಟ್ರಿ ತಪ್ಪಿದೆ, ಅವ್ರೇನು ಆ್ಯಕ್ಟ್ ಮಾಡ್ತಾನೆ, ಇವ್ನು ಡೈರೆಕ್ಟ್ರ್ ಏನು ಮಾಡ್ತಿದ್ದ, ಹಿಂಗೆ ಕತೆ ಕಾಯ್ತಿದ್ರ ಅನ್ನೋ ಮಾತು ಬಂದ್ಬಿಡುತ್ತೆ. ಫ್ರೇಮಿಂಗ್ಗಳು ಕಂಟಿನ್ಯೂ. ಈ ಪ್ರತಿಯೊಂದನ್ನು ಎಡಿಟಿಂಗ್ ಟೇಬಲ್ ಡಿಸ್ಕಸ್ ಆಗೋದು. ಸರ್ ಅಷ್ಟಿಲ್ಲದೆ ದೊಡ್ಡವ್ರು ಹೇಳಿಲ್ಲ ಸರ್, ದ ಬೆಸ್ಟ್ ಅಂಡ್ ದ ವರ್ಸ್ಟ್ ಫಿಲಮ್ ವಿಲ್ ಹ್ಯಾಪನ್ಸ್ ಆನ್ ದ ಎಡಿಟರ್ಸ್ ಟೇಬಲ್. ಎಸ್ ಆಫ್ ಕೋರ್ಸ್, ವಿ ಹ್ಯಾವ್ ಟು ಅಗ್ರಿ. ಅದು ಅದರ್ವೈಸ್ ಏನಾಗ್ತದೆ ನಿಮಗೆ ಪ್ರತಿಯೊಂದು ಅಲ್ಲಿ ನಾವು 100 ಎಪಿಸೋಡ್ಗಳನ್ನ ಆ ಥರ ರೀತಿ ನೋಡಿದ್ರಿಂದ ಆ ವಿಜುವಲ್ ಮೀಡಿಯಾ ಸ್ಟ್ರೆಂತ್ ಏನು, ವಿಜುವಲ್ ಮೀಡಿಯಾ ಗ್ರಾಮರ್ ಏನು ಅನ್ನೋದನ್ನು ಕಲಿಬೇಕಂದ್ರೆ ಎಡಿಟಿಂಗ್ ಟೇಬಲಲ್ಲಿ ಕೂತ್ರೆ ಅವ್ನು ನಿಮಗೆ ಗ್ರಾಮರ್ ಪರ್ಫೆಕ್ಟಾಗಿ ಗೊತ್ತಾಗೋಗುತ್ತೆ. ಗ್ರಾಮರ್ ಗೊತ್ತಿದ್ದಾಗ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಕ್ರಿಯೇಟ್ ವಂಡರ್ಸು. ಸೊ ಇಷ್ಟು ನನಗೆ ಅಷ್ಟರಲ್ಲಿಗೆ 91 ಶುರು ಮಾಡಿ 96 ಜೀವನ್ ಚಕ್ರ, ಅಷ್ಟೊತ್ತಿಗೆ ಅದೊಂದು ನನಗೆ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. 6 ವರ್ಷ ಜರ್ನಿ. ಆಗ ಅದು ಲೋಕನಾಥ್ ಅಂಕಲ್ಗೆ ಅದು ಕಾನ್ಫಿಡೆನ್ಸ್ ಇತ್ತು, ನೀನು ಮಾಡು ಅಂತ. ಸೊ ಆಗ ನಮ್ಮ ಕ್ಯಾಮ್ರಾಮನ್ ಅಕ್ರಮ್ ಅಂತ ಅವನು ಸಾಥ್ ಕೊಟ್ಟ, ಮಾಡೋಣ ಬಾ ಬ್ರದರ್ ಅಂತ. ಯಾವುದು ಫಸ್ಟ್ ಸೀರಿಯಲ್? ಅದು ಜೀವನ್ ಚಕ್ರ. ಹೆಸರು ಬೇರೆಯವ್ರದ್ದು ಹೋಯ್ತು, ಹೆಸರು ಹೇಳ್ಬೇಡ ಈಗ ಅದು ಅಷ್ಟೇ. ಎಷ್ಟೋ ಸರಿ ಈ ಥರದ ಅಂದರೆ ಅನಿರೀಕ್ಷಿತ ತಿರುವುಗಳಿರ್ತಾವಲ್ಲ ಸರ್. ಎಸ್ ಎಸ್ ಎಸ್. ತುಂಬ ಜನರ ಲೈಫಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಎಲಿವೇಟ್ ಮಾಡಿಬಿಡುತ್ತೆ.
ತಕ್ಷಣ ನಿಮ್ಮನ್ನ ನಿರ್ದೇಶಕರಾಗಿ ಬಡ್ತಿ ಅದು. ಸೊ ನಿರ್ಮಾಪಕ ಮತ್ತು ನಿರ್ದೇಶಕ. ನಾನು ಹೆಸರು ಹಾಕ್ಕೊಳ್ಳಿಲ್ಲ ಸೀರಿಯಲ್ಗೆ, ಬಟ್ ನಿರ್ದೇಶಕನಾಗಿ ನಾನು ಹೆಸರು ಹಾಕ್ಕೊಂಡು ನಾನು ಕೆಲಸ ಮಾಡಿದ್ದು ಯಶವಂತ್ ಚಿತ್ತಾರದ ಶಿಕಾರಿ. ಅಲ್ಲಿಂದ ನನ್ನ ಇದು ಬದಲಾದ ದಿನಗಳು ಅಂದರೆ ಫ್ರಮ್ ಶಿಕಾರಿ. ನಾನು ಸ್ಟಾರ್ಟಿಂಗ್ನಲ್ಲಿ ಬಿ ಎಸ್ ಲಿಂಗದೇವ್ರು ಅವರ ಪರಿಚಯ ಮಾಡ್ಕೊಡ್ತಿರ್ಬೇಕಾದ್ರೆ ಅದೊಂದು ಮೆನ್ಷನ್ ಮಾಡಿದ್ದೆ. ಅಂದರೆ ಈ ಕಾದಂಬರಿಗಳನ್ನ ನಾವು ಓದುತ್ತಿದ್ವಿ, ಆದರೆ ಕಾದಂಬರಿಯನ್ನ ಅದ್ಭುತವಾಗಿ ತೆರೆ ಮೇಲೆ ತೋರಿಸಿದಂತಹ ಹೆಗ್ಗಳಿಕೆ ನಿಮ್ಗೆ ಸಿಗುತ್ತೆ ಅಂತ. ಅದು ಯಶವಂತ ಚಿತ್ತಾಲದಾಗಿರ್ಲಿ ಅಥವಾ ಯು ಆರ್ ಅನಂತಮೂರ್ತಿ ಅವ್ರದ್ದಾಗಿರ್ಲಿ, ಸಿನಿಮಾಗಳದ್ದು ಮಾಡಿಬಿಟ್ರು, ಅದು ಬೇರೆ ವಿಚಾರ. ಇದು ಹೇಗೆ ಸರ್? ಇದು ದೊಡ್ಡ ಸಾಹಸ ಸರ್ ಇವೆಲ್ಲ. ನೀವು ಶಿಕಾರಿ ಓದ್ದವರಿಗೆ ಅದು ಈಗಲೂ ಫಸ್ಟ್ 30 ಪೇಜ್ ಓದಿದ್ರೆ ನೀವು ಇಡೀ ಕತೆಗೆ ಪ್ರವೇಶ ಆಗುತ್ತೆ. ಫಸ್ಟ್ 30 ಪೇಜ್ ಓದಕ್ಕೆ 30 ದಿವಸ ತೊಗೊಂಡಿದ್ದೀನಿ ನಾನು. ಯಾಕೆಂದರೆ ಅಲ್ಲಿ ಅಷ್ಟು ಕನ್ಫ್ಯೂಷನ್ ಬರುತ್ತೆ, ಇಲ್ಲಿ ಹಿಂದೆ ಹೋಗುತ್ತೆ ಮುಂದೆ ಬರುತ್ತೆ. ಆ ಪುಸ್ತಕದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಅದರೊಳಗೆ ಇಳಿಯೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಬಟ್ ಅದಕ್ಕೆ ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಫಸ್ಟು ಜೋಗಿ ಆ್ಯಂಡ್ ಉದಯ್ ಮರ್ಕಿಣಿ. ಇವತ್ತು ದೊಡ್ಡ ಹೆಸರು ಅವರು. ಅವರಿಬ್ಬರು ನಾನು 3 ಜನ ನಾವು ಕೂತ್ಕೊಂಡು ಆ ಸೀರಿಯಲ್ನ ರೂಪಿಸಿದ್ದದು. ಅಲ್ಲಿ ಅವಿನಾಶು ನಾಗಪ್ಪನ ಪಾತ್ರ. ಲೆಟ್ಸ್ ರಿಮೆಂಬರ್, ಆಫ್ ಕೋರ್ಸ್ ಜೋಗಿ ಅವ್ರು ಗೊತ್ತು, ಪ್ರಸಿದ್ಧ ಜರ್ನಲಿಸ್ಟ್ ಅವರು, ಕಥೆಗಾರ, ಕಾದಂಬರಿಕಾರ, ಕಥೆಗಾರ. ಉದಯ್ ಮರ್ಕಿಣಿ ಅವರು ಅದ್ಭುತವಾಗಿರುವಂಥ ಆಕಾಶವಾಣಿಯನ್ನ ಕೇಳಿರೋರಿಗೆ. ಉದಯ್ ಮರ್ಕಿಣಿ ಇದು ಕನ್ನಡಪ್ರಭ ಅವರಿಬ್ಬರು ಜರ್ನಲಿಸ್ಟ್, ಒಂಥರ ನಮಗೆಲ್ಲ ಐಕಾನ್ಸ್. ಅವರು ಚಿತ್ರವಿಮರ್ಶೆ, ಸಿನಿಮಾ ವಿಮರ್ಶೆಯಲ್ಲಿ ದೊಡ್ಡ ಹೆಸರು ಉದಯ್ ಮರ್ಕಿಣಿ ಅವರು. ಅವರಿಬ್ಬರೂ ನನಗೆ ಸ್ಕ್ರಿಪ್ಟಲ್ಲಿ ತುಂಬ ಡೈಲಾಗು ಸ್ಕ್ರಿಪ್ಟಲ್ಲಿ ತುಂಬ ಹೆಲ್ಪ್ ಆಯಿತು. ಆಮೇಲೆ 3 ಜನಕ್ಕೆ ದೃಶ್ಯ ಮಾಧ್ಯಮನ ಹೇಗೆ ಹಿಡಿತ ಸಾಧಿಸಬೇಕು ಅನ್ನೋದು ಪ್ರಥಮ ಇದು ಅಂದರೆ ಶಿಕಾರಿ. ಡೈಲಾಗ್ ಬರೆದು ಬಿಡ್ಬೋದು, ದೃಶ್ಯವಾಗಿ ಕನ್ವರ್ಟ್ ಮಾಡಬೇಕಲ್ಲ. ಕರೆಕ್ಟು. ಆ ಕನ್ವರ್ಟ್ ಮಾಡಬೇಕು. ಸ್ಟೋರಿ ಬೇರೆ, ಸ್ಕ್ರೀನ್ ಪ್ಲೇ ಬೇರೆ, ಬೇರೆನೇ ಇರುತ್ತೆ. ಕಥೆ ಬೇರೆ, ಚಿತ್ರಕಥೆ ಬೇರೆ. ಆಮೇಲೆ ನೀವು ಏನು ಬೇಕಾದ್ರೂ ಊಹಿಸ್ಕೋಬೋದು. ಈಗ ಅದರೊಳಗೆ ಒಂದು ಸೀನ್ ಹಿಂಗೆ ಏನು ಏರ್ಪೋರ್ಟಿಂದ ನಾಗಪ್ಪ ಬರ್ತಾನೆ ಅಂತ, ಎಲ್ರಿ ಸರ್ ಏರ್ಪೋರ್ಟ್ ಬರೀತಿದ್ದೀರ, ಏನು ಹುಡುಗಾಟನ ನೀವು ಅಂತ. ಏರ್ಪೋರ್ಟಿಗೆ ಹೋಗಿ ಶೂಟಿಂಗ್ ಕೊಡ್ತಾರಾ? ಆಗಲ್ಲ. ಏನು ಸೆಟ್ ಹಾಕೋಕ್ಕಾಗುತ್ತಾ ಸೀರಿಯಲ್ಗೆ? ಹೆಂಗೆ ಬರೀತಾರೆ? ಆಗುತ್ತೆ ಹೋಗ್ರಿ ಮಾಡಿರಿ ಹೀಗೆ. ಆಗ ನಮ್ಮ ಪುಣ್ಯಕ್ಕೆ ಅನಂತಕುಮಾರ್ ಅವರು ಏವಿಯೇಷನ್ ಮಿನಿಸ್ಟರ್ ಆಗಿದ್ದರು. ಆಯ್ತರ ಆ ಕನೆಕ್ಟ್ ಮಾಡಿಕೊಂಡು ಏರ್ಪೋರ್ಟಲ್ಲಿ ಫಸ್ಟ್ ಟೈಮ್ ಕನ್ನಡ ಸೀರಿಯಲ್ಲು ಇಲ್ಲಿ HAL ಏರ್ಪೋರ್ಟ್. ಹೌದು, HAL ಏರ್ಪೋರ್ಟಲ್ಲಿ ಶೂಟಿಂಗ್ ಪರ್ಮಿಷನ್ ತೊಗೊಂಡು ಅಲ್ಲೇ ಮಾಡಿದೆ. ಅದು ಫಸ್ಟ್ ಧಾರಾವಾಹಿಗಳಲ್ಲಿ 100%. ಇವಾಗ ಏನು ನೀವು ಫ್ಲೈಟ್ ಅದು ಇದಂದು ಏನೋ ಹೇಳೋದು, ನಾವು ಆವಾಗಲೇ 96, 97 ಏರ್ಪೋರ್ಟಲ್ಲಿ ನಾನು ಹೋಗಿ ಶೂಟ್ ಮಾಡಿದೆ. ಸೊ ಮೊದಲ ಧಾರಾವಾಹಿ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಶೂಟ್ ಮಾಡಿದ್ದು 1996, 97. ಡೋಂಟ್ ರಿಮೆಂಬರ್ ಫಾರ್ ಪರ್ಫೆಕ್ಟ್ ಡೇಟ್. ಆಗ ಏವಿಯೇಷನ್ ಮಿನಿಸ್ಟ್ರು ಅನಂತಕುಮಾರ್ ಅವರು, ಅವ್ರದ್ದೊಂದು ಕನೆಕ್ಷನ್ಸ್ ಇತ್ತು. ಇದರೊಳಗೆ ಅವ್ರ ಆಫೀಸಿಂದ ಹೇಳಿಸಿ ಮಾಡಿ ಅಲ್ಲಿ 2 hours ಅಷ್ಟೇ ಟೈಮ್ ಕೊಡ್ತೀವಿ ಅಂತ. ಸೊ ಅಷ್ಟು 2 hours ಒಳಗೆ ಅವ್ರು ಏರ್ಪೋರ್ಟ್ ಫ್ಲೈಟಿಂದ ಇಳಿದು ಬರೋದು ಶಾಟ್ ತೊಗೋಬೇಕು ಅಂತ ಹಠ ನಮಗೆ. ಅಲ್ಲಿ ಬಿಡಲ್ಲ, ಅದು ಇಟ್ಸ್ ಎ ಮೋರ್ ಸೆಕ್ಯೂರಿಟಿ ಇರೋವಂಥ ಇದು. ಸೊ ಅಲ್ಲಿ ಏನೇನೋ ಮಾಡಿ ಫ್ಲೈಟಿಂದ ಜನ ಬರ್ತಿರ್ಬೇಕಾದ್ರೆ ಇವ್ರನ್ನ ಓಡಿಸ್ಬಿಟ್ಟು ಒಳಗಡೆಗೆ ಬರ್ತಾ ಇರೋ ಥರ ಹಿಂಗೇನೇನೋ ಮಾಡಿದ್ವಿ. ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು. ಸೊ ಆ ದಿವಸ ನಮಗೊಂಥರ ಏನೋ ಸಾಧಿಸಿದ್ವಿ ಅನ್ನೋ ಒಂದು ಇದು ಸಿಕ್ತಂಡ. ಆಗ ಅನಿಸಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಇಟ್ ಕ್ಯಾನ್ ಹ್ಯಾಪನ್ ಅಂತ. ಅಂದರೆ ಒಂದು ಕಡೆ ಹೆಸರು ಬರ್ತಾ ಇತ್ತು, ಇನ್ನೊಂದು ಕಡೆ ದುಡ್ಡು ಬರ್ತಾ ಇತ್ತು. ಯಾಕಂದರೆ ನಿರ್ಮಾಣ ಒಂದು ಕಡೆ ಇತ್ತು ಮತ್ತು ನಿರ್ದೇಶನ ಇನ್ನೊಂದು ಕಡೆ ಇತ್ತು. 90s ಅಂದರೆ ಪ್ರತಿ ವರ್ಷವೂ ಕೂಡ ನಿಮಗೆ ನೀವೇ ರೇಸಲ್ಲಿದ್ರಿ. ಬಿಕಾಸ್ ಬೇರೆದು ಮಾಡಬೇಕು, ಹೊಸದು ಮಾಡಬೇಕು, ಬೇರೆದು ಮಾಡಬೇಕು. ಒಂದು ಕಾದಂಬರಿ ಆಧಾರಿತವಾದಂಥ ಧಾರಾವಾಹಿಗಳು ಮಾಡ್ತಿದ್ರಿ. ಬಟ್ ಬಿಗ್ ಲೆವೆಲ್ಗೆ ಒಂದು ಅಟೆಂಪ್ಟ್ ಮಾಡಬೇಕು ಅಂತ ಅನ್ಸಿದ್ದೆ ಅವಾಗ? ಏನು ಮಾಡಬೇಕು ಅನ್ಸಿತ್ತು ಅವಾಗ? ಇಲ್ಲ, ಅದು ಒಂದು 97 ಅಷ್ಟೊತ್ತಿಗಾಗಲೇ ಡೈಲಿ ಸೀರಿಯಲ್ಗಳು ಬರಲಿಕ್ಕೆ ಶುರುವಾಯಿತು. ಡೈಲಿ ಸೀರಿಯಲ್ ಬರಲಿಕ್ಕೆ ಹೋದಾಗ ನಂದೂ ಒಂದು ಅಪೂರ್ವವಾಗಿತ್ತು. ನಾವು ಮಾಡ್ತಾ ಹೋದ್ವಿ. ಅಷ್ಟೊತ್ತಿಗಾಗಲೇ ಸೀರಿಯಲ್ಗಳು ಬೋರ್ ಆಗೋಕ್ಕೆ ಶುರುವಾಯಿತು. ಅದೇ ಕತೆಗಳು, ಅದೇ ಇದು. ಡೈಲಿ ಮೊದಲು 15 ಎಪಿಸೋಡ್ ಇದ್ದಿದ್ದು, ಡೈಲಿ ಮಾಡಬೇಕು ಅಂತಂದಾಗ ಅದೊಂಥರ ಬೇರೆ ಚಾಲೆಂಜು. ಆಮೇಲೆ ಯಾರಿಗೇ ಆಗಲೂ ಒಂದು ಫ್ಯಾಕ್ಟ್ರಿ ಥರ ಮಾಡೋಕ್ಕಾಗಲ್ಲ ಕ್ರಿಯೇಟಿವ್ ಜಾಬಲ್ಲಿ. ಅದು ಫ್ಯಾಕ್ಟ್ರಿ ಥರ ಮಾಡೋಕ್ಕೆ ಹೋದಾಗ ಅದು ಕ್ರಿಯೇಟಿವ್ ಜಾಬ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಎ ಕ್ಲಿಷೇಡ್ ಫಾರ್ಮುಲಾ ಇಟ್ಕೊಂಡೇ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಆಗಿಬಿಡುತ್ತದು. ಸೊ ಅದಾದಮೇಲೆ ನಮಗೆ
ಸ್ಪಾನ್ಸರ್ಸ್ ಒಂದು ಕಲ್ಯಾಣಿ ಅಂತ ಒಂದು ಸೀರಿಯಲ್ ನಾನು ಡೈಲಿ ದೊಡ್ಡ ಮೆಗಾ ಧಾರಾವಾಹಿ sir. ಯಾರು ಮರೆಯಲ್ಲ ಸರ್. 90ರ ದಶಕದಲ್ಲಿ ದೂರದರ್ಶನ ನೋಡಿದವರು ಈ ಧಾರಾವಾಹಿನ ಮರೆಯೋಕೆ ಸಾಧ್ಯನೇ ಇಲ್ಲ. ಎಸ್, ಆಗ ಏನಾಯಿತು, ಅದಕ್ಕೆ ಸ್ಪಾನ್ಸರ್ಸ್ ಇದ್ದಿದ್ದು ಟೆಕ್ನೋಮಾರ್ಕ್ ಶಿವಾನಂದ್ ಅವರ ಬ್ಯಾಕಪ್ಪಲ್ಲಿ ಹೋಗ್ತಾ ಇತ್ತದು. ಅವರೇ ಹೇಳಿದ್ರು ಒಂದು ಸಿನಿಮಾ ಮಾಡಿ ಅಂತಂದಾಗ ಇದೇನು ಹಿಂಗೆ ಹೇಳ್ಬಿಟ್ರಲ್ಲ ಅಂಥೇಳಿ ಅದನ್ನು ಐ ಟುಕ್ ಇಟ್ ಆ್ಯಸ್ ಎ ಚಾಲೆಂಜ್. ಅದು ಮೌನಿ ಸಿನಿಮಾ ಆಗಲಿಕ್ಕೆ ದಾರಿ ಆಯಿತು. ಯು ಆರ್ ಅನಂತಮೂರ್ತಿ ಅವರ ಒಂದು ಕಾದಂಬರಿಯನ್ನು ಬೆಳ್ಳಿ ತೆರೆಗೆ ತಂದರು, ಮೌನವಾಗಿ ಅದನ್ನು ದೊಡ್ಡ ಮಟ್ಟದಲ್ಲಿ. ಅಂದರೆ ನಾನು ಯಾಕೆ ಈ ಪದ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ಇಂಡಿಯನ್ ಪನೋರಮಾದಲ್ಲಿ ಒಂದು ಸಿನಿಮಾ ಹೋಗುತ್ತೆ, ಆ ಸಿನಿಮಾ ಹಲವಾರು ಚಲನಚಿತ್ರೋತ್ಸವಗಳಲ್ಲಿ ಒಂದು ದೊಡ್ಡ ಅಂದರೆ ಕನ್ನಡತನವನ್ನು ಮೇಲ್ ಕರ್ಕೊಂಡು ಹೋಗುತ್ತೆ ಅನ್ನೋದಿದೆಯಲ್ಲ. ಹ್ಯಾಟ್ಸ್ ಆಫ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಬಿ ಎಸ್ ಲಿಂಗದೇವರು. ಥ್ಯಾಂಕ್ ಯು. ಮೌನಿ ಸಿನಿಮಾದ ಜರ್ನಿ ಇನ್ನೊಂದು ಥರದ್ದು. ನನ್ನ ಬೇರೆ ಸೊ ನಾವೆಲ್ಲ ಕನ್ನಡ ಮೀಡಿಯಮ್ ಓದ್ದವರು, ಇಂಗ್ಲೀಷ್ ಗೊತ್ತಿಲ್ಲ. ನೀವು ಸೇರಿಸ್ಕೊಳ್ಳಿ ಸರ್, ಕನ್ನಡ ಮೀಡಿಯಮೇ ಓದ್ದವ್ರು ನಾವು. ಯಾವುದು ಸೊ ಹಾಗಾಗಿ ಅದು ಬೇರೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಭಾಗಿಯಾಗ್ತಿದ್ದಾಗ ಅಲ್ಲಿ ಹೋದರೆ ನಾವು ಇಂಗ್ಲೀಷಲ್ಲಿ ಮಾತಾಡಬೇಕಾಗಿತ್ತು. ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತಂದರೆ ಅಲ್ಲಿ ಹೋಗಬೇಕಾ ಬೇಡವಾ, ಇಂಗ್ಲೀಷಲ್ಲಿ ಮಾತಾಡಬೇಕು, ಯಾಕೆ ಹೋಗೋದಪ್ಪ, ನೀವು ಅವ್ರ ಸಿನಿಮಾ ಸ್ಕ್ರೀನ್ ಮಾಡ್ಕೊಳ್ಳಿ ಅಂತೇಳಿ ತಪ್ಪಿಸ್ಕೊತಿದ್ವಿ. ಒಂದು ಫೈನ್ ಡೇ ತ್ರಿವೇಂದ್ರಮಲ್ಲಿ ಯಾವುದೋ ಒಂದು ಇದರೊಳಗೆ ಫೆಸ್ಟಿವಲ್ದು ಮೌನಿ ಇದಾಗ್ತಿತ್ತು, ಸ್ಕ್ರೀನಿಂಗ್ ಇತ್ತು, ಹೋಗಬೇಕು ಅಂತ ಇತ್ತು. ನಾನು ತಪ್ಪಿಸ್ಕೊಂಡೆ. ಅದಕ್ಕೆ ಮುಂಚೆ ಹಿಂಗಾಗಿದೆ ಸರ್ ಅಂತ ಅನಂತಮೂರ್ತಿ ಸರ್ಗೆ ಹೇಳಿದ್ದೆ, ಹಿಂಗಾಗಿದೆ ಅಂತ. ಹೋಗ್ಬಾ, ಮಿಸ್ ಮಾಡಬೇಡ ಅಂತಂದಿದ್ರು. ಆಯಿತು ಸರ್ ಅಂತ ಅಂದಿದ್ದೆ. ಅನಂತಮೂರ್ತಿ ಅವರು ಕೇರಳಲ್ಲಿ ತುಂಬ ಪಾಪ್ಯುಲರ್ ವ್ಯಕ್ತಿ, ಅಲ್ಲಿ ವೈಸ್ ಚಾನ್ಸಲರ್ ಆಗಿದ್ದಂಥವ್ರು. ಹಾಗಾಗಿ ಅವ್ರ ಬಗ್ಗೆ ಅಲ್ಲಿ ದೊಡ್ಡ ಒಂದು ಅಭಿಮಾನಿಗಳು ಇದ್ದಾರೆ, ಅಭಿಮಾನವೂ ಇದೆ. ಸೊ ಹಾಗಾಗಿ ನೀನು ಹೋಗು ಅಂತ ಅಂದರು. ನಾನು ತಪ್ಪಿಸ್ಕೊಂಡನು. ಒನ್ ಡೇ ಮತ್ತೆ ಮುಖಾಮುಖಿ ಆದಾಗ ಹೋಗಿದ್ದೆ ನಾನು. ಒಂದು ಸುಳ್ಳು ಹೇಳಿದೆ, ಹೋಗಿಲ್ಲ ಸುಮ್ಮನೆ ಇರೋದು, ಏನು ಪ್ರಾಬ್ಲಮ್ ನಿಮಗೆ? ಇಲ್ಲ ಸರ್, ಆವಾಗ ಒಪ್ಕೊಂಡೆ, ನಾನು ಇಂಗ್ಲೀಷಲ್ಲಿ ಮಾತಾಡಬೇಕು, ಆಗಲ್ಲ ನನ್ನ ಕೈಲಿ. ಸೊ ಹಂಗಾಗಿ ತಪ್ಪಿಸ್ಕೊಂಡಿದ್ದೆ. ಅಯ್ಯೋ ನೀನು ಹೋಗಬೇಕು, ನಿನಗೆ ಗೊತ್ತಿರುವ ನಿನ್ನ ಚಿಕ್ಕನಾಯಕನಹಳ್ಳಿ ಭಾಷೆಯಲ್ಲಿ ಮಾತಾಡಬೇಕು. ಯಾವನಿಗಾರು ಬೇಕಿದ್ದರೆ ಅದನ್ನು ಅವನಲ್ಲಿ ಟ್ರಾನ್ಸ್ಲೇಟ್ ಮಾಡಿಸ್ಕೊತಾನೆ. ನೀನು ಯಾಕೆ ನಿನ್ನ ಇದನ್ನು ಚಾನ್ಸ್ ಮಿಸ್ ಮಾಡ್ಕೊತೀಯ? ನೀನು ಹೋಗಿ ನಿನ್ನ ಚಿಕ್ಕನಾಯಕನಹಳ್ಳಿ ಭಾಷೆಯಲ್ಲಿ ಮಾತಾಡೋ, ಬೆಂಗಳೂರು ಭಾಷೆ ಅಲ್ಲ. ಒಂದೊಂದು ಪ್ರದೇಶಕ್ಕೆ ಒಂದೊಂದು ಗುಣ ಇದೆ, ಆ ಗುಣ ತಪ್ಪಿಸ್ಬಾರ್ದು, ಅದೇ ನಮ್ಮ ಅಸ್ಮಿತೆ. ಅದು ಆವಾಗ ಅವ್ರು ಉದಾಹರಣೆಗಳು ಕೊಟ್ಟರು. ನಿನಗೆ ಚೈನೀಸ್ ಬಂದು ಚೈನಾ ಭಾಷೆ ಬಿಟ್ಟು ಮಾತಾಡ್ತಾರಾ? ರಷ್ಯನ್ಸ್ ಅವ್ರು ಬಂದು ಇಂಗ್ಲೀಷಲ್ಲಿ ಮಾತಾಡ್ತಾರಾ? ನೀನು ಫ್ರಾನ್ಸಿಂದ ಬಂದವರು ಇಂಗ್ಲೀಷಲ್ಲಿ ಮಾತಾಡ್ತಾರಾ? ಯಾರೂ ಮಾತಾಡಲ್ಲ ಕಣೋ ದಡ್ಡ. ನೀನು ಹೋಗಿ ಚಿಕ್ಕನಾಯಕನಹಳ್ಳಿ ಕನ್ನಡ ಮಾತಾಡು, ಅದು ನಿನ್ನನ್ನು ಮೇಲೆತ್ತದು. ಆಗ ನನಗೆ ಅದು ಅವತ್ತು ಹೊಡೆದಿದ್ದದು ಇವತ್ತವರೆಗೂ ಕಾಪಾಡ್ಕೊಂಡಿದ್ದೀನಿ. ಆಮೇಲೆ ಅದು ಈಗ ಹೆಂಗೆ ಅಂದರೆ ಅರ್ಧ ಗಂಟೆ ನೀವು ಇಂಗ್ಲೀಷ್ನಲ್ಲಿ ಭಾಷಣ ಮಾಡು ಅಂದರೆ ಮಾಡೋ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ. ಸೊ ಇದು ಥ್ಯಾಂಕ್ಸ್ ಟು ಅನಂತಮೂರ್ತಿ ಸರ್. ಅದು ಸರ್ ಹೇಗಿತ್ತು ಸರ್ ಅವಾಗ? ಅಂದರೆ ದೊಡ್ಡ ಚಲನಚಿತ್ರೋತ್ಸವದಲ್ಲಿ ನಿಮ್ಮದು ಸ್ಕ್ರೀನಿಂಗ್ ಆಗ್ತಿರ್ಬೇಕಾದ್ರೆ, ಅದಕ್ಕೊಂದು ಮಾನ್ಯತೆ ಸಿಗ್ತಿರ್ಬೇಕಾದ್ರೆ ಹೇಗಿತ್ತು ಸರ್ ಅದು? ಒಂದೇನೆಂದರೆ ನಮ್ಮವರು ನೋಡೋದು ಒಂದು ನಮಗೆ ಹೆಮ್ಮೆ ಆಗ್ತಿರುತ್ತೆ. ನಮ್ಮ ಲೋಕಲ್ನಲ್ಲಿ ಯಾವುದೋ ಒಂದು ತೀರ್ಥಹಳ್ಳಿಲಿ ನಂದು ಆಯಿತು, ಚಿಕ್ಕನಾಯಕನಹಳ್ಳಿಲಿ ನನಗೆ ಪ್ರದರ್ಶನ ಆಯಿತು ಅಂತಂದರೆ ನನ್ನವ್ರು ನೋಡಿದ್ರೆ ಯೂಸ್ ಟು ಫೀಲ್, ಅಂದರೆ ನಮಗೆ ಒಂದು ಸಾತ್ವಿಕ ಗರ್ವ ಇರ್ತಾಯಿತ್ತು. ಆದರೆ ಹೊರಗಿನ ಪ್ರಪಂಚದವರು ನಮ್ಮನ್ನು ಹೇಗೆ ನೋಡ್ತಾರೆ ಕನ್ನಡ ಸಿನಿಮಾನ ಅನ್ನೋದು ಒಂದು ನನಗೆ ದೊಡ್ಡ ಪ್ರಶ್ನೆ ಆಗಿತ್ತು. ಅದರಲ್ಲಿ ತುಂಬ ಶಾಕಿಂಗ್ ಇದೊಂದು, ನಾನು ಅವನಲ್ಲ ಅವಳು ತ್ರಿವೇಂದ್ರಮ್ ಫೆಸ್ಟಿವಲಲ್ಲಿ ಸ್ಕ್ರೀನಿಂಗ್. ಆ ಸ್ಕ್ರೀನಿಂಗಲ್ಲಿ ಡೈಲಾಗ್ಸಿಗೆ ಕ್ಲಾಪ್ಸ್ ಹೊಡಿತಿದ್ರು. ಅರೆ ಇವ್ರ ಡೈಲಾಗ್ಸ್ ಹೆಂಗೆ ಅರ್ಥ ಆಗುತ್ತೆ? ನಾವು ಅಫ್ಕೋರ್ಸ್ ನಾವು ಸಬ್ಟೈಟ್ಲಿಂದ ಅಲ್ಲಿ ಮಾಡಲಿಕ್ಕಾಗಲ್ಲ, ಸಬ್ಟೈಟ್ಲು ಮಾಡಲೇಬೇಕು. ಆದರೂ ಕೂಡ ಅಷ್ಟನ್ನು ರೀಡ್ ಮಾಡಿ ಅದಕ್ಕೆ ಸ್ಪಂದಿಸ್ತಾಯಿದ್ರು ಆಡಿಯನ್ಸ್. ಆಗ ನನಗೆ ಅರ್ಥ ಆಗ್ತಾ ಹೋಯಿತು ವಿಷುವಲ್ ಮೀಡಿಯಾ ಅನ್ನೋದು ಎಷ್ಟು ಶಕ್ತಿಯುತವಾದ್ದು ಅಂಥೇಳಿ. ಆಮೇಲೆ ಸ್ಟ್ಯಾಂಡಿಂಗ್ ಅವೇಷನ್ನು ಸಿನಿಮಾ ಮುಗಿದಾಗ, ಅದಕ್ಕಿಂತ ಬೇಕಾ ನಿಮಗೆ? ಯಾವ ಪ್ರಶಸ್ತಿ ಬೇಕು? ಕೇರಳ ಅಂದು ಅಥವಾ ಕಲ್ಕಟ್ಟಲ್ಲಿ ಆಯಿತು, ಡೆಲ್ಲಿಯಲ್ಲಿ ಆಯಿತು, ಈ ಊರುಗಳಲ್ಲಾದಾಗ ಅಲ್ಲಿ ಎಲ್ಲ ಕಡೆಗೂ ಸೇಮ್ ರಿಯಾಕ್ಷನ್ಸು, ಇನ್ಕ್ಲೂಡಿಂಗ್ ಲಂಡನ್ನಲ್ಲಿ ಶೋ ಆಯಿತು, ಅಲ್ಲೂ ಸೇಮ್. ಇಲ್ಲಿ ಏನು ರಿಯಾಕ್ಷನ್ಸ್ ಇರ್ತಿತ್ತು, ಯಾವ ಡೈಲಾಗಿಗೆ ಕ್ಲಾಪ್ಸ್ ಹೊಡಿತಿದ್ರು ಅಲ್ಲೂ ಕ್ಲಾಪ್ಸ್ ಮಾಡ್ತಿದ್ರು. ಆಗ ಅರ್ಥ ಆಯಿತು ಅಂದರೆ ವಿಷುವಲ್ ಮೀಡಿಯಮ್, ದೃಶ್ಯ ಮಾಧ್ಯಮ, ಅದರಲ್ಲೂ ಸಿನಿಮಾದ ಶಕ್ತಿ ಏನು ಅಂತ ಅಲ್ಲಿ ನನಗೆ ಅರ್ಥ. ಸರ್ ದೊಡ್ಡ ಸಾಹಸ ಸರ್ ಅದು. ಬಿಕಾಸ್ ಈಗ ನನಗೆ ವೈಯಕ್ತಿಕವಾಗಿ ಗೊತ್ತಿರೋದ್ರಿಂದ
ಒಬ್ಬ ಗೆಳೆಯನನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀವಿ ಮತ್ತು ಒಬ್ಬ ಒಳ್ಳೆ ಕಲಾವಿದನ್ನು ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ನಾನು ಮಾತಾಡ್ತಿರೋದು ಸಂಚಾರಿ ವಿಜಯ್ ಬಗ್ಗೆ. ಬಿಕಾಸ್ ನಾನು ಅವನೆಲ್ಲ ಅವಳು ಇನ್ಯಾರೂ ಆ ಪಾತ್ರ ಮಾಡೋಕ್ಕಾಗಲ್ಲ ಮತ್ತು ಇನ್ಯಾರೂ ಆ ಥರ ನಿರ್ದೇಶನ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಇಡೀ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದೀರಿ. ಆ ಸಿನಿಮಾದ ನಿರ್ದೇಶಕ ಶ್ರೀ BS ಲಿಂಗದೇವರು. ಹೆಂಗೆ ಸರ್ ಈ ನಾನು ಅವನೆಲ್ಲ ಅವಳು ಹುಟ್ಟಿದ್ದೇಗೆ? ಅದೇ ಒಂದು ಮೌನಿ ಮತ್ತು ಅದ್ರ ಮಧ್ಯೆ ಇನ್ನೊಂದು ಕಾಡ ಬೆಳೆದಿಂಗಳು ಸಿನಿಮಾ ಆಗಿತ್ತು. ಪೀರಿಯಡ್ ಆಫ್ 10 years ಅಲ್ಲೇ ಗ್ಯಾಪ್ ಕೂಡ ಆಗಿತ್ತು ಅದು. ಸೊ ಆ ಇದರೊಳಗಡೆ ನನ್ನ ಹುಡುಕಾಟ ನಡೀತಲೇ ಇತ್ತು. ಒಬ್ಬ ನಿರ್ದೇಶಕನಿಗೆ ಕಣ್ಣು ಕಿವಿ ಬಾಯಿ ಎಲ್ಲ ತೆರ್ಕೊಂಡಿರ್ಬೇಕಂತ ಪ್ರತಿ ಗಳಿಗೇನು. ಸೊ ಆ 2010ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಕಾಲ್ ಆವಾಗಲೇ ಬ್ರೇಕಿಂಗ್ ನ್ಯೂಸ್ ಚಾನಲ್ಗಳು ತುಂಬ ಅಬ್ಬರದಲ್ಲಿದ್ದು, ಆಮೇಲೆ ಬ್ರೇಕಿಂಗ್ ನ್ಯೂಸ್ಗಳು ಶುರುವಾಗ್ತಾ ಇದ್ದಿದ್ದು, ನಾವೆಲ್ಲ ಅಲ್ಲಿದ್ವಿ. ಹೌದು. ಆಗ ಬ್ರೇಕಿಂಗ್ ನ್ಯೂಸ್ ಏನಂತಂದರೆ ಒಬ್ಬ ಹುಡುಗನನ್ನು ಬಲವಂತವಾಗಿ ಕಿಡ್ನ್ಯಾಪ್ ಮಾಡಿ ಕನ್ವರ್ಟ್ ಮಾಡಿದ್ರು ಮಂಗಳಮುಖಿಯಾಗಿ ಅಂತ. ಸೊ ನನಗೆ ಆ ಹೆಡ್ಲೈನೇ ಯಾಕೋ ನನಗೆ ಕನ್ವಿನ್ಸ್ ಆಗಲಿಲ್ಲ. ಅದು ಕಿಡ್ನ್ಯಾಪ್ ಮಾಡಿದ ಜಾಗ ಯಾವುದು? ಬಳ್ಳಾರಿ ಹೈವೇನಲ್ಲಿ ಅದು ಏನು ಅದು ತುಂಬ ದೂರ ಇಲ್ಲ. ವಿಧಾನಸೌಧದ ಹತ್ರ ನಿಂತು ಕಲ್ಲು ಎಸ್ತರೆ ಹೋಗಿ ಆ ಜಾಗಕ್ಕೆ ಬೀಳುತ್ತೆ. ಅಂಥ ಜಾಗದಲ್ಲಿ ಒಬ್ಬ ಹುಡುಗನ ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಕನ್ವರ್ಟ್ ಮಾಡೋಕ್ಕಾಗತ್ತಾ? ಯಾಕೋ ಕನ್ವಿನ್ಸ್ ಆಗಲಿಲ್ಲ ನನಗೆ. ಆಗ ಹುಡುಕಾಟ ಶುರು ಮಾಡಿದೆ. ಮತ್ತು ಏನಿದು ಮಂಗಳಮುಖಿಯವರು ಯಾರು ಇವರು? ನಮಗೆ ಅವರು ಎಲ್ಲೋ ಸಿಗ್ನಲ್ಲಲ್ಲೋ ಅಲ್ಲ ಎಲ್ಲೋ ಭಿಕ್ಷೆ ಬೇಡೋರು ಅನ್ನೋದು ಅಷ್ಟೇ ಗೊತ್ತಿತ್ತು. ಬಿಟ್ಟರೆ ಆ ಪ್ರಪಂಚನೇ ಅನ್ನೋನ್ ಜಗತ್ತದು. ಅದು ಏನು ಮೇನ್ ಸ್ಟ್ರೀಮಲ್ಲಿ ಯಾರಿಗೂ ಆ ಪ್ರಪಂಚ ಗೊತ್ತೇ ಇಲ್ಲ. ಅಂಥ ಒಂದು ಕಾಲಘಟ್ಟದಲ್ಲಿ ಹುಡುಕ್ತಿದ್ದಾಗ ನನಗೆ ಸಿಕ್ಕಿದ್ದೇ ನಾನು ಅವನಲ್ಲ ಅವಳು ಕನ್ನಡ ಅನುವಾದಿತ ನಾವೆಲ್ಲು. ಎಸ್, ಅದು ಬಯೋಗ್ರಫಿ, ಅದು ನಾವೆಲ್ ರೂಪದಲ್ಲಿ ಬಂತದು. ಅದು ದೈನಿಕ ಧಾರಾವಾಹಿಯಾಗಿ ಕನ್ನಡಪ್ರಭದಲ್ಲಿ ಫಸ್ಟ್ ಪ್ರಸಾರ ಆಯಿತು ಅದೇ ಪೀರಿಯಡಲ್ಲಿ. ಸೊ ಅದನ್ನು ನಾನು ಜೋಗಿ ಉದಯ್ ಹತ್ರ ಹೇಳಿದಾಗ, ಇಲ್ಲಿ ನಮ್ಮಲ್ಲೇ ಅದು ಕಾದಂಬರಿಯಾಗಿ ಇದು ಬರ್ತಾಯಿದೆ ಡೈಲಿ ಓದ್ರಿ ಇದ್ದರು. ಬಟ್ ಮಿಸ್ ಆಗೋದು. ಕೆಲವು ದಿನಗಳಾದಮೇಲೆ ಅದು ಪುಸ್ತಕ ರೂಪದಲ್ಲಿ ಇಲ್ಲಿ ಪ್ರಿಂಟಾಗಿ ಆಚೆಗೆ ಬಂತು. ಅದು ತೊಗೊಂಡು ಓದ್ತಾಯಿದ್ರೆ ನಾನು ಓದ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಮೇಲೆ ಕಣ್ಣೀರು ಹಂಗೇ ಹೋಗ್ತಾಯಿತ್ತು. ಅಷ್ಟು ಎಮೋಷನಲ್ ಜರ್ನಿ. ಆ್ಯಂಡು ಯಪ್ಪ ಇವ್ರ ಜೀವನ ಇಷ್ಟು ಇದೆಯಾ ಅಂದರೆ, ಈಗ ನಾನು ಒಬ್ಬ ಮೊದಲ ಪ್ರೇಕ್ಷಕ ಕೂಡ ಆದೆ ಅಲ್ಲಿ, ನಿರ್ದೇಶಕ ಆಗಿದ್ದರಿಂದ ಅಷ್ಟಲ್ಲಿ ಅದು ನನಗೆ ವಿಜುವಲೈಸ್ ಆಗ್ತಾಯಿತ್ತು. ಪ್ರತಿಯೊಂದು ಮುಂಚೆ ನೀವೆಲ್ಲರೂ ಮಂಗಳಮುಖಿಯರನ್ನು ನೋಡಿದಾಗ ಏನು ಫೀಲ್ ಆಗ್ತಿತ್ತು? ಇದನ್ನು ಓದಿದ್ಮೇಲೆ ಏನು ಬದಲಾವಣೆ ಆಯಿತು ಸರ್? ಅದಕ್ಕೆ ಮುಂಚೆನೇ ಎಲ್ಲರಾಗೆ ನಾವು ಕೂಡ ಅವರು ಈಗ ನಾವು ಕಾರಲ್ಲಿ ಹೋಗ್ತಿದ್ದಾಗ ಅವರು ಸಿಗ್ನಲಲ್ಲಿ ಬಂದರೆ ನಾವು AC ಹಾಕಿರ್ತೀವೋ ಇಲ್ವೋ, ಬಟ್ ಗ್ಲಾಸ್ ಏರ್ಸ್ಕೊಂಬಿಟ್ಟು ನಾವು ಏನೋ ಅಟೆನ್ಷನ್, ನಾವು ಬೇರೆ ಕಡೆ ಫೋನ್ ಎತ್ಕೊಳ್ಳೋದು ಮಾಡ್ತೀವಿ. ಕಣ್ಣು ನಾವು ನೋಡ್ತಾ ಇರಲಿಲ್ಲ. ಆದರೆ ಆ ಪುಸ್ತಕ ಓದಿದ್ಮೇಲೆ ನಾನು ಅವರನ್ನು ನೋಡ್ಲಿಕ್ಕೆ ಶುರು ಮಾಡಿದೆ. ಅಟ್ಲೀಸ್ಟ್ ಅವ್ರನ್ನ ಮೊದಲು ಕಣ್ಣಿಟ್ಟು ನೋಡೋಣ ಅವ್ರೇನು ಅಂತೇಳಿ, ಮನುಷ್ಯರಾಗಿ ನೋಡೋಣ ಅಂತ. ಸೊ ಅಲ್ಲಿ ಶುರುವಾಗಿದ್ದ ಜರ್ನಿ ಅವರ ಬದುಕಿನೊಳಗೆ ಹೋಗೋ ಲೆವೆಲ್ವರೆಗೂ ಹೋಯ್ತದು. ಆ ಪೀರಿಯಡಲ್ಲಂತೂ ಬೆಂಗಳೂರಿನಲ್ಲಿ ಅನೇಕ ಗುರುಗಳಿದ್ದಾರೆ ಅವರಿಗೆ. ಯಾರಿಗೆ ಸರ್? ಮಂಗಳಮುಖಿಯಲ್ಲಿ ಅದೊಂದು ಸಂಪ್ರದಾಯ ಇದೆ. ನಾತಿ ಚೇಲ ಆ ಥರದ್ದು ಒಂದು 5-6 ಇದಿರಬೇಕು. ಇಲ್ಲಿ ನಮ್ಮ ಬಯಾಲಜಿಕಲ್ ಅಪ್ಪ ಅಮ್ಮ ಹೆಂಗಿರ್ತಾರೋ ಹಂಗೆ ಆ ಜಗತ್ತಿಗೆ ಹೋದ್ಮೇಲೆ ಅವ್ರಿಗೆ ಅಪ್ಪ ಅಮ್ಮ ಬೇರೆ, ಆ ಥರದ್ದು ಒಂದು ಪರಂಪರೆ ಇದೆ. ಅದು ಆ ಪರಂಪರೆ ಗೊತ್ತಾಗ್ತಾ ಹೋಯ್ತು. ಓಹೋ, ಇದು ಬೇರೆಯೇ ಜಗತ್ತು ಅಂತ ಅಲ್ಲಿ ಅರ್ಥ ಆಗ್ತಾ ಹೋಯಿತು. ಅವ್ರ ಬದುಕು ಅರ್ಥ ಆಗ್ತಾ ಹೋಯಿತು. ಆಮೇಲೆ ಅವ್ರಿಗೆ ಇದ್ದಿದ್ದೇ ಆಗಿನ ಕಾಲದಲ್ಲಿ, ಇವತ್ತೂ ತುಂಬ ಜನ ಆಯ್ಕೆ ಮಾಡ್ಕೊಳ್ಳೋದು ಭಿಕ್ಷೆ ಮತ್ತು ಪ್ರಾಸ್ಟಿಟ್ಯೂಷನ್ನು ಎರಡೇ. ಸೆಕ್ಸ್ ವರ್ಕಾಗಿ ಇರ್ತಾರೆ, ಇಲ್ಲ ಅಂತಂದರೆ ಭಿಕ್ಷೆ ಬಿಡ್ತಾರೆ. ಅವರಿಗೆ ವೃತ್ತಿಯಾಗಿ ಅಥವಾ ಬದುಕೋಕ್ಕೆ ಮಾರ್ಗ ಇಲ್ಲ. ಸೊ ಈ ಹಿನ್ನೆಲೆ ಇದೆಲ್ಲ ನೋಡಿದಾಗ, ಇದು ಸಿನಿಮಾ ಆಗಿ ಮಾಡಿದ್ರೆ ಅಂದರೆ ಒಂದು ವೈಡಾಗಿ ಒಂದು ಅಕ್ಸೆಪ್ಟೆನ್ಸ್ ಲೆವೆಲ್ಲು ಬರ್ಬೋದು, ಒಂದು ಜಾಗೃತಿ ಇನ್ನೂ ಆಗಬಹುದು ಅನ್ನೋದ್ರೊಳಗೆ. ಅಥವಾ ಇನ್ಯಾರೋ ಇಮಿಟೇಟ್ ಮಾಡ್ತಿದ್ರು. ಒಂದು ಆ ಥರದ್ದೇನೋ ಅಂದರೆ ಅವ್ರನ್ನ ವ್ಯಂಗ್ಯವಾಗಿ ನೋಡೋದು, ಬೇರೆ ರೀತಿಯಾಗಿ ನೋಡೋದು, ಹೀಗೆ ಇತ್ತು. ಬಿಟ್ಟರೆ ಆಲ್ ಇಂಡಿಯಾ ಲೆವೆಲಲ್ಲಿ ಅವರನ್ನು ಪಾಸಿಟಿವ್ ನೋಟಲ್ಲಿ ಅಥವಾ ಇನ್ನೊಂದು ಅವ್ರದ್ದು ಒಬ್ಬರು ಮನುಷ್ಯರು ಅಂತ ತೋರಿಸಿದ ಸಿನಿಮಾಗಳು ಅತೀ ವಿರಳ. ಅಂದರೆ ಬೇಸಿಕ್ ಗೌರವ ಏನು ಒಬ್ಬ ವ್ಯಕ್ತಿಗೆ ಕೊಡಬೇಕು, ಅದು ಸಮಾಜದಲ್ಲಿ ಸಿಗ್ತಿರ್ಲಿಲ್ಲ. ಇಲ್ವೇ ಇಲ್ಲ ಬಿಡ್ರಿ, ಅದು ನೋಡ್ತಾನೆ ಇರಲಿಲ್ವಲ್ಲ. ಇನ್ಕ್ಲೂಡಿಂಗ್ ನಾನು ಕೂಡ ಅವ್ರ ಮುಖ ಕಣ್ಣು ನೋಡ್ತಾನೆ ಇರಲಿಲ್ಲ ಅಂತ ಒಂದು
ಕಾಲಘಟ್ಟದಲ್ಲಿ ಇದ್ದಿದ್ದರಿಂದ ಸೊ ಇದರಲ್ಲಿ ಒಂದು ನಾವು ಅಟೆಂಪ್ಟ್ ಮಾಡೋಣ ಅಂತ ಹೇಳಿ ವರ್ಕ್ ಶುರು ಮಾಡಿದ್ವಿ 2010ರಿಂದ 14ರವರೆಗೂ ಹುಡುಕಿ. ಅಂದರೆ ಅಲ್ಲಿ ಏನು ವಿವರಣೆಗಳಿದ್ದು ನಾನು ಅವನ್ನೆಲ್ಲ ಅವಳ ಪುಸ್ತಕದಲ್ಲಿ ಆ ವಿವರಣೆಗಳು ಅಕ್ಷರ ರೂಪದಲ್ಲಿದೆ. ಬಟ್ ಅದನ್ನು ನೀವು ಲೈವಾಗಿ ನೀವು ಅದನ್ನು ಫೀಲ್ ಆಗದೆ ಹೋದರೆ ವಿಜುವಲೈಸ್ ಮಾಡಬೇಕು. ನಿಮ್ಗೆ ಫೀಲ್ ಆಗಬೇಕು ಫಸ್ಟ್. ಅದು ಫೀಲ್ ಆಗದೆ ಹೋದರೆ ನಾನು ಸಿನಿಮಾ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಲಿ ಸರ್? ಅಷ್ಟೊತ್ತಿಗೆ ನಾನು ಸುಮ್ಮನೆ ಇದು ಕುತೂಹಲದ ಪ್ರಶ್ನೆ ನಂದು. ಒಂದು ದೊಡ್ಡ ಕಮರ್ಷಿಯಲ್ ಮೂವಿಗಳು ಒಂದು ಕಾಲಘಟ್ಟ ಇರುತ್ತಲ್ಲ ಸರ್. 1934 ಸತಿ ಸುಲೋಚನಾ ಮೊದಲ ಟಾಕಿ ಸಿನಿಮಾ, 60ರ ದಶಕದಲ್ಲಿ ಒಂದಷ್ಟು ಸಿನಿಮಾಗಳು, 70ರ ದಶಕದಲ್ಲಿ ಒಂದಷ್ಟು ಸಿನಿಮಾಗಳು, 73-74 ಆಗ್ತಿದ್ದಾಗೇ ಕಲರ್ ಜಗತ್ತು ಬರೋಕ್ಕೆ ಶುರುವಾಯಿತು. ಅದಾದಮೇಲೆ ಸಿನಿಮಾಸ್ಕೋಪ್ಗಳು ಬರೋಕ್ಕೆ ಶುರುವಾಯಿತು. 85-86 ಆದಮೇಲೆ ಪ್ರೇಮಿಗಳಿಗೆ ಅಂತ ಒಂದು ದೊಡ್ಡ ಜಗತ್ತು ಓಪನ್ ಆಯಿತು. ಇನ್ನು 90-99 ಆಗ್ತಿದ್ದಂಗೆ ಮಗದೊಬ್ಬ ಹೀರೋ ಎಂಟ್ರಿ, ಅದೊಂಥರ ಬೇರೆದೇ ಆಯಾಮ ಬರೋಕ್ಕೆ ಶುರುವಾಯಿತು. 2006, 2007ರಿಂದ ಮ್ಯೂಸಿಕಲಿ ದೊಡ್ಡ ಮಟ್ಟಕ್ಕೆ ಹಿಟ್ ಆಗೋಕ್ಕೆ ಶುರುವಾಯಿತು ಸಿನಿಮಾಗಳು. ಡೋಂಟ್ ಯು ಫೀಲ್ 2010-11ರಲ್ಲಿ ಯೋಚನೆ ಮಾಡಿದ್ದು 15-16ಕ್ಕೆ ಸಿನಿಮಾ ಬರಬೇಕಾದ್ರೆ ನಾನೊಂದು 5-6 ವರ್ಷ ಯೋಚನೆ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಸಿನಿಮಾ ತರೋ ತನಕ ನಾನು ಪ್ರಸ್ತುತತೆಯನ್ನು ಉಳಿಸ್ಕೋತೀನಿ ಅನ್ನೋ ಗಟ್ಟಿ ನಿಲುವು ಯಾಕದು? ಗಟ್ಟಿ ನಿಲುವು ಅಂದರೆ ಅಲ್ಲಿವರೆಗೂ ನನಗೆ 2010ರಲ್ಲಿ ನನಗೆ ಹೊಡೆದಿದ್ರು ಕೂಡ ಅದು ಆಲ್ರೆಡಿ ಸಾರ್ವಜನಿಕವಾಗಿ ಚರ್ಚೆ ಆಗೋಗಿತ್ತು ಆ ಸಬ್ಜೆಕ್ಟು. ಹೌದು, ಯಾರು ಬೇಕಾದರೂ ಎತ್ಕೋಬೋದಿತ್ತು. 2015ರಲ್ಲಿ ಯಾರು ತೊಗೊಂಡೇ ಇಲ್ಲ. ಕಮರ್ಷಿಯಲಿ ಗೆಲ್ಲಬೇಕಲ್ಲ ನೀವು. ಅದೇ ಕಮರ್ಷಿಯಲಾಗಿ ಗೆಲ್ಲೋದು ಒಂದು. ಇನ್ನೊಂದು ಆ ಸಬ್ಜೆಕ್ಟು ಯಾರೋ ಒಬ್ಬರು ಮಾಡಿಬಿಟ್ಟಿದ್ದು ಚೆನ್ನಾಗಿ ಮಾಡಿಲ್ಲ ಅಂದ್ಕೊಳ್ಳಿ, ಚೆನ್ನಾಗಿ ಮಾಡಿದ್ರು ಓಕೆ, ಚೆನ್ನಾಗಿ ಮಾಡಿಲ್ಲ ಅಂತ ನಾನು ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಅದುವರೆಗೆ ಕನ್ನಡದಲ್ಲಿ ಪೂರ್ಣ ಪ್ರಮಾಣದ ಮಂಗಳಮುಖಿಯರ ಸಿನಿಮಾ ಬಂದಿರಲಿಲ್ಲ. ಕನ್ನಡ ಅಲ್ಲ, ಆಲ್ ಇಂಡಿಯಾ ಲೆವೆಲಲ್ಲೇ ಇಲ್ಲ, ಬಂದಿರಲಿಲ್ಲ, ಇಲ್ವೇ ಇಲ್ಲ. ನಿಮ್ಗೆ ಒಂದೋ ಎರಡೋ ಅಲ್ಲೊಂದು ಇಲ್ಲೊಂದು ಸಿಕ್ಕದು ಇಡೀ ಭಾರತೀಯ ಸಿನಿಮಾದಲ್ಲೇ ನಾನು ಅವನೆಲ್ಲ ಅವಳು ಸಿನಿಮಾ ಅಂದರೆ ಪೂರ್ಣ ಪ್ರಮಾಣದ ಮಂಗಳಮುಖಿಯರ ಸಿನಿಮಾ ಮೊದಲನೇದು. ಹೌದು ಹೌದು, ಹಾಗಾಗಿನೇ ಅದೆಲ್ಲ ರಿಸರ್ಚ್ ಮಾಡಿದಾಗ ಅದು ಸಿಗ್ತಾ ಹೋಯಿತು. ಪೂರ್ಣಮುಖಿ ಅಂದರೆ ಅವ್ರದ್ದೇ ಬದುಕನ್ನು ಆಧರಿಸಿ ಬಂದಿದ್ದ ಸಿನಿಮಾಗಳೇ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಏನಾಯಿತು ಅಂದರೆ 4-5 ವರ್ಷ ಆದರೂ ಅದು ಪ್ರಸ್ತುತಿ ಆಗೇ ಹೋಯಿತು. ಆಮೇಲೆ ನಾನು ಏನು ಸಿನಿಮಾ ಮಾಡೋಕ್ಕೆ ಹೋಗ್ತಿದ್ದೀನಿ ಆ ಕಾಲಘಟ್ಟದಲ್ಲಿ ಮಂಗಳಮುಖಿಯರ ಬದುಕು ಹೇಗಿತ್ತು ಅದನ್ನು ನಾನು ಚಿತ್ರಿಸೋಕ್ಕೆ ಹೋಗಿದ್ದು. ಈಗಲೂ ಕೆಲವ್ರು ಹೇಳ್ತಾರೆ ಹಾಗೂ ಈಗಲೂ ಏನು ಡಿಫ್ರೆನ್ಸೇ ಇಲ್ಲ, ಆವಾಗ ಹೆಂಗಿತ್ತು ಅವ್ರ ಬದುಕು ಇವತ್ತು ಹಂಗೆ ಇದೆ ಅಂತ. ಆದರೆ ಸರ್ಕಾರ ಒಂದಷ್ಟು ಎಚ್ಚೆತ್ಕೊಂಡಿದೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಬೇರೆ ಬಂತು. ಹೌದು, ಅದು ನನಗೆ 14-15ನಲ್ಲಿ ಆ ಸಿನಿಮಾ ಎತ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡ್ರು ಅವರನ್ನು ಥರ್ಡ್ ಜೆಂಡರ್ ಅಂತ ನೀವು ಒಪ್ಕೋಬೇಕು ಅಂತ ಹೇಳಿ ಅದನ್ನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಯ್ತು. ಸೊ ಆರ್ಡ್ರ್ ಏನಾಯಿತು, ದೇಶದಲ್ಲಿ ಇನ್ನೊಂದು ಥರ ಸಂಚಲನ ಶುರುವಾಯಿತು. ಯಾಕೆಂದರೆ ಅಲ್ಲಿವರೆಗೂ ಅವ್ರನ್ನ ಒಂದು ರೇಷನ್ ಕಾರ್ಡ್ ಇಲ್ಲ, ಒಂದು ಅವರಿಗೆ ಐಡೆಂಟಿಟಿನೇ ಇಲ್ಲ, ಅವರಿಗೆ ಒಂದು ಈಕ್ವಲ್ ರೈಟ್ಸ್ ಅವ್ರಿಗೆ ಇರಲೇ ಇಲ್ಲ. ಅವ್ರು ಮನುಷ್ಯರಾಗಿ ಈಗ ನಾನು ಊಟ ಮಾಡ್ದಂಗೆ ಅವರು ಮಾಡ್ಬೇಕಲ್ವಾ, ಒಂದು ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಅಲ್ವಾ, ಅದೇ ಇಲ್ಲ ಅವರಿಗೆ, ವೋಟರ್ ID ಇಲ್ಲ ಅಂಥ ಒಂದು ಕಾಲಘಟ್ಟ. ಸುಪ್ರೀಂ ಕೋರ್ಟ್ ಅದು ಹೇಳಿದ್ಮೇಲೆ ಎಲ್ಲ ರಾಜ್ಯಗಳಲ್ಲೂ ಅದೊಂದು ಚಳುವಳಿ ರೂಪದಲ್ಲಿ ತೊಗೊಂಡು ಈಗ ಅವರನ್ನು ಅದರ್ಸ್ ಅನ್ನೋ ಇದರೊಳಗೂ ಹಾಕ್ಕೊಂಡು ಥರ್ಡ್ ಜೆಂಡರ್ ಅಂತಲೇ ಅಕ್ಸೆಪ್ಟು ಆಗೋಯ್ತು. ಸೊ ಆ ಕಾಲಘಟ್ಟ ಏನಿದೆ 14-15ನಲ್ಲಿ ಆ ಚರ್ಚೆ ಆಗ್ತಿತ್ತು. ಸರಿ, ನಾನು ಅವನೆಲ್ಲ ಅವಳು ಸಿನಿಮಾ ಮಾಡಬೇಕಾದ್ರೆ ನಿಮಗೆ ಅದು ಅಂದರೆ ಕಥೆ ಬರೆದು ಚಿತ್ರಕಥೆ ಮಾಡ್ಬೇಕಾದ್ರೆ ಸಂಚಾರಿ ವಿಜಯ್ ಇದಕ್ಕೆ ಅಂತ ಫಿಕ್ಸ್ ಆಗಿದ್ರ ಸರ್? ಇಲ್ಲ ಇಲ್ಲ, ವಿಜಯ್ ಸಿಕ್ಕಿದ್ದು ಒಂಥರ ಆಕಸ್ಮಿಕ. ಅದಕ್ಕೆ ಮುಂಚೆ ನಾನು ತುಂಬ ಹಲವಾರು ಹವ್ಯಾಸಿ ತಂಡಗಳು ಏನಿದ್ದಾರೆ, ರಂಗಭೂಮಿ ಹವ್ಯಾಸಿ ತಂಡಗಳು, ಅವರನ್ನೆಲ್ಲ ಭೇಟಿ ಮಾಡ್ತಾ ಹೋದೆ ಇಲ್ಲಿ ಕನ್ನಡದ ಮಟ್ಟದಲ್ಲಿ. ಒಗ್ಗರಣೆ ಸಿನಿಮಾಲಿ ವಿಜಯ್ ಒಂದು ಸಣ್ಣ ಪಾತ್ರ ಮಾಡಿದ್ದಾರೆ, ಪ್ರಕಾಶ್ ರಾಜ್. ಸೊ ಅದನ್ನು ಜೋಗಿ ಒಂದು ಬಿಟ್ಟು ಕಳಿಸಿದ್ರು, ಸಾಂಗ್ ಬಿಟ್ಟು. ಅವ್ರು ಒಂದು ಆ ಸಾಂಗ್ ಬಿಟ್ಟಲ್ಲಿ ಒಂದು 2-3 ಸೆಕೆಂಡ್ ಹಿಂಗೆ ಬಂದು ಹೋಗ್ತಾರೆ ಇದರೊಳಗೆ. ಅದನ್ನು ಜೋಗಿ ನಾನು ಕಳಿಸಿದ್ರೆ, ನೋಡ್ರಿ ಇವನು ನಿಮ್ಗೆ ಆಗ್ಬೋದು ಅಂತ. ಸಾವಾಗ ಹುಡುಕಿಸ್ದೆ ಯಾರು ಈ ವ್ಯಕ್ತಿ ಅಂತ. ಸೊ ನೋಡಿದ್ರೆ ಅವನದನ್ನು ಕೂಡ ರಂಗಭೂಮಿ ಹಿನ್ನೆಲೆ, ಸಂಚಾರಿ ತಂಡದವನು. ಅರೆ ಇನ್ನೇನು ಬೇಕು? ಸೊ ಅಲ್ಲಿ ತನಕ ನಿಮಗೆ ವಿಜಯ್ ಯಾರು ಅಂತ ಗೊತ್ತಿಲ್ಲವೇ ಇಲ್ಲ, ಗೊತ್ತೇ ಇಲ್ಲ. ಸೊ ಜೋಗಿಯವರು ಕ್ಲಿಪ್ ಕಳಿಸಿದ್ರು. ಎಸ್, ಅದು ಒಗ್ಗರಣೆ ಸಿನಿಮಾ ಅಂತದ್ದು. ಸೊ ಅದನ್ನು ಇಟ್ಕೊಂಡು ಅವನು ಹುಡುಕಿಸಿ ಕರೆಸ್ಕೊಂಡೆ. ಇಂಪ್ರೆಸ್ ಆದ್ರು ನಿಮ್ಗೆ ಆ ಕ್ಲಿಪ್? ಅದು ನಿಮಗೆ ಅದು ಸಣ್ಣ ನ್ಯೂಯಾನ್ಸ್ ಏನಂತೀವಿ, ಸೂಕ್ಷ್ಮತೆ ಇದೆ. ಅದು ಅವನು ಬಳಕೊಂಡು ಹಿಂಗೆ ಹೋಗ್ತಾನೆ. ಅದು ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ಜಾಸ್ತಿ ಆದರೆ ಒಂಥರ ಕೆಟ್ಟದಾಗ ಕಾಣಿಸುತ್ತದೆ. ಸೊ ಆ ಸೆಟಲಿಟಿ ಇದೆಯಲ್ಲ, ಆ ಸೆಟಲಿಟಿ ಅಷ್ಟೇ ಒಬ್ಬ ನಟನಲ್ಲಿ ನಾವು
ಕಂಡಿಡ್ಕೊಂಡ್ವಿ ಅದು ಈಸ್ ದಿ ಬೆಸ್ಟ್ ಅಂತ. ಸೊ ಫಸ್ಟ್ ಲುಕ್ ವಾಸ್ ಇಂಪ್ರೆಸಿವ್. 100% ಅದು. ಓಕೆ. ಸೊ ಅಲ್ಲಿಂದ ಕರೆಸಿ ಮಾತಾಡ್ತಿದ್ದಾಗ ಮಾತಾಡಿಸ್ತಾ ಇರ್ಬೇಕಾದ್ರೆ ಗೊತ್ತಾಯಿತು ಅವನು ಈ ಥರದ್ದು ಮಹಿಳೆ ಮುಖ್ಯಮಂತ್ರಿಯ ಪಾತ್ರ ಒಂದು ರಂಗಭೂಮಿಯಲ್ಲಿ ಪ್ರಯೋಗ ಆಗಿದೆ ಅಂತ. ಅವನು ವಿಜಯನೇ ಮಾಡಿದ್ದದು. ಓಕೆ. ಆಗ ಅವನಿಗೊಂಚೂರು ಇದಾಯಿತು, ಸರ್ ನನಗೆ ಇದಕ್ಕೇ ಮೋಲ್ಡ್ ಮಾಡಿಬಿಡ್ತಾರಾ ನಾವು ಇದನ್ನು ಮಾಡಿದ್ರೆ, ಕನ್ಸನ್ನಿತ್ತು. ಹಾಂ, ಕನ್ಸನ್ನು ವ್ಯಕ್ತಪಡಿಸ್ದೆ ವಿಜಯ್. ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗುತ್ತೆ, ಭಾರತೀಯ ಸಿನಿಮಾ ರಂಗದಲ್ಲಿ ಮೊದಲ ಪ್ರಯೋಗ ಆಗುತ್ತೆ, ಮಂಗಳಮುಖಿಯರೇ ಪ್ರಧಾನವಾಗಿರುವಂಥ ಸಿನಿಮಾ ಆಗುತ್ತೆ, ಅದು ನ್ಯಾಷನಲ್ ಅವಾರ್ಡ್ ತನಕ ಬರುತ್ತೆ. ಅಫ್ಕೋರ್ಸ್ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ, ಇಲ್ಲ ಅಂತಲ್ಲ. ಅದಕ್ಕೆ ಸಿನಿಮಾಗೆ ಹೋಗೋದಕ್ಕೆ ಮುಂಚೆ ಒಡನಾಟ ಏನಿತ್ತಲ್ಲ ಮಂಗಳಮುಖಿಯವ್ರದ್ದು, ನನಗೊಂದಷ್ಟು ಎಕ್ಸ್ಪೀರಿಯೆನ್ಸ್ ಇತ್ತು. ನಾನು ವಿಜಯ್ಗೆ ಒಂದೇ ಮಾತು ಹೇಳಿದೆ, ನೀನು ಏನೂ ಮಾಡಬೇಡ, ಅವ್ರ ಜೊತೆ 4 ದಿವಸ ಓಡಾಡು ಅಷ್ಟೇ, ಮಿಕ್ಕಿದ್ದೆಲ್ಲ ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗ್ತದೆ. ಅದನ್ನು ಫುಲ್ ಹಾರ್ಟೆಡ್ಲಿ ಅಕ್ಸೆಪ್ಟೆಡ್ ಅವನು. ಹಾಂ, ಅವ್ರ ಜೊತೆ ಇರೋಕೆ, ಅವ್ರ ಜೊತೆ ಓಡಾಡು, ಯಾವಾಗ ಸಾಧ್ಯ. ಶೂಟಿಂಗ್ ಇನ್ನೂ ಲೇಟ್ ಇದೆ, ಸಾಧ್ಯವಾದಷ್ಟನ್ನು ಭೇಟಿ ಮಾಡು, ಅವ್ರಿರೋ ಕಡೆ ಹೋಗು, ಟೈಮ್ ಸ್ಪೆಂಡ್ ಮಾಡಿದಾಗ ಅವರು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಅವ್ರ ಡೈಲಾಗ್ ಹೇಗೆ ಡೆಲಿವರಿ ಇರ್ತವೆ, ಇವೆಲ್ಲವೂ ಸೂಕ್ಷ್ಮತೆಗಳು ಏನಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಇವ್ರು ಹೆಣ್ಣು ಮತ್ತು ಗಂಡಿನ ಮಧ್ಯೆ ಒಂದು ಲೈನ್ ಅದು. ಹೌದು. ಆ ಲೈನ್ನ ನೀವು ಆಚೆ ಈಚೆ ಹೋದರೆ ಆಭಾಸ ಆಗುತ್ತೆ. ಹೌದು. ಆಚೆ ಈಚೆ ಹೋಗದೇ ಇರೋ ಥರ ಅದನ್ನು ಅವರು ಕಾಪಾಡ್ಕೋಬೇಕು. ಹೌದು. ಕನ್ಸಿಸ್ಟೆನ್ಸಿ ಬೇಕು. ಫಸ್ಟ್ ಶಾರ್ಟಿಂದ ಲಾಸ್ಟ್ ಶಾರ್ಟ್ವರೆಗೂ ಆ ಕನ್ಸಿಸ್ಟೆನ್ಸಿ ಬೇಕು. ಬೇರೆ ಪ್ರಾಜೆಕ್ಟ್ ಒಪ್ಕೊಳ್ಳೋ ಹಾಗಿಲ್ಲ, ಹಾಂ, ಇದರೊಳಗೆ ಇರಬೇಕು. ಹಾಂ. ಸೊ ಆ ಚಾಲೆಂಜ್ ಇದೆಯಲ್ಲ, ಆ ಚಾಲೆಂಜು ಅದು ಅಂದರೆ ಒಬ್ಬ ಕಲಾವಿದ ಪರಕಾಯ ಪ್ರವೇಶ ಮಾಡಿದ್ದಾನೆ ಅಂತ ಯಾವ್ದಾದ್ರು ಒಂದು ಉದಾಹರಣೆ ಕೊಡಬೇಕಂದ್ರೆ ಅದು ನಾನು ಅವನಲ್ಲ, ಅವಳು ಹೆಮ್ಮೆಯಿಂದ ಹೇಳ್ಬೋದು, ವಿಜಯ್ ನಿಜವಾಗ್ಲೂ ಪರಕಾಯ ಪ್ರವೇಶ ಮಾಡಿದ್ದ ಅಂತ ಪಾತ್ರ ಅದು ಅಂತ. ಸೊ ಅದು ಅಂಥ ನಿಜವಾಗ್ಲೂ ಆಗೋಗ್ಬಿಟ್ಟಿದ್ದ. ಇನ್ಫ್ಯಾಕ್ಟ್ ಒಂದು ಸೀನ್ ಮಾಡಬೇಕಾದಾಗ ನಮ್ಮದ್ರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಆಗಿದ್ದು ಮಂಗಳಮುಖಿಯರೇ ಆ್ಯಕ್ಟ್ ಮಾಡಿದ್ದು ಅದ್ರ. ಹೌದು. ಆಗ ಅವರು ತಮಿಳಲ್ಲಿ ಮಾತಾಡ್ಕೊತಿದ್ದು, ನಮ್ಗೆ ಇನ್ನೊಬ್ಬ ಆಳು ಸಿಕ್ದ ಅನ್ನೋ ಲೆವೆಲ್ಲಿಗೆ ಮಾತಾಡ್ತಿದ್ದು. ಅಂದರೆ ನಮ್ಮ ಕಮ್ಯುನಿಟಿಗೆ ಇನ್ನೊಬ್ಬ ಸಿಕ್ದ ಅನ್ನೋ ಥರ ದಟ್ ಇನ್ವಾಲ್ವ್ಮೆಂಟ್. ಹಾಂ, ಆ ಇನ್ವಾಲ್ವ್ಮೆಂಟ್ ಇತ್ತು. ಸೊ ಅವರೇ ಆಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ಅವತ್ತು ನಮ್ಮ ಕಮ್ಯುನಿಟಿಗೆ ಇನ್ನೊಬ್ಬ ಭಾಳ ಸಿಕ್ಕಿದ್ದಾನೆ ಅಂತ ತಮಿಳಲ್ಲಿ ಹೇಳಿದ್ರು. ಬಟ್ ನಿಮಗೆ ಎಷ್ಟೋ ಸರಿ ಫ್ರೇಮನ್ನು ನೋಡಬೇಕಾದ್ರೆ ಶೂಟಿಂಗ್ ಸಂದರ್ಭದಲ್ಲಿ ಸಂಚಾರಿ ವಿಜಯ್ ಆ ಪಾತ್ರವನ್ನು ನಿರ್ವಹಿಸಿದ ತಕ್ಷಣ ನಿಮಗೆ ಒಂದು ಕನ್ಫ್ಯೂಸ್ ಆಗಿದ್ದು, ನೀವು ಅವ್ರೊಳಗಿದ್ದಾಗ ನಿಮಗೆ ಏನೇನದೇ ಗೊತ್ತಾಗ್ತಿರ್ಲಿಲ್ಲ. ಒಂದಷ್ಟು ಜನ ಇರೋರಲ್ಲ, ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಷ್ಟೊಂದು ಅದ್ಭುತವಾಗಿ. ಅಂದರೆ ಅವ್ರ ಜೊತೆಯಾಗಿ ಇವಾಗ ಸೋ ಕಂಫರ್ಟಬಲ್, ಅದು ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಮಂಗಳಮುಖಿಯವ್ರನ್ನ, ನಿಜವಾದ ಮಂಗಳಮುಖಿಯವ್ರನ್ನ ಪಾತ್ರಧಾರಿಗಳನ್ನಾಗಿ ಮಾಡ್ಕೊಂಡು ನಾವು ಅವ್ರ ಜೊತೆಗೆ ಮಾಡ್ಕೊಂಡು ಹೋದ್ವಲ್ಲ, ಅದು ಇನ್ನೊಂದು ಲೆವೆಲಿನ ಚಾಲೆಂಜ್ ಅದು. ಏಕೆಂದರೆ ಅವರ ಬದುಕು ತುಂಬ ಸೂಕ್ಷ್ಮ. ನಮ್ಮಲ್ಲೇ ಯಾರಾದ್ರೂ ಸಣ್ಣದಾಗಿ ಚೇಡಿಸ್ಬಿಟ್ರೆ ಅವತ್ತು ಶೂಟಿಂಗ್ ಔಟ್. ಕರೆಕ್ಟ್. ಏನೋ ಒಂದು ಹಿಂದ್ಗಡೆಗೆ ಯಾರೋ ಒಬ್ಬ, ನಮ್ಗೆ ಯಾರು ಏನು ಅಂತ ಗೊತ್ತಾಗಲ್ಲ, ಯಾರೋ ಒಬ್ಬ ಅವತ್ತು ಚೇಡಿಸ್ಬಿಟ್ರೆ ಹೋಗ್ಬಿಡ್ತಾ ಅಂಥದ್ದು ಒಂದು ದಿವಸ ಆಗಿತ್ತು. ನಮ್ಮ ಪ್ರತಿಯೊಬ್ಬರಿಗೂ ಹೇಳ್ತಿದ್ದೆ, ದಯವಿಟ್ಟು ಯಾರು ಚೇಡಿಸ್ಬೇಡ್ರಿ ಅವ್ರನ್ನ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ ಅನ್ನೋದು. ಸೊ ಅದನ್ನೆಲ್ಲ ವಿಜಯ್ ತನ್ನ ತಲೆ ಮೇಲೆ ಹಾಕ್ಕೊತಿದ್ದ. ಅವ್ರನ್ನ ಕಂಫರ್ಟ್ ಲೆವೆಲಾಗಿ ಇಟ್ಕೊಳ್ಳೋದು, ಇಲ್ಲಾಂದರೆ ಇಡೀ ಸೆಟ್ ಹಾಳಾಗುತ್ತಲ್ಲ. ಹೌದು, ಕರೆಕ್ಟ್. ಅವರೊಳಗೆ ಒಬ್ಬ ಇದ್ಕೊಂಡು ಅದು ನಮ್ಮ ಜವಾಬ್ದಾರಿ ಇದ್ದರೂ ಕೂಡ ವಿಜಯ್ ಅವತ್ತು ಆ ಜವಾಬ್ದಾರಿನ ತೊಗೊಂಡು ಅವ್ರನ್ನೆಲ್ಲ ಮೇಂಟೈನ್ ಮಾಡ್ತೀನಿ. ಒಂದು ಸಾರ್ಥಕ ಭಾವ ಅಲ್ಲ ಸರ್, ಒಂದು ಒಳ್ಳೆ ಸಿನಿಮಾ ಕೊಟ್ಟೆ ಜಗತ್ತಿಗೆ. ನನ್ನ ಲೈಫ್ ಈಗ ನನ್ನನ್ನು ನಾನು ಗುರ್ತಿಸ್ಕೋಬೇಕಂತಂದರೆ ಯಾರಿಗಾದ್ರೂ ಹೇಳ್ಕೊಂಡು ನಾನು ಅವನೆಲ್ಲ ಅವಳು ನೋಡಿದ್ದೀರಾ ಅಂದರೆ ಅದು ನೋಡದೇ ಇರೋರ ಸರ್ ಅಂತಾರೆ ಯಾರಾದರೂ. ಅದರ ಡೈರೆಕ್ಟ್ರ್ ನಾನು ಹಂಗಂದ ತಕ್ಷಣ ಅವರ ರಿಯಾಕ್ಷನ್ಸ್ ಇರುತ್ತಲ್ಲ, ದಟ್ ಈಸ್ ವಂಡರ್ಫುಲ್. ಅದು ಯಾರೇ ಒಬ್ಬರು ನನ್ನ ಪರಿಚಯ ಇಲ್ಲದೆ ಇರ್ಬೋದು ಕರ್ನಾಟಕದಲ್ಲಿ, ನಾನು ಅವನೆಲ್ಲ ಅವಳು ನೋಡಿಲ್ಲದೆ ಇರೋರು ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕೆ ನೋಡಿದ್ದಾರೆ. ಅದು ಥಿಯೇಟ್ರಲ್ಲಿ ನೋಡಲಿಲ್ಲ ಜನ, ಅದೊಂದು ನೋವಿದೆ. ಯೂಟ್ಯೂಬಲ್ಲಿ ಕೋಟಿಗಟ್ಟಲೆ ಜನ ನೋಡಿದ್ದಾರೆ. ವೆನ್ ವಿಜಯ್ ವಾಸ್ ನೋ ಮೋರ್, ಹೌದು, ನಿಮ್ಗೆ ಗೊತ್ತಾಯ್ತಲ್ಲ ವಿಷಯ, ಅವಾಗ ಏನಿತ್ತು ಸರ್ ಫೀಲ್, ನಿಮ್ಗೆ ಏನು ಅನ್ನಿಸ್ತು ಸರ್ ಅಂತ? ಈ ವಾಸ್ ನೋ ಮೋರ್ ಅನ್ನೋ ಗಳಿಗೆಗೆ ಹೆಚ್ಚು ಕಮ್ಮಿ 3-4 ಡೇಸ್ ಇತ್ತದು. ಆ 4 ಡೇಸು ನಾವು ಸುತ್ತಮುತ್ತ ಇರೋ ಫ್ರೆಂಡ್ಸ್ಗಳು ಅನುಭವಿಸಿದ್ದು ನೋವಿದೆಯಲ್ಲ, ಪರ್ಟಿಕ್ಯುಲರ್ಲಿ ಅವ್ರ ಮನೆಯವ್ರುಗಳಿಗೆ ತುಂಬ ಏನು ವಿರೂಪಾಕ್ಷ ಮತ್ತು ಸಿದ್ದೇಶ್ ಅವರ ಅಣ್ಣ ತಮ್ಮ ಬ್ರೈನ್ ಡೆಡ್ ಅಂತ ಗೊತ್ತಾಗೋಯ್ತು. ಸೊ ಮೆಡಿಕಲಿ ಈಸ್ ಡೆಡ್, ಬಟ್ ಜೀವ ಇದೆ.
ಆಗ ಯು ಹ್ಯಾವ್ ಟು ಟೇಕ್ ಎ ಕಾಲ್, ಏನಂದರೆ ಅವನು ಆರ್ಗನ್ಸ್ನ ಡೊನೇಟ್ ಮಾಡಬೇಕಂತ. ಆಗ ಸಜೆಷನ್ಸ್ ಬರ್ತಿದೆ. ಸೊ ನಿಮಗೆ ಎಂಥ ಸ್ಥಿತಿ ಅಂದರೆ ಅದು ಅವರ ಹತ್ತಿರದಿದ್ದ ಒಡನಾಡಿಗಳಿಗೆ ನೀವು ಹಾರ್ಟ್ ರಿಮೂವ್ ಮಾಡೋವರೆಗೂ ಬೇರೆ ಬೇರೆ ಪಾರ್ಟ್ ತೆಗೆದ್ರೂ ಜೀವ ಇರುತ್ತಂತೆ. ಹೌದು. ಅದೆಲ್ಲ ಕೇಳಿದಾಗ ನಮಗೆ ಹೇಗೆ ಕಷ್ಟ ಅದು, ಆ ಕ್ಷಣ ನೆನೆಸ್ಕೊಳಕ್ಕಾಗಲ್ಲ. ನಮಗೆ ಅಷ್ಟು ನೋವಾಗುತ್ತೆ, ಇನ್ನು ಅವ್ರ ಮನೆಯವ್ರಿಗೆ ಬಿಕಮ್ ಎಮೋಷನಲ್ ಸರ್. ಹೌದು, ನಮ್ಗೆ ಇವಾಗ್ಲೂ ವಿಜಯ್ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ಆ ವಿಚಾರದಲ್ಲಿ. ಸಾಲ ಒಬ್ಬ ಮನುಷ್ಯನ ಜೀವ ನೀವು ಒಂದೊಂದೇ ಆರ್ಗನ್ ತೆಗಿಬೇಕಾದ್ರೆ ತೆಗಿತಾವ್ರೆ. ಈಗ ಅವನ ಜೀವ ಎಷ್ಟು ಹಿಂಗೆ ಹೋಗುತ್ತೆ ಅಂದರೆ ನೀವು ಹೆಂಗೆ ಆ ಕ್ಷಣನ ಎದುರಿಸ್ತೀರಿ. ಆಗ ತುಂಬ ನಿಮಗೆ ಚಾನಲ್ಗಳು ಅದೆಲ್ಲ ಇಂಟರ್ವ್ಯೂ ಬರ್ತಿದ್ದು, ನಾನು ಅವ್ರಿಗೂ ಕೊಡೋಕ್ಕಾಗಲಿಲ್ಲ. ಒಬ್ಬ ನಟ ಆತನ ನಟನೆ ಮತ್ತು ಆತನ ವ್ಯಕ್ತಿತ್ವದಿಂದ ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಯನ್ನು ಬೀರಬಲ್ಲ. ಅದ್ಭುತ ಅದು. ನಿಮಗೆ ಆ ಘಟನೆಯಲ್ಲಿ ನನ್ನ ಈ ಸಿನಿಮಾ ನೋಡಿದವ್ರು ಅನೇಕರು ಬಿಡಿ. ಅವರೊಬ್ಬರು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಿಮಗೆ ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ ಗೊತ್ತಿತ್ತು ತುಂಬ ಜನಕ್ಕೆ. ಅದರಲ್ಲಿ ಅವ್ರ 3 ಜನ ಪಾರ್ಟ್ನರ್ಸ್ ನನ್ನ ತೀರಾ ಆತ್ಮೀಯರು. ಅದರೊಳಗೆ ಸುರೇಶ್ ಅಂತ ಇದೆ. ಅವನು ಸಿನಿಮಾ ನೋಡ್ಕೊಂಡೋಗಿ ಸಿನಿಮಾ ನೋಡಿದ ದಿವಸದಿಂದ ಅಲ್ಲಿವರೆಗೂ ಅವ್ನು ಮಂಗಳಮುಖಿಯವ್ರು ಬಂದು ನಾವು ಹೇಗೆ ಮಾಡ್ತಿದ್ದೋ ಹಾಗೆ ಗ್ಲಾಸ್ ಏರಿಸ್ಕೊಂಡು ಹೋಗ್ತಿದ್ದವನು. ಕಂಡ್ರೆ ಅವನಿಗೆ 50-100 ಕೊಡದೆ ಹೋಗ್ತಿರಲಿಲ್ಲ. ಒಂದು. ಎರಡನೇದು, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಅವರನ್ನು ಒಂದು 4 ಜನ ಕರೆಸಿ ಅವರಿಗೆ ಸೀರೆ ಹಣ ಅವ್ರ ಮನೆ ಒಳಗೆ ಕರೆಸಿ ಅವ್ರಿಗೆ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋ ಲೆವೆಲ್ಲಿಗೆ ಬಂದಿದ್ದು. ಈಗಲೂ ಅದನ್ನು ಚಾಚು ತಪ್ಪದೆ ಮಾಡ್ತಿದ್ದಾನೆ. ಹಾಂ, ಅಂದರೆ ಇದೊಂದು ಎಕ್ಸಾಂಪಲ್ ಇದಕ್ಕೆ ಹೇಳಿ. ಅಂದರೆ ಹಲವು ಜನರ ಕಣ್ಣನ್ನು ತೆರೆಸ್ತದು. ನಾನು ಅವನ್ನೆಲ್ಲ ಅಂದರೆ ಒಂದು ಸಿನಿಮಾ ಸಮಾಜದ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಈ ಸಿನಿಮಾದ್ದು ಮೌಂಟ್ ಕಾರ್ಮಲ್ ಕಾಲೇಜು ಮೇಘನಾ ಅಂತ ಹುಡುಗಿ ಒಂದು ಪೇಪರ್ ಕೂಡ ಸಬ್ಮಿಟ್ ಮಾಡೋದು ಇಂಟರ್ನ್ಯಾಷನಲ್ ಸೆಮಿನಾರ್ನಲ್ಲಿ. ಸೊ ಹೇಗೆ ಇದು ಸಮಾಜದ ಮೇಲೆ ಪ್ರಭಾವ ಬೀಳ್ತು ಅಂತ ನಾನು ಅವನ್ನೆಲ್ಲ. ಸೊ ಈಗ ಅಕಾಡೆಮಿಕಲ್ಲಿ ಕೂಡ ಅದು ನಾನು ಇಫ್ ಐ ಆಮ್ ನಾಟ್ ರಾಂಗ್, ಇತ್ತೀಚೆಗೆ ಮೈಸೂರು ಯೂನಿವರ್ಸಿಟಿಯಲ್ಲೂ ಕೂಡ ಐ ಥಿಂಕ್ ಅಶ್ವಿನಿ ಅನಿಸುತ್ತೆ, ನನಗೆ ಐ ಡೋಂಟ್ ರಿಮೆಂಬರ್ ಹರ್ ನೇಮ್, ಬಟ್ ಆದರೆ ಐ ಆಮ್ ಶ್ಯೂರ್ ಆಕೆ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಮಂಗಳಮುಖಿಯರ ಪಾತ್ರ ಅನ್ನುವ ವಿಚಾರದ ಬಗ್ಗೆ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟನ್ನು ಪಡೆದಿದ್ದಾರೆ ಸರ್. ಹಾಂ, ಯಾ ಇರ್ಬೋದು. ಐ ವಾಸ್ ಲೈಕ್, ಅಂದರೆ ಬೇರೆ ಜಗತ್ತಿಗೆ ಒಡ್ಕೊಂಡ್ವಿ ನಾವು, ಬ್ರಾಡ್ ಮೈಂಡೆಡಲ್ಲಿ ನೋಡಬೇಕು ಅನ್ನೋದನ್ನು ನೀವು ಕಲಿಸ್ಕೊಟ್ರಿ. ಆ್ಯಂಡ್ ಆ ನಟ ಅಷ್ಟು ಪ್ರಭಾವ ಬೀರ್ದ. ಹೌದು. ಅಯ್ಯೋ, ಸಂಚಾರಿ ವಿಜಯ್ ಅವನು ಇವತ್ತಿಲ್ಲದೆ ಇರ್ಬೋದು, ಕನ್ನಡಿಗರ ಹೃದಯದಲ್ಲಿ ಮನದಲ್ಲಿ ಎಲ್ಲ ಇದು ಹೃದಯದಲ್ಲಿ ಇದ್ದಾನೆ ಇವತ್ತು. ಅದಂತೂ ನಿಮಗೆ ಅವಾಗ ನೆನಪಾಗ್ತಿರ್ತಾರೆ ಸರ್. ಹೌದು, ಯಾವಾಗಲೂ ಆಗಲೇಬೇಕಲ್ಲ. ನನಗೆ ಈಗಲೂ ಅವರ ಕುಟುಂಬದ ಜೊತೆ ನಿಕಟವಾದ ಸಂಬಂಧ ಇದೆ, ಇಟ್ಕೊಂಡಿದ್ದೀನಿ. ಅವಾಗ ಫೋನ್ ಮಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ. ಅವ್ರು ನಮ್ಮ ಮನೆಗೆ ಬರ್ತಾರೆ, ಹೋಗ್ತೀವಿ. ಹೇಗಿದ್ದಾರೆ ಸರ್ ಕುಟುಂಬದವ್ರು? ಹೇಗಿದ್ದಾರೆ ಸರ್? ಎಲ್ಲ ಚೆನ್ನಾಗಿದ್ದಾರೆ. ಅವರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸು. ಒಬ್ಬರು ಲೆಕ್ಚರರು, ಇನ್ನೊಬ್ಬರು ಡೆಪ್ಟಿ ತಹಸೀಲ್ದಾರರು. ಸೊ ದೇ ಆರ್ ಹ್ಯಾಪಿ, ಚೆನ್ನಾಗಿ ಇದ್ದಿದ್ದಾರೆ. ಒಂದು ಸಿನಿಮಾ ಸಮಾಜದ ಮೇಲೆ ಪರಿಣಾಮ ಬೀರಬೇಕು, ಒಂದು ಕೊಡುಗೆ ಕೊಡಬೇಕು, ಅದೊಂದು ಜವಾಬ್ದಾರಿ ಸ್ಥಾನ. ಎಸ್. ಬಟ್ ನೀವು ಕೊಟ್ರಿ, ಅಲ್ಲಿಂದ ಈಚೆಗೆ ಬದಲಾಯ್ತಾ ಸರ್ ಅನ್ನಿಸ್ತಾ ನಿಮಗೆ? ಐ ಥಿಂಕ್ ಈಗ ಸಮಾಜ ಅವರು ನೋಡ್ತಿರೋ ದೃಷ್ಟಿಕೋನ ಒಂದಷ್ಟು ಜನಗಳಲ್ಲಂತೂ ಬದಲಾಗಿದೆ ಅಂತ. ನಾನು ಅವ್ರಿಗೆ ಅನುಕಂಪ ತೋರಿಸಿ ನೀವು 5 ರೂಪಾಯಿ 10 ರೂಪಾಯಿ ಅಥವಾ ಇನ್ನೇನೋ ಭಿಕ್ಷೆ ಕೊಡೋದಲ್ಲ ಅಂತ. ಈಗ ನನ್ನ ಪಕ್ಕದಲ್ಲಿ ಒಂದು ಚೇರ್ ಖಾಲಿ ಇದ್ದರೆ ಅವ್ರು ಕೂತ್ಕೊಂಡ್ರಾಗ ನೀವು ಅಷ್ಟೇ ಗ್ರೇಸ್ಫುಲ್ಲಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದು ಬದಲಾವಣೆ. ನೀವು 5 ರೂಪಾಯಿ 10 ರೂಪಾಯಿ ಕೊಡೋದಲ್ಲ ಬದಲಾವಣೆ. ನಿನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನೀನು ಅದನ್ನು ವಿರೋಧ ಮಾಡಬಾರ್ದು, ನೀನು ಅನ್ಕಂಫರ್ಟ್ ಫೀಲ್ ಆಗಬಾರ್ದು. ಆಗ ಅದು ನಿಜವಾಗೂ ಆಗಬೇಕಾದ್ದು. ಸೊ ರೀಸೆಂಟಾಗಿ ಲಾಸ್ಟ್ ಇಯರು ಇದು ಎಂಥದ್ದು ವೋಲ್ವೋ ಕಂಪ್ನಿಯವರು ಕರೆಸಿ ಈ ಸಿನಿಮಾ ಸ್ಕ್ರೀನ್ ಮಾಡಿದ್ರು ಅವ್ರ ಕಂಪ್ನಿ ಎಂಪ್ಲಾಯೀಸ್ಗೇನೆ. ಅದೇನು ಆಫ್ಟರ್ ಎಷ್ಟು 9 ಇಯರ್ಸಲ್ಲಿ ಲಾಸ್ಟ್ ಇಯರ್ ಕರೆಸಿ ಮಾತಾಡಿದಾಗ ಅವರಲ್ಲಿ ಎಲ್ಲ
ನಾನ್ ಕನ್ನಡಿಗಾಸೆ ಇದ್ದರು 90%, ಒಂದು 10% ಅಷ್ಟೆ. ಅವ್ರ ಕಣ್ಣಲ್ಲಿ ನೀರು, ಈ ಸಿನಿಮಾ ರಿಲೀಸ್ ಆಯಿತಾ ಅಂತ ಆಗಿತ್ತು. ಅಲ್ಲಿ 8-7 ಯು ಮಿಸ್ ದಿಸ್ ಫಿಲಮ್ ಹೌ ಅಂತ ಅವ್ರಿಗೇ ಒಂದು ದೊಡ್ಡ ಇದು. ಆ್ಯಂಡ್ ಅವರಲ್ಲಿ ಕೂಡ 8-9 ವರ್ಷ ಆದರೂ ಕೂಡ ಅವರಿಗೆ ಇವತ್ತು ಪ್ರಸ್ತುತ ಅಂತ ಅನ್ನಿಸ್ತದೆ. ಒಂದೊಳ್ಳೆ ಸದಭಿರುಚಿಯ ಸಿನಿಮಾವನ್ನು ಕನ್ನಡಿಗರಾಗಿ ಕನ್ನಡ ನಾಡಿಗೆ ಕೊಟ್ಟಿದ್ದಕ್ಕೆ ಸರ್ ನಿಮಗೊಂದು ಥ್ಯಾಂಕ್ ಯು ಸರ್. ಅಯ್ಯೋ, ನನಗೆ ಅದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಆ್ಯಂಡ್ ಯು ಶುಡ್ ರವಿ ಗರಣಿಯನ್ನ ಸಾಹಸಕ್ಕೆ ಮೆಚ್ಕೋಬೇಕು. ನಿರ್ಮಾಪಕ ರವಿ ಆರ್ ಗರಣಿ ಅವತ್ತು ಅವರಿಲ್ಲದೆ ಇದ್ರೆ ಆ ಸಿನಿಮಾ ಆಗ್ತಿರ್ಲಿಲ್ಲ ಅಲ್ಲ. ಆಮೇಲೆ ಅವ್ರ ಸ್ಕ್ರಿಪ್ಟು ಓದಿದ ದಿವಸನೇ ಅವ್ರು ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂತ ನಂಗೆ ಗೊತ್ತು. ಅವ್ರದ್ದು ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂದರೆ, ಸರ್ ಇದು ಹೆಂಗೆ ಸರ್ ಸಿನಿಮಾ ಆಗುತ್ತೆ. ಅವರು ಒಬ್ಬ ನಿರ್ದೇಶಕ, ಕರೆಕ್ಟು, ನಿರ್ಮಾಪಕನೂ ಕೂಡ. ಒಬ್ಬ ನಿರ್ದೇಶಕ ಇನ್ನೊಬ್ಬ ನಿರ್ದೇಶಕನ ಸ್ಕ್ರಿಪ್ಟ್ ಓದಿ ಅಷ್ಟು ಡಿಸ್ಟರ್ಬ್ ಆಗಿದ್ದ ಅಂತಂದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ರು. ಆಮೇಲೆ ಅವರು ಇನ್ನೊಬ್ಬ ಇವರಿಗೆ ಸ್ಕ್ರಿಪ್ಟ್ ಇದು ಓದ್ರಿ ಅಂತ ಕೊಟ್ಟು ಅವ್ರು ಬಂದು, ಸರ್ ನೀವು ಸಿನಿಮಾ ಏನಾದ್ರು ಮಾಡಿದ್ರೆ ಈ ಸಿನಿಮಾ ಮಾಡಿರಿ, ಇಲ್ಲ ಸಿನಿಮಾನೇ ಮಾಡಬೇಡ್ರಿ ಹಂಗೆ ಹೇಳೋಗಿದ್ರು. ಸೊ ಹಾಗೆ ಅದು ರವಿ ಗರಣಿಗೆ ಪುಷ್ ಸಿಕ್ತು. ನಾವು ಹೇಳ್ಬಿಡ್ತೀವಪ್ಪ ನ್ಯೂಸ್ ಮೂಲಕ. ಥ್ಯಾಂಕ್ ಯು ಸೊ ಮಚ್. ನಾನು ಅವ್ರನ್ನ ಪ್ರೀತಿಯಿಂದ ಆರ್ಜಿ ಅಂತೀನಿ. ಆರ್ಜಿ ಸರ್, ಥ್ಯಾಂಕ್ ಯು. ಇಂಥದ್ದೊಂದು ಒಳ್ಳೆ ಸಿನಿಮಾವನ್ನು ಕನ್ನಡಿಗರಿಗೆ ಕೊಟ್ಟಿದ್ದಕ್ಕೆ, ಒಬ್ಬ ನಿರ್ಮಾಪಕನಾಗಿ ನೀವು ಕೊಟ್ಟಿದ್ದಕ್ಕೆ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೀವಿ. ಇಟ್ ವಾಸ್ ವಂಡರ್ಫುಲ್. ಅಂದರೆ ನೀವು ಇದುವರೆಗೂ ಎಲ್ಲೂ ಶೇರ್ ಮಾಡದೇ ಇರೋದು ನಿಮ್ಮ ಭಾವನೆಗಳನ್ನು ನನ್ನ ಜೊತೆ ಕೂತು ಮಾತಾಡ್ತಿದ್ದೀರಿ ಸರ್. ಸರ್, ಅಲ್ಲಿಂದ ಹೊರಳಿದ್ರೆ ನಮ್ಮ ಚಾನಲ್ದೊಂದು ಸಬ್ ಕ್ಯಾಪ್ಷನ್ ಇದೆ ಸರ್, ನ್ಯೂಸು ಇದ್ದುದಿದ್ದಂಗೆ. ಆದರೆ ಇದ್ದುದಿದ್ದಂಗೆ ಹೇಳ್ತೀರಾ, ಅದು ನನ್ನ ವ್ಯಕ್ತಿತ್ವ ಹಂಗೆ ಬಂದುಬಿಟ್ಟಿದೆ. ಅದು ನಾನಂತೂ ಎಲ್ಲೇ ಇರಲಿ, ನಾನು ಅದು ಅಷ್ಟೇ ದೊಡ್ಡವರಿರಲಿ, ನನಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ನನಗೆ ಅದನ್ನು ವಿರೋಧ ಮಾಡಬೇಕು ಅಂತಂದರೆ ಅಷ್ಟೇ ಗಟ್ಟಿಯಾದ ಧ್ವನಿಯಲ್ಲಿ ನಾನು ಅದನ್ನು ವಿರೋಧಿಸ್ತೀನಿ. ಏನೇ ಇರಲಿ, ಅದು ಯಾರೇ ಇರ್ಬೋದು. ಅದು ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ಹೋಗಲ್ಲ. ನನ್ನ ಮನಸ್ಸಾಕ್ಷಿಗೆ ನಾನು ಐ ಸ್ಟುಡ್ 100% ನಾನು ಅದ್ರ ಜೊತೆ ಇರಬೇಕು. ಸೊ ಸಾಮಾನ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ, ಸ್ಥಿತ ಪ್ರಜ್ಞೆ, ಅದು ಇಲ್ಲದೆ ಹೋದರೆ ಕಷ್ಟ. ಆ ಮೂರನ್ನು ನಾನು ಅಳವಡಿಸ್ಕೊಂಡು ನನ್ನ ಜೀವನನ ರೂಪಿಸ್ಕೊಂಡು ಹೋಗ್ತಿದ್ದೀನಿ. ಅದರ್ವೈಸು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡಬಾರ್ದು. ಅಲ್ಲಿಗೆ ಸಮಿತಿಲೋ ಅಥವಾ ಬದುಕಲ್ಲೋ ಇನ್ನೊಂದು ಕಡೆನೋ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಹೋದರೆ ನಮ್ಮ ಬದುಕು ಕಷ್ಟ. ಅದು ಫುಟ್ಪಾತಿಗೆ ತರ್ತಾರೆ. ಕೆಲವೊಂದಕ್ಕೆ ಮೌನವಾಗಿರಬೇಕು. ನನ್ನ ಮೊದಲನೇ ಸಿನಿಮಾನೇ ಮೌನಿ. ಹಾಗಾಗಿ ನಮಗಂದರೆ ನನಗೆ ಇನ್ನೂ ಒಂದೇನೆಂದರೆ, ನಾನು ಅಕಾಡೆಮಿಕಲಿ ಅಥವಾ ಇನ್ಯಾವುದೋ ವಿಚಾರದಲ್ಲಿ ಬುದ್ಧಿವಂತ ಇದ್ದೀನಿ ಅಂತ ಅಂದ್ಕೊಳ್ಳೋದಿಲ್ಲ. ನನ್ನ ಕಾಮನ್ ಸೆನ್ಸನ್ನ ಇಂಪ್ರೂವ್ ಮಾಡಿದ್ದು ನನ್ನ ಸಜ್ಜನರ ಸಹವಾಸ. ಈಗ ನೀವು ಕೂಡ ನನಗೆ ನನ್ನ ಸಹವಾಸದಲ್ಲಿ ಇರೋದ್ರಿಂದ ನಿಮ್ಮಿಂದ ನಾನು ಎಷ್ಟೋ ಕಲ್ತಿದ್ದೀನಿ. ಹಾಗೆ ನನಗೆ ಬೈ ಗಾಡ್ ಗ್ರೇಸ್ ಅದು ಸಜ್ಜನರ ಸಹವಾಸ ಇದೆ. ಅವರೇ ನನ್ನನ್ನು ಬದುಕನ್ನು ರೂಪಿಸ್ತಿರೋದು. ಈಗ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟ ಮೇಲೆ ಯಾವ ಲೆವೆಲ್ಗೆ ಒಂದು ಸಿನಿಮಾ ಆದವ್ರು ಹೆಂಗೆ ಬದುಕ್ತಿದ್ದಾರೆ ನೋಡ್ತೀವಿ ನಾವು. ಈ ಥರ 35 ವರ್ಷ ಸಸ್ಟೈನ್ ಆಗಿ ಒಂದು ಗ್ರೇಡಲ್ಲಿ ಬದುಕೋದಿದೆಯಲ್ಲ ಸರ್, ನಾಟ್ ದಟ್ ಈಸಿ ಇಂಡಸ್ಟ್ರಿಲಿ, ಆ್ಯಸ್ ವಿ ಆಲ್ ನೋ. ಅದಂತೂ ಸತ್ಯ, ನೀವು ಒಪ್ಕೊಳ್ಳೇಬೇಕು. ನಂಬರ್ 2, ಇತ್ತೀಚಿನ ಈ ಸಿನಿಮಾದ ಬೆಳವಣಿಗೆ ಇದೆಯಲ್ಲ ಸರ್, ಹೇಗೆ ನೋಡ್ತೀರಿ? ಅಂದರೆ ಅದು ಥಿಯೇಟ್ರಿಗೆ ಬಂದು ಜನ ನೋಡ್ತಿಲ್ಲ, ಕೊರೋನಾ ನಂತರದ ಭಾಗ ಮತ್ತು OTT ಪ್ಲ್ಯಾಟ್ಫಾರ್ಮ್ ಬೆಳೆದಿರೋ ಬಗ್ಗೆ, ಪರಭಾಷಾ ಸಿನಿಮಾಗಳ ಹಾವಳಿ ಅನ್ನೋದು ಎಷ್ಟೋ ಕ್ಯಾಪ್ಷನ್ ಓದ್ತಿರ್ತೀರಾ. ಇದನ್ನೆಲ್ಲ ಹೇಗೆ ನೋಡ್ತೀರ ಒಬ್ಬ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ? ಇದ್ರ ಬಗ್ಗೆ ನಾನು ಈಗ ಕಳೆದ 8-10 ದಿವಸದಲ್ಲಿ ಒಂದು ಲೇಖನ ಬರೆದ್ಬಿಟ್ಟಿದ್ದೀನಿ. ಅದು ಪಬ್ಲಿಷ್ ಆಗಲಿಲ್ಲ. ಇದೇ ನಾನು ಇದ್ರ ಬಗ್ಗೆ ತುಂಬ ದಿವಸದಿಂದ ಚಿಂತನೆ ಮಾಡ್ತಾ ಇರೋದು ಏನಂತಂದರೆ, ನಮ್ಮ ಕನ್ನಡ ಸಿನಿಮಾಕ್ಕೆ ಪ್ರೇಕ್ಷಕ ಬರ್ತಿಲ್ಲ. ನಂದು ಲೇಟೆಸ್ಟ್ ಎಕ್ಸಾಂಪಲ್ ವಿರಾಟಪುರ ವಿರಾಗಿ. ನಾವು ಕರ್ನಾಟಕದಾದ್ಯಂತ ಒಂದು ವಿಭಿನ್ನವಾದ ಪ್ರಚಾರ ಮಾಡಿದ್ವಿ. ರಥಗಳನ್ನು ಕಟ್ಕೊಂಡು 6 ಜಿಲ್ಲೆಯಿಂದ, ನಿಮಗೆ ಚಾಮರಾಜನಗರದಿಂದ ಮೈಸೂರು, ಬೀದರು, ಕೊಲ್ಲಾಪುರ, ಶಿವಮೊಗ್ಗ, ಹೀಗೆ ಬೇರೆ ಬೇರೆ ಕಡೆಯಿಂದ 10 ಸಾಧು ಸಂತರುಗಳು ಅದರ ರಥದಲ್ಲಿ ಬಂದು ಹೋಗಿ ಗದಗನಲ್ಲಿ ದೊಡ್ಡ ಫಂಕ್ಷನ್ ಎಲ್ಲ. ಅಂದರೆ ಪ್ರಚಾರದ ಕೊರತೆ ಇರಲಿಲ್ಲ, ಪ್ರಚಾರನ ಹಂಗೆ ಬಂದು, ಆದರೆ ಜನ ಬಂದು ನೋಡಲಿಲ್ಲ. ಆದರೆ ಸಿನಿಮಾ ಕೆಟ್ಟದ್ದ ಖಂಡಿತ ಇಲ್ಲ. ಯಾಕೆಂದರೆ ನಂದು ಇದು ಅಂತ ಹೇಳ್ತಿಲ್ಲ. ಅದು ನೋಡಿದಂಥವರು ಏನು ಪ್ರತಿಕ್ರಿಯೆಗಳಿತ್ತು ಅದರಲ್ಲಂತೂ ಕೆಲವರು ಸ್ವಾಮೀಜಿಗಳು ಹೇಳಿದ್ದ ಮಾತು, ಪರ್ಟಿಕ್ಯುಲರ್ಲಿ 3000 ಜಗದ್ಗುರುಗ ಹುಬ್ಬಳ್ಳಿ ಅವ್ರು ಹೇಳಿದ್ರು. ಅವರು ಒಂದೇ ಮಾತು ಹೇಳಿದ್ರು, ಯಾರು ಏನು ಮಾಡಿದಾರೋ ಟೆಕ್ಸ್ಟ್ಗಳು ಗೊತ್ತಿಲ್ಲ, ಇಡೀ ಈ ಸ್ವಾಮೀಜಿಯ ಸಮುದಾಯ ಇದೆಯಲ್ಲ ಅವ್ರಿಗೆ ಇದೊಂದು ಟೆಕ್ಸ್ಟ್ ಅಪ್ಪ, ಇದು ದೊಡ್ಡ ಹಿಟ್ ಮಾಡಲಿಲ್ಲ.
ಇನ್ ದ ಮೀನ್ ಟೈಮ್ ಅದೇ ಥರದ ಒಂದು ನಂಬಿಕೆ ಆಧ್ಯಾತ್ಮದ ಹಿನ್ನೆಲೆ ಇದ್ದಂಥದ್ದು ಇನ್ನೊಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯಿತು. ಗೊಂದಲ ಆಯಿತು ನಮಗೆ. ಸೊ ಇದಾದಾಗ ಏನಾಯಿತು, ನನಗನ್ಸಿದ್ದು ವೈಯಕ್ತಿಕವಾಗಿ ನಾನೀಗ ಇವನ್ ತುಂಬ ಜನದ್ದು ಹಿರಿಯರ ಮಾರ್ಗದರ್ಶನ ಕೇಳಿದ್ದೀನಿ, ನಾನು ಅವ್ರುಗಳಿಗೆಲ್ಲ ತಲುಪಿಸಿದ್ದೀನಿ ಅದನ್ನು ಒಂದು ಲೆಟ್ರ್ ಮುಖಾಂತರ. ಒಂದು ಫಿಲ್ಮ್ ಅಪ್ರಿಸಿಯೇಷನ್ ಇಲ್ಲ ನಮ್ಮಲ್ಲಿ ಅನ್ನೋದು. ಸಿನಿಮಾದ್ದು ಈ ವೈಭವೀಕರಿಸುವ ಸಿನಿಮಾಗಳೇ ಸಿನಿಮಾನ, ಅಥವಾ ನಿಮ್ಮ ಬುದ್ಧಿಶಕ್ತಿಗೆ ನಿಮಗೆ ಚಿಂತನೆ ಮಾಡುವಂಥ ಸಿನಿಮಾಗಳು ಸಿನಿಮಾನ? ಯಾರಿಂದ ಅಪ್ರಿಸಿಯೇಷನ್ ನಿರೀಕ್ಷೆ ಮಾಡ್ತಿದ್ದೀರಿ? ನೋಡುಗರಿಂದ ಸಿನಿಮಾ ಒಳಗಿರೋ ಕಲಾವಿದರು ಅಥವಾ ತಂತ್ರಜ್ಞಾನ? ಅದಲ್ಲ, ನನಗೆ ಪ್ರೇಕ್ಷಕರ ಅಪ್ರಿಸಿಯೇಷನ್ ಏನಿದೆ, ಅವರು ಯಾವ ಸಿನಿಮಾವಾಗಿ ಅಕ್ಸೆಪ್ಟ್ ಮಾಡಬೇಕಾಗಿತ್ತು. ಅಪ್ರಿಸಿಯೇಷನ್ ಲೆವೆಲ್ಲು ಇಲ್ದಂಗೆ ಆಗೋಗಿದೆ. ಇದನ್ನು ನಾವು ಮಲಯಾಳಂ ಸಿನಿಮಾಕ್ಕೆ ಹೋದಾಗ ಅಲ್ಲಿ ಒಂದು ಫಿಲ್ಮ್ ಸೊಸೈಟಿ ಮೂಮೆಂಟ್ ಇದೆ. ಅಲ್ಲಿ ಫಿಲ್ಮ್ ಸೊಸೈಟಿ ಮೂಮೆಂಟ್ ಏನು ಮಾಡುತ್ತೆ ಅಂದರೆ, ಪ್ರತಿಯೊಂದು ತಾಲೂಕು ಹೋಬಳಿಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿ ಚರ್ಚೆ ಮಾಡ್ತಾರೆ. ಹಾಗಾಗಿ ಇವತ್ತು ದೇಶಾದ್ಯಂತ ನಿಮಗೆ ಒಂದು ಚಿಕ್ಕ ರಾಜ್ಯ, ಆದರೆ ಅವರ ಶೇರ್ ಏನಿದೆ OTT ಪ್ಲ್ಯಾಟ್ಫಾರ್ಮಲ್ಲಾಗಲಿ ಸಿನಿಮಾದಲ್ಲಿ ತುಂಬ ಜಾಸ್ತಿ ಇದೆ ನಮಗೆ. ಇವತ್ತು ಮಲಯಾಳಂ ಸಿನಿಮಾದ್ದು ಯಾಕೆ ಅಷ್ಟು ದೊಡ್ಡದಾಗಿದೆ ಅಂತಂದರೆ, ಅಲ್ಲಿ ಒಳ್ಳೆ ಸಿನಿಮಾದ್ದು ನಿಮ್ಗೆ ವೈಭವೀಕರಿಸಿರೋ ಸಿನಿಮಾಗಳು ಅಲ್ವೇ ಅಲ್ಲ. ನಿಮ್ಗೆ ಅಲ್ಲೆಲ್ಲ ಮಾತುಗಳಾಡ್ತಿರೋದು ಇಂಡಿಯನ್ ಕಿಚನ್ ಅಂಥದ್ದು, ಮಂಜುಮಲ್ ಬಾಯ್ಸ್ ಅಂಥದ್ದು. ಇದರಲ್ಲಿ ಏನಿದೆ, ನಿಮಗೆ ರೆಗ್ಯುಲರ್ ಸಿನಿಮಾ ಅಲ್ವೇ ಅಲ್ಲ ಯಾವ. ಇಟ್ ಈಸ್ ಔಟ್ ಆಫ್ ದಿ ಬಾಕ್ಸ್ ಸಿನಿಮಾ ಅಂಥದ್ದು ಕನ್ನಡದಲ್ಲಿ ಬರ್ತಿಲ್ಲ ಅಂತ. ಕನ್ನಡದ ಪ್ರೇಕ್ಷಕರು ಈಗ ಪ್ರಯೋಗಾತ್ಮಕ ಅಥವಾ ಪ್ರಾಯೋಗಿಕ ಸಿನಿಮಾಗಳು ಏನು ಮಾಡ್ತೀವಿ, ಏನು ಅಟೆಂಪ್ಟ್ ಮಾಡ್ತಾರೆ, ಅದನ್ನು ತಗೊಳ್ಳೋ ಮನಸ್ಥಿತಿಲಿ ಇಲ್ವಾ ಅಂತ? ಮನಸ್ಥಿತಿಯಲ್ಲೂ ಇಲ್ಲ. ಆಮೇಲೆ ಅದಕ್ಕೆ ನಮ್ಮ ವ್ಯವಸ್ಥೆನೂ ಅದಕ್ಕೆ ಪೂರಕವಾಗಿಲ್ಲ. ನಮ್ಮ ವ್ಯವಸ್ಥೆ ಅಂತಂದಾಗ ನಿಮ್ಗೆ ಇವತ್ತು BNC ಕೇಂದ್ರಗಳು ಏನಿದ್ದಾವೆ, ಅಥವಾ ಜಿಲ್ಲಾ ಮತ್ತು ತಾಲೂಕು ಇದರೊಳಗೆ ಅಲ್ಲಿ ಥಿಯೇಟ್ರ್ ಗುಣಮಟ್ಟಗಳು, ಹೀಗೆ ನಮ್ಮದೇ ವಿರಾಟ್ಪುರವಾಗಿ ಕಳೆದ ವರ್ಷದ್ದಾಗಿರೋದ್ರಿಂದ ಒಂದು ಥಿಯೇಟ್ರ್ ನಾನು ಎಕ್ಸಾಂಪಲ್ ಕೊಡ್ತೀನಿ. ಆ ಥಿಯೇಟ್ರಲ್ಲಿ ಫ್ಯಾಮಿಲೀಸ್ ಹೋಗಿ ಕೂತ್ಕೊಂಡು ನೋಡ್ಲಿಕ್ಕೆ ಆಗ್ತಿಲ್ಲ. ಟಿಕೆಟ್ ಪ್ರೀ ಸೋಲ್ಡ್, 4,000 ಹೆಚ್ಚಿಗೂ ಚಿಲ್ಲರೆ ಟಿಕೆಟು ರಿಲೀಸ್ಗೆ ಮುಂಚೆ ನಾವು ಮಾರಿದ್ದೀವಿ. ಬಟ್ ಅವ್ರಿಗೆ ಥಿಯೇಟ್ರನ್ನೂ ಅನೌನ್ಸ್ ಮಾಡಿದ್ವಿ. ಬಟ್ ಆ ಥಿಯೇಟ್ರಿಗೆ ಹೋದರೆ ಅಲ್ಲಿ ಕೂತ್ಕೊಂಡು ಆ ಕ್ವಾಲಿಟಿ ಆಫ್ ದಿ ಫಿಲಮ್ ಪ್ರೊಜೆಕ್ಷನ್ನು ಮತ್ತು ಥಿಯೇಟ್ರು ಕ್ವಾಲಿಟಿ ಕೆಟ್ಟದಾಗಿತ್ತು. ಎದ್ದು ಹೋದ್ರು ಎಲ್ಲ. ಯಾರು ಇನಿಷಿಯೇಟ್ ಮಾಡಬೇಕು, ಯಾರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಸೀರಿಯಸ್ ನೋಟ್ ಏನಂದರೆ, ಒಂದು ನೀವು ಥಿಯೇಟ್ರ್ ಓನರ್ ಶೋ ಒಳಗೆ ನಿಂತ್ಕೊಂಡು ನೋಡಿದ್ರೆ ಅವ್ರದ್ದು ತಪ್ಪಿಲ್ಲ. ಯಾಕೆಂದರೆ ನಮ್ಮ ಥರದವ್ರು ಯಾರೋ ಒಬ್ಬರೋ ಒಂದೆರಡೋ ಇದ್ದು ಬರ್ತಾರೆ. ಪ್ರದರ್ಶಕರ ತಪ್ಪಿಲ್ಲ ಇಲ್ಲರಿ. ನೆಕ್ಸ್ಟ್ ಒಂದು ಪ್ರೇಕ್ಷಕನಿಗೆ ಒಳ್ಳೆಯ ಸಿನಿಮಾಗಳ ಯಾವುದು ಅಂತ ಹೇಳೋದ್ರೊಳಗೆ ನಾವು ಸಿನಿಮಾ ಮೇಕರ್ಸ್ಗಳಾಗಿ ನಾವೇ ತಪ್ಪು ಮಾಡ್ತಿದ್ದೀವಿ. ಮೊದಲನೇದಾಗಿ ನಾವು ವಿ ಶುಡ್ ಎಜುಕೇಟ್ ಆಡಿಯನ್ಸ. ನೀವು ಈಗ ಎಲ್ಲರೂ ನಮ್ಮದು ಸಿನಿಮಾ ಹಿಂಗಾಯಿತು ನೀವು ಹೋಯ್ತು ಅಂದ್ಕೊಂಡು ಮನೆಗೆ ಹೋಗೋದಲ್ಲ. ಅದು ಸಿನಿಮಾ ಕಲ್ಚರ್ನ ಬೆಳೆಸೋದಕ್ಕೆ, ಸಿನಿಮಾ ಮಾಧ್ಯಮವನ್ನು ಅಕಾಡೆಮಿಕ್ಕಾಗಿ ಬೆಳೆಸೋದಕ್ಕೆ ಇದ್ದಿದ್ದದು. ಇವತ್ತು ಅದು ಎಷ್ಟಕ್ಕೆ ಸೀಮಿತ ಆಗಿದೆ ಅಂದರೆ 8-10 ಕೋಟಿ ಕೊಡ್ತಾರೆ ಸರ್ಕಾರದವರು. ಅದನ್ನು ಒಂದು ವಾರ ಪ್ರದರ್ಶನಕ್ಕೆ ಧೂಮ್ ಧಾಮ್ ವೆಚ್ಚ ಮಾಡ್ತಾರೆ. ಆದ್ದರಿಂದ ಈಗ 15 ವರ್ಷ ಆಗೋಗಿದೆ ಫೆಸ್ಟಿವಲ್. ಯಾರಿಗೆ ಹೆಲ್ಪ್ ಆಗಿದೆ? ಏನಾದ್ರು ಫಿಲ್ಮ್ ಚೇಂಬರ್ ಇನಿಷಿಯೇಟ್ ಮಾಡಬೇಕು ಅನ್ಸುತ್ತಾ ಸರ್? ಚೇಂಬರ್ನವ್ರಿಗೆ ಆ ಮನಸ್ಥಿತಿ ಇದೆಯಾ ಗೊತ್ತಿಲ್ಲ ನನಗಂತೂ. ಆ ಚೇಂಬರ್ಗಳವ್ರು ಮಾಡಬೇಕು. ಆ್ಯಕ್ಚುಲಿ ಅವರೇ ಇನಿಷಿಯೇಟ್ ಮಾಡಬೇಕಿದ್ದು. ಈಗ ಅಲ್ಲಿ ನಂಬಿಕೆ ಕಳ್ಕೊಂಡಿದ್ದು. ಈಗ ನಮಗೆ ಕನ್ನಡ ಚಿತ್ರರಂಗ ಹೆಂಗಾಗಿದೆ ಅಂತಂದರೆ, ನಾಯಕನಿಲ್ಲದ ಚಿತ್ರರಂಗ ನಮ್ಮದು. ಯಾರಾಗಬೇಕು ನಾಯಕ, ಯಾರಾಗಬೇಕು ಅನ್ನೋದನ್ನು ಹೇಳೋಕ್ಕೆ ಕಷ್ಟ ನಮಗೂ. ಆದರೆ ಕಲೆಕ್ಟಿವ್ ಆಗಿ ಹೋಗಬೇಕು. ಕಲೆಕ್ಟಿವ್ನೆಸ್ ಏನಿದೆ, ಎಲ್ಲರದು ಒಕ್ಕೊರಲಿನ ಧ್ವನಿ ಇರಬೇಕು. ಒಂದು ಧ್ವನಿ ಇದ್ದರೆ ಐ ಥಿಂಕ್ ವಿ ಶುಡ್ ಎಜುಕೇಟ್ ಆಡಿಯನ್ಸ್ ಫಸ್ಟ್. ಯಾವುದು ಸಿನಿಮಾ ಅಂತ. ನನಗೆ ನೀವು ಒಂದು ಸಿನಿಮಾ ಹಿಟ್ ಆಗಬೇಕಂದ್ರೆ 16 ಲಕ್ಷ ಜನ ಬೇಡ ರೀ, 1000 ಜನ ಸಾಕು. ನೀವು ಒಂದು ಒಳ್ಳೆ ಸಿನಿಮಾನ ಒಂದು 50,000 ಜನ ಥಿಯೇಟ್ರಲ್ಲಿ ನೋಡಿಬಿಟ್ರೆ ಇಟ್ಸ್ ಎ ಬಿಗ್ ಹಿಟ್. ಯಾವ ಥರ ಸಿನಿಮಾ ಮುಂದಕ್ಕೆ ಕೊಡಬೇಕು ಅನ್ಸುತ್ತೆ ಸರ್ ನಿಮಗೆ? ಇಲ್ಲ ಅಂದರೆ ಮುಂದಕ್ಕೆ ಕೊಡಬೇಕು ಅಂತಲ್ಲ. ನಾನು ಐ ಆಮ್ ಅಗೇನ್ಸ್ಟ್ ಟು ದಿ ವೈಲೆನ್ಸ್ ಆ್ಯಂಡ್ ಕ್ರೈಮ್ ಓರಿಯೆಂಟೆಡ್ ಸಿನಿಮಾ ನನ್ನ ಕೈಲಾಗಲ್ಲ. ಅದು ಅಂದರೆ ಮಾರುಕಟ್ಟೆಯ ದೃಷ್ಟಿಯಲ್ಲಿ ಅವು ಹಣ ಮಾಡ್ತಿದ್ದಾವೆ, ಒಂದಷ್ಟು ಇದಾಗ್ತಿದೆ, ಅದಕ್ಕೆ ಓಕೆ ಅಷ್ಟೇ. ಆದರೆ ಅದೇ ಸಿನಿಮಾ ಅಂತ ನಂಬಿಸ್ತಿದ್ದಾರಲ್ಲ, ಅದು ಆ ಸುಳ್ಳು ಪ್ರಚಾರ ಇದೆ ಇವತ್ತು. ಸುಳ್ಳು ಪ್ರಚಾರಗಳು ಇಂದ ಮೊದಲ 3 ದಿವಸದಲ್ಲಿ ದುಡ್ಡು ಎತ್ಬಿಡ್ಬೇಕು. ಇದು ಹೋಗದೆ ಹೊರತು ನೀವೇನೂ ಮಾಡೋಕ್ಕಾಗಲ್ಲ. ನನ್ನ ನಾಡಿನ ಜನತೆಗೂ ಹೇಳ್ಬಿಡ್ತೀನಿ, ನನಗೆ ಒಂದು ಬಹಳ ಹೆಮ್ಮೆ ಅನ್ಸೋದೇನಪ್ಪ ಅಂದರೆ, ಈಗ 12ನೇ ಶತಮಾನದ ವಚನಕಾರರು ಅಂದಾಗ ಬಸವಣ್ಣವರು, ಒಂದಷ್ಟು ಜನ ವಚನಕಾರರನ್ನ ನೆನಪಿಸ್ಕೋತೀವಿ ಯಾವಾಗಲೂ ಕೂಡ. ಪ್ರಚಾರಕ್ಕೆ ಬಾರದೆ ಅಥವಾ ನಮಗೆ ಯಾರಿಗೂ ಗೊತ್ತೇ ಇಲ್ಲ ವಚನಕಾರರು, ಆ ವಚನಕಾರರೇನಾದರೂ ಗೊತ್ತಾಗಬೇಕು ಅಂದರೆ
ಅದರ ಶ್ರೇಯಸ್ಸು ಬಿ ಎಸ್ ಲಿಂಗದೇವರಿಗೆ ಹೋಗಬೇಕು. ಇಲ್ಲ, ಅದು ದೊಡ್ಡ ದೊಡ್ಡ ಬೇರೆ ಬೇರೆ ಆ ಪ್ರಾಜೆಕ್ಟ್ಗಳನ್ನ ಅಂಥ ವಚನಕಾರನ ಎಳ್ಕೊಂಬರ್ತೀರಾ, ಸಾಕ್ಷ್ಯಚಿತ್ರಗಳನ್ನು ಮಾಡ್ತೀರಾ, ಅವ್ರ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವಂಥ ಪ್ರಯತ್ನ ನಡೆಯುತ್ತೆ. ಅಂದರೆ ಪ್ರತಿ ಹಂತದಲ್ಲೂ ಕೂಡ ನಿಮ್ಮ ತಿಳ್ಕೊಳ್ಳೋ ಹಸಿವು, ಕೊಡುವ ಬಗೆ, ಅದನ್ನು ಹೆಕ್ಕಿ ತೆಗೆಯೋ ರೀತಿ ಇದೆಯಲ್ಲ ಸರ್, ಅದಕ್ಕೊಂದು ದೊಡ್ಡ ಕೃತ್ಯ. ನಮಸ್ಕಾರ ಸರ್. ಅದೇ ಹೇಳಿದ್ದೆ, ಅದು ಎಗೇನ್ ಸಜ್ಜನರ ಸಹವಾಸ. ಶರಣವಾಹಿನಿ ನಿಂತು ಅನ್ನೋನ್ ವಚನಕಾರ ಇಟ್ಕೊಂಡು ಒಂದು ಧಾರಾವಾಹಿ ಮಾಡಿದೆ. ಅದಕ್ಕೆ ಕಾರಣ ಗೋರು ಚನ್ನಬಸಪ್ಪ ಅವರು. ಹಂಗೆ ಅಂದರೆ ಅವರ ಜೊತೆ ಒಡನಾಟ ಇದ್ದಿದ್ದರಿಂದ ಅದು ಸಾಧ್ಯ ಆಗಲಿಕ್ಕಾಯ್ತು. ಇವತ್ತು ಒಬ್ಬ ದೊಡ್ಡ ಸಂತ ಹಾನಗಲ್ ಕುಮಾರಸ್ವಾಮಿ ಅವರು ಬಸವಣ್ಣನ ಅವ್ರನ್ನ ಎರಡನೇ ಬಸವಣ್ಣ ಅಂತ ಕರೀತಾರೆ ವಿದ್ವಾಂಸರು ಅಂತ. ಆಮೇಲೆ ಅಲ್ಲಿ ನಿಮ್ಗೆ ಇನ್ನೊಂದು ತುಂಬ ಇವತ್ತು ನಾವೇನು ವಚನಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ, ಅವ್ರ ಕಾಲಘಟ್ಟದಲ್ಲಿ ಫಾಗು ಹಲ್ಕಟ್ಟಿಯವರು ಏನಿದ್ದಾರೆ, ಫಾಗು ಹಲ್ಕಟ್ಟಿಯವರು ಮತ್ತು ಕುಮಾರಸ್ವಾಮಿಗಳು ನಿಂತು ನೀವು ವಚನ ಸಂಗ್ರಹ ಮಾಡದೆ ಹೋದರೆ ಇವತ್ತೇನು ನಾವು ಎಲ್ಲ ವಚನಗಳು ನೋಡ್ತೀವಿ ಅವ್ಯಾವು ಇರ್ತಾನೆ ಇರಲಿಲ್ಲ. ನಿಮ್ಮ ಯಶಸ್ಸಿನ ಹಿಂದಿರೋರು ಯಾರು? ಎಲ್ಲರೂ ಕರ್ನಾಟಕದ ಜನ. ಮನೆಯಲ್ಲಿ ಅಫ್ಕೋರ್ಸ್ ಹೆಂಡತಿ ಇದ್ದೇ ಇರಲೇಬೇಕು. ನನ್ನ ತಾಯಿ ನಾನು ನೆನ್ಸ್ಕೊಳ್ತೀನಿ. ನನ್ನ ತಾಯಿ ಇವಾಗಲೂ 95 ಇಯರ್ಸು. ಅವರೇ ನನಗೆ ಸ್ಫೂರ್ತಿ. ನನ್ನ ತಾಯಿ ಏನಿದ್ದಾರೆ, ಆವತ್ತಿನ ದಿವಸ ನಾನು ಅನ್ನೊಂದು ಜಗತ್ತು ಸಿನಿಮಾ ಕೂಡ ಅದರಲ್ಲಿ ಹೋಗ್ತೀನಿಂದ ಹೋಗೋ ಮಗನೇ ಅಂದಿದ್ದು ನನ್ನ ತಾಯಿನೇ ಅಲ್ವಾ. ಹಣ ಇತ್ತೋ ಬಿಡ್ತು ಸೆಕೆಂಡ್ರಿ ಅದು. ಸೊ ಹೇಳಿದ್ದು ನನ್ನ ತಾಯಿ. ಅದು ಇವತ್ತೂ ಅವ್ರ ಊರಲ್ಲಿ ಒಬ್ಬರೇ ಇರ್ತಾರೆ. ಏನಾದ್ರು ಹೋದಾಗ ಆಯಿತು ಅಂತಂದರೆ ನಾನು ಈಗ ವಿರಾಟ್ಪುರ ಆಗಿದ್ದನ್ನು ಅಲ್ಲಿಂದ ಕರೆಸ್ಕೊಂಡು ಅವ್ರಿಗೆ ಫಸ್ಟ್ ಶೋ ಅವ್ರಿಗೆ ತೋರಿಸಿದ್ದೆ ನಾನು. ಸರ್, ಎಲ್ಲರೂ ಯಶಸ್ಸಿಗಾಗಿ ಹೋರಾಟ ಮಾಡ್ತಿದ್ದೀವಿ ಅವ್ರವ್ರದ್ದೇ ಆದಂಥ ದಾರಿಯಲ್ಲಿ. ನನ್ನದು ಆಗಲಿ, ನಿಮ್ಮದಾಗಲಿ, ಎಲ್ಲರದ್ದು ಆಗಲಿ. ನಿಮ್ಮ ಕಡೆಯಿಂದ ಬದುಕಿನಲ್ಲಿ ಒಂದು ಸಾರ್ಥಕತೆ, ಬದುಕಿನಲ್ಲಿ ಒಂದು ಯಶಸ್ಸು ಅಂದರೆ ಅದರ ಡೆಫಿನೇಷನ್ ಏನು ಸರ್? ಪ್ರಾಮಾಣಿಕತೆ. ಡೆಫಿನೇಷನ್ಗೆ ಪ್ರಾಮಾಣಿಕತೆಗೆ ಇನ್ನೇನು ಡೆಫಿನೇಷನ್ ಬೇಡ. ನೀವು ಒಂದು ಸಾರ್ಥಕತೆ ಇದ್ರೂ ನೀವು ಮನಸ್ಸಾಕ್ಷಿ ವಿರುದ್ಧವಾಗಿ ಹೋಗೋದು ಬೇಡ. ಸಾರ್ಥಕತೆ ಅವಾಗ ಬರೋದು ಬದುಕಿಗೆ. ಅದು ನೀವು ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಇನ್ನೇನೋ ಮಾಡ್ತಾ ಹೋಗಿ ಅದರಿಂದ ನೀವು ಏನೂ ಸತ್ಸಕ್ಕಾಗಲ್ಲ. ಪ್ರಾಮಾಣಿಕತೆ, ಸತ್ಯವಾಗಿ ನಾವು ಹೋಗ್ತಾ ಇದ್ದ ಅದೆಲ್ಲ ನೀವು ಮಾಡುವ ಎಲ್ಲ ಕಾರ್ಯಗಳು ಸಾರ್ಥಕವಾಗಿ ಪಡ್ಕೊತವೆ, ಅದಕ್ಕಾಗಿ ರೂಪ ಪಡ್ಕೊಳ್ಳುತ್ತೆ. ನೀವು ಹರಿಕತೆಗೆ ಬಂದಿರೋದು, ನೀವು ನಮ್ಮ ಜೊತೆ ಮಾತಾಡ್ತಿರೋದಕ್ಕೆ ನಾನು ತುಂಬ ಗರ್ವ ಫೀಲ್ ಮಾಡ್ತೀನಿ. ಪ್ರೌಡ್. ಥ್ಯಾಂಕ್ ಯು. ಬಿಕಾಸ್ ನೀವು ಅಷ್ಟು ಈಸಿಯಾಗಿ ಬಂದು ಎಲ್ಲೋ ಕೂತು ಸುಮ್ಮನೆ ಮಾತಾಡ್ಬಿಡೋರಲ್ಲ, ಹಂಗೆ ಮಾತು ಆಡಲ್ಲ ನೀವು. ಹಾಗಾಗಿ ನನಗೆ ನೀವು ಒಪ್ಕೊಂಡಾಗ, ನೀವು ಬಂದಾಗ ನನಗೆ ಫೀಲ್ ಸೋ ಗುಡ್. ಥ್ಯಾಂಕ್ ಯು. ನಮಗೆ ಹರೀಶ್ ನಾಗರಾಜ್ ಇದೆ ಒಂದು ಸ್ಟ್ರೆಂತ್ ಅದು. ಹಾಗಾಗಿ ಹರೀಶ್ ನಾಗರಾಜ್ದು ಟಿ ವಿನಲ್ಲಿ ಬಂತಿದ್ದಂಗೆ ನೀವು ಪಟ ಒಂಥರ ಸ್ಫುಟವಾಗಿ ನಿಮ್ಮ ಮಾತುಗಳು ಇರ್ತಾವಲ್ಲ, ಆ ಮಾತುಗಳು ನೀವು ಬಂದಾಗ ನಾವು ಬೇರೆ ಚಾನಲ್ಗಳಿಗೆ ಹಿಂಗೆ ಹೋಗೋ ಅವಶ್ಯಕತೆ ಬರಲ್ಲ. ಅಂದರೆ ಯಾವಾಗಲೂ ನಿಮ್ಮ ಏನು ವಸ್ತುನಿಷ್ಠವಾದ ವಿವರಣೆಗಳು, ಅಲ್ಲೇನೋ ಮಸಾಲ ಸೇರಿಸ್ಕೊಂಡ ಇನ್ನೊಂದೇನು ದೋ ಇಟ್ ಡಿಮ್ಯಾಂಡ್ಸ್, ಮಾಧ್ಯಮ ನೀವು ಕೆಲಸ ಮಾಡ್ತಿದ್ದಿದ್ದು ಇಟ್ ಡಿಮ್ಯಾಂಡ್ಸ್ ವೈಭವದ್ದು ಇನ್ನೇನೋ ಮಾಡೋವಂಥದ್ದು. ಆ ಚೌಕಟ್ಟೊಳಗೂ ನೀವೊಂದು ಏನೋ ಒಂದು ಮೀನಿಂಗ್ಫುಲ್ಲಾಗಿ ಹೇಳ್ತಿದ್ರಲ್ಲ, ಇದು ನಮಗೆ ಹರೀಶ್ ನಾಗರಾಜ್ ಮೇಲೆ ದೊಡ್ಡ ಅಭಿಮಾನ ಹುಟ್ಟಿಸಿತ್ತು. ಹಂಗಾಗಿ ಇವತ್ತು ಇಲ್ಲಿ ಬರಲಿಕ್ಕೆ ಇದು ಹೇಗೆ ಅನಿಸ್ತು? ನ್ಯೂಸು ಅದ್ಭುತ ಇದು. ಆ್ಯಂಡ್ ನೀವು ನಾನು ಫಸ್ಟ್ ಡೇಯಿಂದಲೂ ಫಾಲೋ ಮಾಡ್ತಿದ್ದೀನಿ ನಿಮಗೆ. ನೀವು ಹೋಗ್ತಿರೋ ವೇಗ ನೋಡಿದ್ರೆ ಐ ಥಿಂಕ್ ಈ ವೆರಿ ಶಾರ್ಟ್ ಪೀರಿಯಡಲ್ಲಿ ನ್ಯೂಸು ಏನಿದೆ ಅದು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣುತ್ತೆ ಅಂತ ಅನ್ನಿಸ್ತಿದೆ. ಅದು ಮನಸ್ಫೂರ್ತಿಯಾಗಿ ನೀವು ಹಾರೈಸಿದ್ದೀರಿ ಆ್ಯಂಡ್ ಅದಕ್ಕೆ ನಾವು ಥ್ಯಾಂಕ್ ಯು. ಈ ಹರಿಕತೆ ಹೇಗೆ ಅನ್ನಿಸ್ತು? ಹರಿಕತೆ ಎಗೈನ್ ನನ್ನ ಒಂದು ನಾಸ್ಟಾಲ್ಜಿಕ್ ಜರ್ನಿ. ನಾನು ಇಷ್ಟೊಂದು ಬಿಚ್ಕೊಂಡಿದ್ದು ಸ್ವಲ್ಪ ಕಮ್ಮಿ, ಎಲ್ಲೂ ಆಗಲಿಲ್ಲ. ಅಂದರೆ ಇಷ್ಟೊಂದೆಲ್ಲ ಬಿಚ್ಕೋಬೇಕಾಗುತ್ತೆ ಅಂತಲೇನೋ ಒಂದು ಸುಮಾರು ತಪ್ಪಿಸ್ಕೊತಿದ್ದೀನಿ. ನನ್ನ ಗ್ರ್ಯಾಟಿಟ್ಯೂಡ್ ಯಾವಾಗಲೂ ನಾವು ಸಲ್ಲಿಸಲೇಬೇಕು. ನಾನೆಲ್ಲೋ ಓದಿದ್ದು ಅದು ತುಂಬ ಯಾವಾಗಲೂ ನೆನಪಿಸ್ಕೋತೀನಿ ನಾನು. ನಮ್ಮ ಬದುಕಿನಲ್ಲಿ ಒಂದು ಅಕೌಂಟ್ ಇರುತ್ತಂತೆ, ಅಕೌಂಟಿಗೆ ಎಷ್ಟು ಗ್ರ್ಯಾಟಿಟ್ಯೂಡ್ಗಳನ್ನು ಹಾಕ್ತೀವೋ ಹ್ಯಾಪಿನೆಸ್ನ ವಿಡ್ರಾ ಮಾಡ್ಕೋಬೋದಂತೆ. ಅದಿಲ್ಲದೆ ಇದ್ರೂ ಮನುಷ್ಯನೇ ಅಲ್ಲ, ಗ್ರ್ಯಾಟಿಟ್ಯೂಡ್ ಇರಲೇಬೇಕು. ನನಗೆ ಯಾರು ನನ್ನ ಜೊತೆಯಾಗಿ ನಿಂತಿರ್ತಾರೆ ಅವ್ರಿಗೊಂದು ಡೈಲಿ ಒಂದು ನಮಸ್ಕಾರ ಹಾಕ್ಕೊಂತಂದರೆ ನಾನು ದೇವಸ್ಥಾನಗಳಿಗೆ ಹೋಗಲ್ಲ, ಹಂಗಂತ ದೇವ್ರು ನಮ್ಮಲ್ಲ ಅಂತಲ್ಲ. ಅಂದರೆ ಗಲ್ಲಿಗೆ ಊರಿಗೆ ಅಲ್ಲಲ್ಲಿ ದೇವಸ್ಥಾನಗಳು ಎಲ್ಲ ಜಾಸ್ತಿ ಇದ್ದಾವೆ. ಆದರೆ ನಾನು ಹೋಗೋದು ಯಾವ ದೇವಸ್ಥಾನ, ನನ್ನ ಗ್ರಾಮ ದೇವತೆ, ನನ್ನ ಮನೆ ದೇವರು, ಇವೆರಡು ಮುಖ್ಯವಾಗಿ ಹೋಗ್ತೀನಿ. ಇಟ್ ವಾಸ್ ನೈಸ್ ನಿಮ್ಮ ಜೊತೆ ಮಾತಾಡೋದು, ನಿಮ್ಮಿಂದ ಕಲಿಯೋದು ನಮ್ಗೆ ಬಹಳ ಇದೆ. ಅದನ್ನು ಆ ಲೈಫ್ ಸ್ಟೈಲಲ್ಲಿ ಒಂದಷ್ಟು
ನಮಗೆ ಉಪಯುಕ್ತ ಮಾಹಿತಿ ಅಥವಾ ಅದನ್ನು ಶೇರ್ ಮಾಡಿದ್ದೀರಾ. ಅದು ಎಲ್ಲೂ ಹೇಳಿದದ್ದೆಲ್ಲ ಈ ಹರಿಕತೆ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಹಂಚ್ಕೊಂಡಿದ್ದಕ್ಕೆ ಧನ್ಯೋಸ್ಮಿ ಅಷ್ಟೇ. ಥ್ಯಾಂಕ್ ಯು. ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಶ್ರೀ BS ಲಿಂಗದೇವರು ಇವತ್ತಿನ ಹರಿಕತೆಯ ವಿಶೇಷ ಅತಿಥಿ. ಅವ್ರನ್ನ ಪ್ರೀತಿಯಿಂದ ಕಳಿಸ್ಕೊಡ್ತೀನಿ. ನಾನು ಮತ್ತೊಂದು ಸ್ಪೆಷಲ್ ಎಪಿಸೋಡ್ನಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಫ್ಕೋರ್ಸ್ ಅವ್ರಿಗೊಂದು ಗೌರವ ನಮ್ಮ ಕಡೆಯಿಂದ ನಾನು ಕೊಡಲೇಬೇಕು. ಹರಿಕತೆಯ ಇವತ್ತಿನ ಅತಿಥಿ ಶ್ರೀ BS ಲಿಂಗದೇವರು, ನಟ, ನಿರ್ದೇಶಕ, ನಿರ್ಮಾಪಕರು, ನನಗೆ ಅಣ್ಣನ ಸ್ಥಾನದಲ್ಲಿರೋರು. ಅವ್ರಿಗೊಂದು ಪ್ರೀತಿಯ ಗೌರವವನ್ನು ಈ ಮೂಲಕ ಕೊಡಮಾಡಲಾಗ್ತಾ ಇದೆ. ಕೇಕ್ವಾಲಾ ತಾಜಾ ಮಿಠಾಯಿ ಅವರಿಂದ ತಾಜಾ ತಿಂಡಿ ಮತ್ತು ಕೇಕ್ವಾಲಾ ಅವ್ರ ಕಡೆಯಿಂದ. ಮನೆಗೆ ನೀವು ತಿಂತೀರಲ್ವಾ? ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಸ್ಪೆಷಲ್ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಥ್ಯಾಂಕ್ ಯು.